ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಸಾರಥ್ಯದಲ್ಲಿ ಪುರಾಣ ಪ್ರಸಿದ್ಧ ದೇಗುಲದ ದರ್ಶನ. ಮಹರ್ಷಿವಾಣಿ ಇದೇ ಶನಿವಾರ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಇದು ಮಹಾಲಯ ಅಮಾವಾಸ್ಯೆಯ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ, ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಡೋಣವಾ, ಯಾಕಂದ್ರೆ ಇವತ್ತು ಸಾಕಷ್ಟು ವಿಶೇಷವಾದ ಮಾಹಿತಿಯನ್ನ ಅವರಿಂದ ನಾವೆಲ್ಲರೂ ಕೂಡ ಪಡೆಯೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಗುರುಜಿ ನಮಸ್ಕಾರ. ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರಮ್ಮ. ವೀಕ್ಷಕರೇ, ಬನ್ನಿ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ. ಯಾಕಂದ್ರೆ ಇವತ್ತು ದಿನ ವಿಶೇಷನೇ ಬಹಳ ವಿಶೇಷ. ಮಹಾಲಯ ಅಮಾವಾಸ್ಯೆ ಆಗಿದೆ ಅಲ್ವಾ, ಹಾಗಾಗಿ ಬನ್ನಿ ಪ್ರಾರಂಭ ಮಾಡೋಣ ಇಂದಿನ ದಿನ ವಿಶೇಷವನ್ನ. ಗುರುಜಿ, ಮಹಾಲಯ ಅಮಾವಾಸ್ಯೆ ನಿನ್ನೆ ಕೂಡ ಸಾಕಷ್ಟು ವಿಶೇಷವಾದ ಮಾಹಿತಿಯನ್ನ ನೀಡಿದ್ರಿ. ಅದರಿಂದ ನಿನ್ನೆ ಯಾರೆಲ್ಲರೂ ಪಿತೃಪಕ್ಷವನ್ನ ಮಾಡಿದವ್ರಿಗೆ ತುಂಬಾ ಉಪಯೋಗ ಆಗಿದೆ, ಉಪಯುಕ್ತವಾಗಿತ್ತು, ಮಾಹಿತಿ ಅಷ್ಟು ಚೆನ್ನಾಗಿತ್ತು ಗುರುಜಿ. ಜೊತೆಗೆ ಇನ್ನೊಂದು ಮಾತು ಹೇಳಿದ್ರಿ, ಮಹತ್ತರವಾದ ಮಾಹಿತಿ ಒಂದಿದೆ, ಮಹಾಲಯ ಅಮಾವಾಸ್ಯೆಯ ದಿನವೇ ತಿಳಿಸ್ತೀನಿ ಅಂತ. ಶ್ರಾದ್ದ ಅಂದ ಕೂಡಲೇ ನಮಗೆ ನೆನಪಾಗೋದೇ ಗಯಾ ಶ್ರಾದ್ದ ಬಹಳ ವಿಶೇಷ. ಅದರ ಕುರಿತಾಗಿ ಸಾಕಷ್ಟು ವಿಚಾರಗಳ ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ರಿ ಅಲ್ವಾ ಗುರುಜಿ? ಖಂಡಿತಮ್ಮ. ಕೃಷ್ಣಂ ವಂದೇ ಜಗದ್ಗುರುಂ. ಓಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸಹಸ್ರಶೀರ್ಷಾಪುರುಷಾಂ ಸಹಸ್ರಾಕ್ಷ ಸಹಸ್ರಪಾದ್ ಸಭೌಮಿಂ ವಿಶ್ವದೋ ಋತ್ವಾ ತಿಷ್ಠದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉದಾಮೃತಸ್ತ್ವಸ್ತೇಷಾನಃ ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಮಹಾವಿಷ್ಣು ಪ್ರಾರಂಭದಲ್ಲಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ, ಮಹಾಲಯ ಅಮಾವಾಸ್ಯೆ ನಿನ್ನೆ, ಇವತ್ತು ಸ್ವಲ್ಪ ಇರತಕ್ಕಂತಹದ್ದು. ಯಾಕೆಂದರೆ ನಿನ್ನೆಯಿಂದಲೂ ನಡೆಸ್ಕೊಂಡು ಬರ್ತಿದ್ದಾರೆ, ಇವತ್ತು ಸಹಿತ ಇದೆ, ಆದರೆ ಸ್ವಲ್ಪ ಮಾತ್ರ. ಆದರೂ ಮಹಾಲಯದ ಎಲ್ಲರಿಗೂ ರಜಾ ಸಿಕ್ಕಿರ್ತಕ್ಕಂಥದ್ದು ಇವತ್ತೇ ಮಹಾಲಯ ಅಮಾವಾಸ್ಯೆ. ಇವತ್ತಿನ ದಿನ ನಾವು ತಿಳ್ಕೊಳ್ಬೇಕಾದಂತಹ ವಿಚಾರಗಳು ಸಾಕಷ್ಟಿದೆ. ನಾನು ಹಿಂದೆ ತಿಳಿಸ್ಕೊಟ್ಟೆ, ಸುಮಾರು ದಿವಸಗಳಿಂದ ಹೇಳ್ತಾನೂ ಬರ್ತಾ ಇದ್ದೇನೆ. ಗಯಾ ಶ್ರಾದ್ದ ಎಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಗಯಾ ಅಂತಕ್ಕಂಥ ಕ್ಷೇತ್ರವೇ ಬಹಳ ವಿಶೇಷ. ಆ ಕ್ಷೇತ್ರದಲ್ಲಿರ್ತಕ್ಕಂತಹ ಅಧಿದೇವರು, ಕ್ಷೇತ್ರದಲ್ಲಿ ಅಂದರೆ ಗಯಾ ಕ್ಷೇತ್ರದಲ್ಲಿರ್ತಕ್ಕಂತಹ ದೇವರು, ಅಲ್ಲಿರ್ತಕ್ಕಂಥದ್ದು ವಿಷ್ಣುಪಾದ. ಆ ವಿಷ್ಣುಪಾದನ್ನೇ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ವಿಷ್ಣುಪಾದದ ಮೇಲೆ ಪಿಂಡ ಪ್ರದಾನ ಮಾಡ್ತಕ್ಕಂಥದ್ದು, ಇದು ಬಹಳಷ್ಟು ವಿಶೇಷ. ಆದರೆ ಈ ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳಿದೆ, ಅದೆಲ್ಲವನ್ನೂ ತಿಳ್ಕೊಳ್ಬೇಕು ನಾವು. ನೋಡಿ, ಒಂದು ರೀತಿಯ ಪ್ರೇರಣಾ ಶಕ್ತಿ ಇರುತ್ತೆ ಅಂತ ಹೇಳೋದಕ್ಕೆ ನೀವು ಕಳೆದ 15 ದಿನಗಳಿಂದಲೂ ಕೂಡ ಗಯಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ಬರ್ತಾ ಇದ್ದೀರಾ, ಹೇಳ್ತೀನಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಒಬ್ರು ಕಳೆದ 15 ದಿನಗಳಿಂದಲೂ ಕೂಡ ಸತತವಾಗಿ ಪ್ರಯತ್ನ ಮಾಡಿ ಗಯಾದಿಂದ ಪಂಡಿತೋತ್ತಮರು ಕರೆ ಮಾಡಿದ್ದಾರೆ. ಎಂತಹ ಕಾಕತಾಳೀಯ ಅಂದ್ರೆ, ಭಗವಂತ ಎಲ್ಲೋ ನಮ್ಮ ಸಮಸ್ತ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ತಲುಪಬೇಕು ಇಂತಹ ವಿಶೇಷವಾದ ವಿಷಯ ಅಂತ ದೇವರ ಪ್ರೇರಣೆ ಆಗಿರ್ಬೇಕು. ಹಾಗಾಗಿ ಅವರಿಗೆ ಕರೆ ಸಿಕ್ಕಿದೆ, ಬಹಳ ಹೊತ್ತಿನಿಂದ ಅವ್ರು ಕಾಯ್ತಾ ಇದ್ದಾರೆ ಕೂಡ. ಅವರನ್ನ ಮಾತಾಡ್ಸೋಣ. ಗುರುಜಿ ನಮಸ್ಕಾರ. ನಮಸ್ಕಾರ ಭಾನು ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನಾನು ಇದು ಲಾಸ್ಟ್ 15 ದಿವಸದಿಂದ ನೀವು ಶ್ರಾದ್ದದ ಬಗ್ಗೆ ಮಾತಾಡ್ತಿರೋದು ಕೇಳಿದೆ, ತುಂಬಾ ಸಂತೋಷ ಆಯ್ತು. ನಮ್ಗೆ ತುಂಬಾ ಖುಷಿ ಆಗ್ತಿರೋದು. ಹಾ, ಅದೇ ಇವತ್ತು ಸಿಕ್ತು ಕರೆ ನಮ್ಗೆ, ಬಹಳ ಸಂತೋಷ. ಹಾಗಾಗಿ ಮೊದಲಿಗೆ ನಿಮ್ಮ ಕರೆಯನ್ನ ನಾವು ಸ್ವೀಕರಿಸಿದೀವಿ. ಗುರೂಜಿ ಅವರಿದ್ದಾರೆ, ಹಾಗೆ ನಿಮ್ಮಿಂದ ಕೂಡ ಸಾಕಷ್ಟು ಮಾಹಿತಿಯನ್ನ ಅಪೇಕ್ಷಿಸ್ತಾ ಗುರೂಜಿ ಇದ್ದಾರೆ, ಮಾತಾಡಿ ಭಾನು ಅವರೇ. ಹಲೋ. ನಮಸ್ಕಾರ ಗುರೂಜಿ. ನಮಸ್ಕಾರ ಭಾನುಕುಮಾರ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಗುರೂಜಿ, ನಿಮ್ಮ ಆಶೀರ್ವಾದ ಇದೆ. ನಾನು 15 ದಿವಸದಿಂದ ಕರೆ ಮಾಡ್ತಿದ್ದೆ, ಇವತ್ತು ಸಿಕ್ತು. ಅಲ್ಲ, ಒಂದು ಸಂತೋಷ ಅಂದ್ರೆ
ಗಯಾ ಕ್ಷೇತ್ರದಲ್ಲಿ ತಾವು ಅಲ್ಲೇ ಈ ಕ್ಷೇತ್ರದಲ್ಲೇ ಇರ್ತೀರಾ? ಹೌದು, ಕ್ಷೇತ್ರದಲ್ಲಿ ಇದೀನಿ ಗುರುಜಿ. ಹಾ ಹಾ, ಏನ್ ಮಾಡ್ತೀರಿ ತಾವಲ್ಲಿ? ನಾವು ಅದೇ 4 ಜನರೇಷನ್ ಇಂದ ಇಲ್ಲಿ 4 ಶನಿವಾರದಿಂದ ಇಲ್ಲೇ ಇದ್ದೀವಿ ನಾವು, ಕ್ಷೇತ್ರ ಪುರೋಹಿತರು ಇಲ್ಲಿ. ಓಹೋ, ತುಂಬಾ ಸಂತೋಷ. ಹಾಗಾದ್ರೆ ನಿಮ್ಮಿಂದ ಮಾಹಿತಿ ಸಿಕ್ಕಿದ್ರೆ ಇವತ್ತಿನ ದಿವಸ ನಮ್ಮ ಜಿ ಕನ್ನಡ ವಾಹಿನಿಯ ಮಹರ್ಷಿ ವಾಣಿಯಲ್ಲಿ ನೋಡ್ತಾ ಇರ್ತಕ್ಕಂಥ ನೋಡುಗರೆಲ್ಲರಿಗೂ ಸಹಿತ ಹೇಳಬೇಕಂದ್ರೆ ಒಂದು ಸಂತಸದ ಸುದ್ದಿ. ಗಯಾ ಕ್ಷೇತ್ರದ ಬಗ್ಗೆ ನಾನು ಕಳೆದ 15 ದಿವಸದಿಂದ ಹೇಳ್ತೀನಿ ಅಂತಿದ್ದೆ. ಆದರೆ ಈಗ ನೀವು ಕ್ಷೇತ್ರದಿಂದಲೇ ಫೋನ್ ಮಾಡ್ತಾ ಇರೋದ್ರಿಂದ ನಿಜಕ್ಕೂ ನಾನು ಬಹಳ ಸಂತೋಷ ಆಗ್ತಾ ಇದೆ. ಬಹಳ ಒಳ್ಳೇದಾಗ್ಲಿ ನಮ್ಮ ರಾಜ್ಯದ ಜನತೆಗೆ, ಅದರಲ್ಲಿ ನನ್ನ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಸಹಿತ ಆ ಕ್ಷೇತ್ರದ ಮಾಹಿತಿ ಬೇಕು. ಯಾಕೆಂದ್ರೆ ಗಯಾ ಶ್ರಾದ್ದ ಅಂತ ಇದೆ. ಶ್ರಾದ್ದ ಮಾಡುವಾಗ ಗಯಾ ಹೆಸರು ತಗೊಳ್ತಾರೆ. ವಿಷ್ಣು ಪಾದದ ಮೇಲೆ ಪಿಂಡ ಪ್ರದಾನ ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ. ಆದ್ರೆ ಅದಕ್ಕೆ ಆಧಾರಗಳೇನು, ಜೊತೆಗೆ ಅಲ್ಲಿನ ವಿಶೇಷತೆ ಏನು ನಾನು ತಿಳಿಸೋಣ ಅಂತಿದ್ದೆ. ನೀವೇ ತಿಳಿಸಿದ್ರೆ ನನಗೆ ಇನ್ನೂ ಬಹಳ ಸಂತೋಷನೇ. ಯಾಕೆ ನಾನು ವಿಷಯಗಳು ತಿಳ್ಕೊಂಡಂಗಾಗತ್ತೆ. ಹೌದು ಗುರುಜಿ. ಅಲ್ಲಿನ ವಿಶೇಷತೆ ಏನು? ನಿಮ್ಮ ಆಶೀರ್ವಾದ ಇರ್ಲಿ ಗುರುಜಿ. ನಿಮ್ಗೆ ಹೆಂಗ್ ಹೇಳಿದ್ರೆ ನಾನು ವಿಷಯ ತಿಳಿಸ್ಕೊಡ್ತೀನಿ ಗುರುಜಿ. ತಿಳಿಸಿ. ಯಾಕೆಂದ್ರೆ ನಮಗೆ ಇಂಪಾರ್ಟೆಂಟ್ ಬೇಕಾಗಿದೆ. ಯಾಕೆಂದ್ರೆ ಬರೀ ಎಲ್ಲರೂ ಶ್ರಾದ್ದ ಮಾಡ್ತಿದ್ದಾರೆ. ಗಯಾ ಶ್ರಾದ್ದ ಮಂತ್ರದಲ್ಲಿ ಬರುತ್ತೆ. ಮಂತ್ರದಲ್ಲಿ ಬಂದಾಗ ಮಂತ್ರ ಹೇಳ್ಕೊಡ್ತಾರೆ, ಅದನ್ನ ಅದೇ ಪ್ರಕಾರ ಹೇಳ್ತಾರೆ ಅಷ್ಟೇನೆ. ಆದ್ರೆ ಅಲ್ಲಿನ ವಿಶೇಷತೆ ಏನು? ಯಾವುದೇ ಆದ್ರೂ ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ನಡೆಸೋದ್ರೆ ಅದಕ್ಕೆ ಅರ್ಥಗರ್ಭಿತವಾಗಿರುತ್ತೆ. ಇಲ್ಲ, ಕೇಳ್ಬಿಟ್ಟು ತುಂಬಾ ಸಂತೋಷ ಆಯ್ತು ಗುರುಜಿ. ಶ್ರಾದ್ದದ ಬಗ್ಗೆ ತುಂಬಾನೇ ಅಪಪ್ರಚಾರಗಳಿರುತ್ತೆ. ಅದರಲ್ಲಿ ನೀವು ಒಂದು ಒಳ್ಳೆ ಮಾರ್ಗದರ್ಶನ ನಮ್ಮವ್ರಿಗೆ ಕೊಡ್ತಿರೋದು. ಅದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ ಇಂದ ಕರೆ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದೆ. ನಿಮ್ಮ ಆಶೀರ್ವಾದದಿಂದ ಸಿಕ್ತು ಗುರುಜಿ. ತುಂಬಾ ಸಂತೋಷಪ್ಪ. ಮತ್ತೊಮ್ಮೆ ಆಮೇಲೆ ನಾನು ಯಾಕೆಂದ್ರೆ ಕೆಲವು ನೀವು ಹೇಳೋ ಸ್ಟೋರಿ ಚರಿತ್ರೆಗಳನ್ನ ಹೇಳ್ತಾ ಸಮಯದ ಎಲ್ಲಿ ವ್ಯತ್ಯಾಸ ಆಗುತ್ತೋ, ಇವತ್ತು ಇನ್ನೊಂದು ನಿಮ್ಮಲ್ಲಿ ಕೋರಿಕೆ ಇಡ್ತಾ ಇದ್ದೇನೆ. ಎಲ್ಲರಿಗೂ ಈ ಕಾರ್ಯಕ್ರಮ ನೋಡ್ತಿರೋರಿಗೆ, ನೋಡಿದ ಪ್ರತಿಯೊಬ್ಬರಿಗೂ ಸಹಿತ ವಿಷ್ಣು ಪಾದಕ್ಕೆ ಇವತ್ತಿನ ದಿವಸ ಒಂದಿಷ್ಟು ತುಳಸಿ ದಳವನ್ನು ಅರ್ಪಣೆ ಮಾಡಿ ನೀವೆಲ್ಲರಿಗೂ ಲೋಕ ಸಮಸ್ತ ಸುಖಿನೋ ಭವಂತು ಅಂತಕ್ಕಂಥ ಒಂದು ಮಂತ್ರವನ್ನ ಭಗವಂತನ ಸಾನ್ನಿಧ್ಯದಲ್ಲಿ ತಾವು ಹೇಳಬೇಕು. ಅದೊಂದು ಸೇವೆ ಇವತ್ತು ನಮ್ಮ ಪರವಾಗಿ ನೀವು ಮಾಡಿ. ಹೇಳಿಪ್ಪ, ಅಲ್ಲಿನ ಸ್ಟೋರಿ ಅಂದ್ರೆ ಅಲ್ಲಿನ ಕ್ಷೇತ್ರದ ಚರಿತ್ರೆ ಸ್ವಲ್ಪ ತಿಳಿಸ್ಕೊಡಿ ನಮಗೆ. ಖಂಡಿತ ಗುರುಜಿ. ಇದು ಕ್ಷೇತ್ರ ಗಯಾ ಅಂತ ಹೆಸರು ಬಂತು. ಯಾಕಂದ್ರೆ ಗಯಾಸುರ ಅಂತ ತಪಸ್ವಿ ರಾಕ್ಷಸ ಇದ್ದ. ಅವನ್ ತಪಸ್ಸೆಯಿಂದ ಪ್ರಸನ್ನ ಆಗ್ಬಿಟ್ಟು ಬ್ರಹ್ಮ ಹೇಳಿದ್ರು, ಕೋಲಾಹಲ್ ಪರ್ವತದ ಮೇಲೆ ಉಸಿರು ಕಟ್ಕೊಂಡು ಕಾಲಿನ ಹೆಬ್ಬೆಳ್ಳ ಮೇಲೆ ನಿಂತ್ಕೊಂಡು 1,000 ವರ್ಷ ತನಕ ತಪಸ್ಸೆ ಮಾಡ್ದ. ತಪಸ್ಸೆಯಿಂದ ಪ್ರಸನ್ನ ಆಗ್ಬಿಟ್ಟು ಬ್ರಹ್ಮ ವರ ಕೊಟ್ರು. ಅವ್ನ್ 3 ವರ ಕೇಳಿದ್ದಲ್ಲಿ, ಯಾರು ನಂಗೆ ನೋಡ್ತಾರೆ ಅವ್ರಿಗೆ ಸಮಸ್ತ ಪಾಪ ಪರಿಹಾರ ಆಗ್ಬೇಕು, ಯಾರು ನಂಗೆ ಸ್ಪರ್ಶ ಮಾಡ್ತಾರೆ ಅವ್ರಿಗೆ ಯಮಯಾತನೆಯಿಂದ ಬಿಡುಗಡೆ ಆಗ್ಬೇಕು. ಆ ಯಮಯಾತನೆ ಬಹಳ ದೊಡ್ಡದು. ಆ ಯಾತನೆಯನ್ನು ದೂರ ಮಾಡ್ಕೊಳ್ಳತಕ್ಕಂತ ಏಕೈಕ ಕ್ಷೇತ್ರ ಅಂದ್ರೆ ಅದು ಗಯಾ ಕ್ಷೇತ್ರ. ಎಷ್ಟು ವಿಶೇಷವಾಗಿದೆ. 3ನೇದು ನಾನು ದೇವ್ರಕ್ಕಿಂತಾನು ಶ್ರೇಷ್ಠ ಆಗ್ಬೇಕು, ನನ್ನಿಂದ 33 ಕೋಟಿ ದೇವ್ರ ಯಾಚಕರಾಗ್ಬಿಟ್ಟು ಬೇಡ್ಕೋಬೇಕು ಅಂತ 3ನೇ ವರ ಕೇಳಿದ್ದು. ಗಯಾಸುರ ಅಂತಕ್ಕಂಥ ರಾಕ್ಷಸ ಈತ ಅಲ್ವಾ? ಹೌದು, ರಾಕ್ಷಸ, ತಪಸ್ವಿ ರಾಕ್ಷಸ. ರಾಕ್ಷಸ ಇದ್ರೂ ಕೂಡ ಅದರಲ್ಲಿ ತಮೋಗುಣ ಇರ್ಲಿಲ್ಲ. ಅದ್ರಿಂದ 3ನೇ ವರ ಕೊಟ್ಟ ಮೇಲೆ ಎಲ್ಲಾರು ಅನಾಚಾರ ಅತ್ಯಾಚಾರ ಬೆಳೆಯಕ್ ಶುರು ಆಯ್ತು. ಎಲ್ಲಾರು ಪಾಪ ಮಾಡ್ತಿದ್ರು, ಸ್ಪರ್ಶ ಮಾಡ್ತಿದ್ರು, ದರ್ಶನ ಮಾಡ್ತಿದ್ರು. ಯಾರಿಗೂನು ಯಮಯಾತ್ನೆ ಪಡೋ ಹಂಗ ಇರ್ಲಿಲ್ಲ. ಅದು 21 ನರಕದಲ್ಲಿ ನಡ್ಸಕ್ಕೆ 14 ತರ ಯಮ ಇರ್ತಾರೆ. ಅದರಲ್ಲಿ ಪ್ರಧಾನ ಯಮ ಹೋಗ್ಬಿಟ್ಟು ಧರ್ಮರಾಜರು ಬ್ರಹ್ಮಂಗ್ ಬೇಡ್ಕೊಂಡ್ರು, ನಾವ್ ಇದ್ಬಿಟ್ಟು ಏನು ಪ್ರಯೋಜನ ಇಲ್ಲ, ಎಲ್ಲಾರು ದರ್ಶನ ಮಾಡ್ತಿದ್ದಾರೆ, ಸ್ಪರ್ಶ ಮಾಡ್ತಿದ್ದಾರೆ, ಎಲ್ಲಾರು ಸ್ವರ್ಗಕ್ಕೆ ಹೋಗ್ತಿರೋದು. ಅವಾಗ ಬ್ರಹ್ಮಂಗೆ ಭಯ ಆಯ್ತು, ನಾವು ಸೃಷ್ಟಿದು ಪರಿಕಲ್ಪನೆ ಯಾವ ತರ ಮಾಡಿದ್ವಿ, ಯಾವ ತರ ನಡೆಸಬೇಕು. ಪ್ರತಿಯೊಬ್ಬರು ಸಹಿತ ಸ್ವರ್ಗದ ಬಾಗಿಲೇ ಹಿಡಿದ್ರೆ ಇನ್ನ ಅವ್ರು ಮಾಡಿರ್ತಕ್ಕಂಥ ಪ್ರಾರಬ್ಧ ಕರ್ಮಗಳು, ಅವ್ರು ಮಾಡಿರ್ತಕ್ಕಂಥ ತಪ್ಪು ಒಪ್ಪಳಿಗೆ ಪನಿಷ್ಮೆಂಟ್ ಇಲ್ದಂಗ ಆಯ್ತಲ್ಲಿ. ಹೌದು. ಅದ್ರಿಂದಾನೆ ಸರಿ, ಅವ್ನ್ 3ನೇ ವರ ಯಾವತ್ತಂಕೂ ಪೂರ್ತಿ ಆಗಲ್ಲ, ನಾವೇನು ಮಾಡಕ್ ಆಗಲ್ಲ, ಅದನ್ನು ತಪಸ್ವಿ, ಯುದ್ಧದಲ್ಲೂ ನಾವು ಗೆಲ್ಲಕ್ ಆಗಲ್ಲ ಅಂತ ಹೇಳಿದ್ರು. ಸರಿ, 3ನೇ ವರದಲ್ಲಿ ಅವನಿಂದ ಬೇಡ್ಕೋಬೇಕಲ್ವಾ, ಅದಕ್ಕೋಸ್ಕರ ಅವ್ನ ಮೈನ ಬೇಡ್ಕೊಂಡು, ನಾವ್ ಅಖಿಲ ಬ್ರಹ್ಮಾಂಡದಲ್ಲಿ ಇಂತ ಶುದ್ಧವಾದ ಜಾಗ ಎಲ್ಲೂ ಇಲ್ಲ, ನಾವ್ ಇದ್ರ ಮೇಲೆ ಯಜ್ಞ ಮಾಡಬೇಕು ಅಂತ. ಅದಕ್ಕೆ ಅವನ್ ತಥಾಸ್ತು ಅಂತ ಅಹಂಕಾರದಲ್ಲಿ ಮಲ್ಕೊಂಡ್ಬಿಟ್ಟ. ಮಲಗದ ಮೇಲೆ ಎಲ್ಲಕ್ಕಿಂತ ಜಾಸ್ತಿ ತಪ ಮಾಡೋದು ಋಷಿಗಳು. ಬ್ರಹ್ಮ ಅವರು ಋಷಿನ ಆವಾಹನ ಮಾಡಿ ಕೂಡಿಸಿದ್ರು. ಯಜ್ಞ ಶುರು ಆಯ್ತು. ಸ್ವಲ್ಪ ದಿನ ಆದ್ಮೇಲೆ ಅಲ್ಲಾಡಕ್ ಶುರು ಮಾಡಿದ, ಬೇಗ ಯಜ್ಞ ಮುಗಿಸಿ ಅಂತ. ತಪಸ್ವಿ ಎದ್ಬಿಟ್ರೆ ಏನ್ ಮಾಡೋದು ಅಂತ ಅದಕ್ಕೋಸ್ಕರ ಎಲ್ಲಾ ತೀರ್ಥನ, ಎಲ್ಲಾ ನದಿನ, ಎಲ್ಲಾ ದೇವ್ರನ್ನ ಆವಾಹನ ಮಾಡಿ ಕೂಡ್ಸಿದ್ರು, ಭಾರ ಆಗ್ಲಿ ಅಂತ. ಅಂದ್ರೆ ಆತ ಮಲಗಿರುವಾಗ ಆತನ ಎದೆ ಮೇಲೆ ಪ್ರತಿಯೊಂದು ಸಹಿತ ಕೂಡಿಸಿದ್ರಲ್ಲಿ. ಹೌದು, ಅವ್ನು ಪೂರ್ತಿ ಮೈ ಮೇಲೆ ಕೂಡ್ಸಿದ್ರು. ಮೈ ಮೇಲೆ. ಹೌದು. ಅದಾದ್ಮೇಲೆ ಕೇಳಿಲ್ಲ. ಆವಾಗ ಸ್ವರ್ಗದಿಂದ ಬ್ರಹ್ಮಶಿಲೆ ತಂದ್ಬಿಟ್ಟು ಅವ್ನ ಎದೆ ಮೇಲೆ ಇಟ್ರು. ಸ್ವರ್ಗದಿಂದ ಬಂದಂತಹ ಬ್ರಹ್ಮಶಿಲೆ ಇವತ್ತಿಗಲ್ಲಿದೆ, ಧರ್ಮಶಿಲೆ.
ಅದಾದ್ಮೇಲೆ ಪಿತೃದೇವತ ಆವಾಹನ ಮಾಡಿದ್ರು. ಕವ್ಯವಾಲ ಪ್ಲಸ್ ಸೋಮ ಅಗ್ನಿಶ್ವಾತ ವರಿಷ್ಠದ ಸೊಂಪ ಪಿತೃದೇವತ. ಪಿತೃದೇವತೆಯನ್ನ ಆವಾಹನ ಮಾಡಿ ಕೂಗ್ಸಿದ್ರು. ಆದ್ರೂ ಅವನು ಅಲ್ಲಾಡಕ್ ಶುರು ಮಾಡ್ದ. ಅವಾಗ ಮಹಾವಿಷ್ಣುನ ಸ್ತುತಿ ಮಾಡಿದ್ರು ಎಲ್ಲ ದೇವರು. ಅವಾಗ ಮಹಾವಿಷ್ಣು ಒಂದು ಕಾಲ ಮೇಲೆ ಚತುರ್ಭುಜ ರೂಪದಲ್ಲಿ, ಯಾವುದು ನಾವು ಆನಂದಮಯ ರೂಪ ಹೇಳ್ತೀವಿ, ಆ ಚತುರ್ಭುಜ ರೂಪದಲ್ಲಿ ಒಂದು ಕಾಲ ಮೇಲೆ ಬಂದು ಇಲ್ಲಿ ಅವನ ಎದೆ ಮೇಲೆ ನಿಂತ್ಕೊಂಡ್ರು. ಮಹಾವಿಷ್ಣು ಸ್ಪರ್ಶದಿಂದ ಅವನ್ಗೆ ಬ್ರಹ್ಮಜ್ಞಾನ ಸಿಕ್ತು. ಆಮೇಲೆ ವಿಷ್ಣು ಹೇಳಿದ್ರು, ನೀನ್ ವರ ಕೇಳ್ಕೊ, ನೀನ್ ತಪಸ್ವಿ, ನಿಂಗ್ ತಪಕ್ಕೆ ಫಲ ಸಿಕ್ಬೇಕು. ಇಲ್ಲ ಇಲ್ಲ, ನಂಗ್ ಬ್ರಹ್ಮಜ್ಞಾನ ಸಿಕ್ಕಿದೆ, ನೀನ್ ಹಂಗೆ ಇನ್ ಯಾವ ತರದ್ದು ಆಸೆ ಇಲ್ಲ. ಇಲ್ಲ, ನೀನ್ ತಪಸ್ವಿ ಇದೆಯಾ, ವರ ಕೇಳ್ಕೊ. ಅದಕ್ಕೋಸ್ಕರ ಅವ್ನ್ 3 ವರ ಕೇಳ್ದ. ನಾನ್ ಎಲ್ಲಿ ತನಕ ಮಲಗಿದ್ದೀನಿ ಇದ್ರ ಮೇಲೆ ಒಂದ್ ಕ್ಷೇತ್ರ ಆಗತ್ತೆ, ಎಲ್ಲಾ ಪುಣ್ಯಕ್ಷೇತ್ರಗಳಲ್ಲಿ ಸೇರಿದೆ. ಈ ಕ್ಷೇತ್ರದ ಹೆಸರು ನನ್ನ ಹೆಸರದಿಂದ ಬರಬೇಕು. ಅದಕ್ಕೋಸ್ಕರ ಈ ಊರ ಹೆಸರು ಗಯಾ ಅಂತ ಬಂತು. 2ನೇ ವರ, ಇಲ್ಲಿ ದಿನಾಗ್ಲೂ ಒಂದು ಪಿಂಡ ಪ್ರದಾನ, ದಿನಾಗ್ಲೂ ಒಂದು ಕ್ರಿಮೇಷನ್ ಆಗ್ಲೇಬೇಕು. ಯಾರು ಎಲ್ಲೂ ಇಲ್ಲಿ ಗಯಾದಲ್ಲಿ ಬಂದ್ಬಿಟ್ಟು ಕ್ರಿಮೇಷನ್ ಆಗ್ಲೇಬೇಕು ಅಂತ ತಥಾಸ್ತು ಹೇಳಿದ್ರು. 3ನೇದು, ನನ್ನಿಂದ ಇಷ್ಟು ಜನಕ್ಕೆ ಉದ್ಧಾರ ಆಗ್ತಿತ್ತು, ಅದು ನಿಂತೋಯ್ತು. ಅಂದ್ರೆ ಎಲ್ಲರೂ ಸಹಿತ ನನ್ನ ನೋಡಿ ಮೋಕ್ಷ ಇದ್ ಮಾಡ್ಕೊಂಡು ಎಲ್ಲರೂ ವೈಕುಂಠಕ್ಕೆ ಹೊರಟ್ರು, ನರಕಕ್ಕೆ ಹೋಗೋದಂತ ರೀತಿ ಇತ್ತು, ಅಂತಹದ್ದೊಂದು ನಡೀತಿತ್ತು ಅಂತ. ಖಂಡಿತ. 3ನೇ ವರ ಕೇಳಿದ್ದು, ಇಷ್ಟು ಜನಕ್ಕೆ ಉದ್ಧಾರ ಆಗ್ತಿತ್ತು, ನನ್ನಿಂದ ಅದ್ ನಿಂತೋಯ್ತು. ಅದಕ್ಕೋಸ್ಕರ ಯಾರೂನು ಗಯಾ ಬಂದ್ಬಿಟ್ಟು ಯಾರ ಹೆಸರದಲ್ಲೂನು ಪಿಂಡ ಇಟ್ಬಿಟ್ರೆ ಅವ್ರು ಯಾವ ಯಮಯಾತ್ನೆಯಲ್ಲಿ ಇದ್ರು ಕೂಡ ಅಲ್ಲಿಂದ ಬಿಡುಗಡೆ ಆಗ್ಬೇಕು. ಅದಕ್ಕೋಸ್ಕರ ನಾವು ಹೇಳ್ತೀವಿ ನೋಡಿ. ಆತ ಗಯಾಸುರ ರಾಕ್ಷಸನಾದ್ರು, ಒಂದ್ ನಿಮಿಷ ಇಲ್ಲಿ ಭಾನುಕುಮಾರ್ ಅವರೇ, ಎಷ್ಟು ಒಂದು ಆಗ ಗಯಾಸುರ ರಾಕ್ಷಸನಾದ್ರು ಅಸುರನಾದ್ರೂ ಸಹಿತ ತನ್ನ 3ನೇ ವರ ಎಷ್ಟು ಪರಮ ಪವಿತ್ರವಾಗಿದೆ, ಎಷ್ಟು ವಿಶೇಷವಾಗಿದೆ. ಒಮ್ಮೆ ಬಂದು ಗಯಾ ಕ್ಷೇತ್ರದಲ್ಲಿ ಅಲ್ಲಿ ಪಿಂಡ ಪ್ರದಾನ ಮಾಡಿದ್ರೆ ಅವರಿಗೆ ಯಮಯಾತನೆಯಿಂದ ದಾಟಿ ಆತ ವೈಕುಂಠ ದ್ವಾರಿ ಹಿಡಿಲಿ ಅಂತಕ್ಕಂತ ಒಂದು ಮನಸ್ಥಿತಿ ಆತ ಕೇಳಿದ್ದಾನೆ. ಅಂದ್ರೆ ರಾಕ್ಷಸನಲ್ಲೂ ಒಳ್ಳೆದನ್ನ ನೋಡ್ಬೋದು ನಾವು. ಸತೋಗುಣ ಒಂದಲ್ಲಿತ್ತು, ಇದು ತಾಮಸಿಕವಾಗಿ ತಮೋಗುಣ ಇರ್ಲಿಲ್ಲ, ರಾಕ್ಷಸ ಇದ್ರು ಕೂಡ. ತಪಸ್ ಅಯ್ಯೋ, ಫೋನ್ ಕರೆಗೆ ಎಂತ ಒಳ್ಳೆ ವಿಷಯ ಆಯ್ತು, ಕಟ್ ಆಯ್ತು. ಆದ್ರೂ ಕೂಡ ಎಷ್ಟು ಮಹತ್ತರವಾದ ಮಾಹಿತಿಯನ್ನ ನಾವು ಪಡ್ಕೊಂಡ್ವಿ ಗುರುಜಿ. ಗಯಾ ಶ್ರಾದ್ದದ ಒಂದು ಸಂಪೂರ್ಣ ಚಿತ್ರಣ, ಅಂದ್ರೆ ಗಯಾ ಕ್ಷೇತ್ರದ ಸಂಪೂರ್ಣ ಚಿತ್ರಣ, ಇತಿಹಾಸ, ಅದರ ಪುರಾಣದಲ್ಲಿ ಏನ್ ಹೇಳಲಾಗಿದೆ, ಆ ಕ್ಷೇತ್ರ ಅಲ್ಲಿ ಹೇಗಾಯ್ತು, ಅಸುರ ಹೇಗಿದ್ದ, ರಾಕ್ಷಸ ಹೇಗೆ ತಪಸ್ ಮಾಡ್ದ. ಯಾಕೆಂದ್ರೆ 1000 ವರ್ಷ ಕಾಲ ತನ್ನ ಹೆಬ್ಬೆರಳಿನ ಅಂದಕೋದು ನೋಡಿ. ಹಿಂದೆ ಸಾಕಷ್ಟು ಮುನಿಗಳಾಗ್ಲಿ, ಅಸುರರಾಗ್ಲಿ, ರಾಕ್ಷಸರು ಸಹಿತ ಅವರು ಬಹಳಷ್ಟು ತಪಸ್ಸಿನಲ್ಲಿ ಶ್ರದ್ಧೆಯನ್ನ ನೋಡಿಸ್ತಾ ಇದ್ರು. ಆ ತಪಸ್ಸನ್ನ ಭಂಗ ಮಾಡ್ಲಿಕ್ಕಾಗೆ ಬೇರೆ ದೇವತೆಗಳು ಇದ್ರು. ಅಂದ್ರೆ ಇಲ್ಲಿ ಎರಡೂ ನಾವು ಬಹಳ ಆಲೋಚನೆ ಮಾಡಬೇಕು. ಆ ಕ್ಷೇತ್ರದಲ್ಲಿ ನಡೆದಂತ ವಿಶೇಷತೆಗಳನ್ನ ಎಷ್ಟು ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಬಹುಶಃ ಈ ಮಧ್ಯ ಬ್ರೇಕಲ್ಲಿ ಮತ್ತೊಮ್ಮೆ ಕರೆ ಮಾಡಿದ್ರೆ ಭಾನುಪ್ರಕಾಶ್ ಅವರಿಗೆ ಕೈ ಮುಗಿತಾನೆ. ತಾವು ಇನ್ನೊಂದ್ಸತಿ ಕರೆ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಕರೆ ನಮಗೆ ಸಿಕ್ಕಿದ್ರೆ ನಾವು ಸಂತೋಷ ಪಡ್ತೇವೆ. ಎಷ್ಟು ಚೆನ್ನಾಗಿರ್ತಕ್ಕಂಥ ಮಾಹಿತಿ ಇದು. ಈ ಮಾಹಿತಿ ಬೇಕಿತ್ತು. ಎಲ್ಲರೂ ಎಲ್ಲವನ್ನೂ ವಿಚಾರ ಹೇಳೋದು ಬೇರೆ, ಆ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಅಲ್ಲೇ ಇರ್ತಕ್ಕಂಥದ್ದು, ಆ ಭಗವಂತನ ಸೇವೆ ಮಾಡ್ತಕ್ಕಂಥ ನಿಮ್ಮಂಥವ್ರು, ನಿಮ್ಮ ನುಡಿಮುತ್ತುಗಳನ್ನ ನಾವು ಕೇಳಿದ್ವಲ್ಲ, ಧನ್ಯ. ಖಂಡಿತವಾಗ್ಲೂ ಪುರೋಹಿತರಾದಂತಹ ಭಾನುರವರು ಗಯಾದಿಂದಲೇ ಕರೆ ಮಾಡಿ ಆ ಕ್ಷೇತ್ರದ ಸವಿಸ್ತಾರವಾದ ವಿವರವನ್ನ ತಿಳಿಸ್ಕೊಟ್ರು. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಗುರುಜಿ ಅವ್ರು ಹೇಳಿದಂತೆ ಅಕಸ್ಮಾತ್ ಟೈಮ್ ಸಿಕ್ಕರೆ ಖಂಡಿತ ಅವ್ರು ಮತ್ತೆ ಮಾತಾಡ್ಸೋಣ ಪುಟ್ಟ ವಿರಾಮದ ನಂತರ. ಮುದುಡಿದ ಹಂಬಲ ಚಿಗುರಿದೆ, ಹಸಾಸರಕ್ಕೆ ಪಡೆದಿದೆ, ಸಾಕು 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 ಸಾಗುತ್ತಿರು. ತಾಕತ್ತೊಂದೇ ಮುಖ್ಯವಲ್ಲ, ದುರ್ಬಲರಾಗಿ ಇರಬೇಕಿಲ್ಲ, ಸಾಗುತ್ತಿರು. ಮೇಲು ಕೀಳು ಎಂಬುದಿಲ್ಲ, ತಾರತಮ್ಯ ಬೇಕೇ ಇಲ್ಲ. ಯಾಕೆ ಹೇಳಿ ಇಂಥವೆಲ್ಲ, ಸಮಬಾಳ್ವೆಯು ನಮ್ಮ ಕೈಲೇ. ಸಾಕು 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 ಸಾಗುತ್ತಿರು. ಈಗ ಭಾರತದಲ್ಲಿ ಎಲ್ಲರ ಅದೃಷ್ಟವೂ ಅವರವರ ಕೈಯಲ್ಲಿರುತ್ತೆ. ಯಾಕೆಂದ್ರೆ ಎಲ್ಲರ ಬಳಿ ಇರುತ್ತೆ ಆಂಡ್ರಾಯ್ಡ್ ಒನ್. ಅವರವರ ಅದೃಷ್ಟ ಅವರವರ ಕೈಯಲ್ಲಿ. ಸಾಕು ಸಾಕು ಸಾಗುತ್ತಿರು.
ಏನ್ ಸ್ಪೆಷಲ್ ಇವತ್ತು ಹಬ್ಬನಾ? ಹೋಳಿಗೆ ನಾನ್ ಮಾಡಿರೋದು. ಇದು ನಾನ್ ಮಾಡಿರೋ ಮೆಂತ್ಯ ಬಾತು ಶ್ರೀ. ಇಷ್ಟೆಲ್ಲ ತಿನ್ಬೇಕಾ ನಾನು? ಶ್ರೀನಿಧಿಗೆ 6 ಅಮ್ಮಂದಿರ ಪ್ರೀತಿಯ ಕೈ ತುತ್ತು, ಆದ್ರೆ ಜಾನ್ವಿಗೆ ಕಡೆ ತುತ್ತು ಇನ್ನುವಾಯ್ತು. 6 ಅತ್ತೆಯಂದಿರು ಅರ್ಪಿಸುವ ಶ್ರೀರಸ್ತು ಶುಭಮಸ್ತು ಇಂದು ಸಂಜೆ 7ಕ್ಕೆ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಸಾರಥ್ಯದಲ್ಲಿ ಪುರಾಣ ಪ್ರಸಿದ್ಧ ದೇಗುಲದ ದರ್ಶನ. ಮುಕುಂದ ಮುಕುಂದ ಕೃಷ್ಣ ಮುಕುಂದ ಮುಕುಂದ ವರಂದ ವರಂದ ಬೃಂದಾವನ. ಮಹರ್ಷಿವಾಣಿ ಇದೇ ಶನಿವಾರ ಬೆಳಗ್ಗೆ 8 ಗಂಟೆಗೆ. ಮುಕುಂದ ಕೃಷ್ಣ ಮುಕುಂದ ಮುಕುಂದ ವರಂದ ವರಂದ ಬೃಂದಾವನಂ ದಾವನಂ ತಾ. ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ವೀಕ್ಷಕರೆಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಇದು ಮಹಾಲಯ ಅಮಾವಾಸ್ಯೆಯ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈಗಷ್ಟೇ ಒಂದು ಪುಟ್ಟ ಪ್ರೋಮೋವನ್ನು ನೋಡಿದ್ರಿ. ನೋಡಿ, ನಮಗೆ ತುಂಬಾ ದುಃಖ ಆಗುತ್ತೆ. ಒಂದು ದಿನಕ್ಕೆ ಸುಮಾರು ಕರೆಗಳನ್ನು ನಾವು ತಗೊಂಡ್ರೆ 8 ಕರೆ ತಗೊಂಡ್ರೆ ಅದರಲ್ಲಿ ಭಾಗಶಃ ಅರ್ಧದಷ್ಟು ಜನ ಕೂಡ ಒಂದು ಸಮಸ್ಯೆಯನ್ನ ಗುರೂಜಿಯವರ ಹತ್ರ ಕೇಳೋದಕ್ಕೆ ಇಷ್ಟಪಡ್ತಾರೆ. ಅದುವೇ ಸಂತಾನ ಭಾಗ್ಯ ಇಲ್ಲ ಅಂತ ತುಂಬಾ ದುಃಖಿಸ್ತಾರೆ. ಖಂಡಿತ ಇದೇ ಶನಿವಾರ ಮೂಡ್ ಬರ್ತಿರುವಂತಹ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ತಪ್ಪದೆ ನೋಡಿ ಅಂತವರು. ಯಾಕಂದ್ರೆ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಸಂಪೂರ್ಣ ಚಿತ್ರಣ ನಿಮ್ಮ ಮುಂದೆ ಬರಲಿದೆ. ಹಾಗಾಗಿ ಎಲ್ಲರೂ ಕೂಡ ಬಹಳ ವಿಶೇಷವಾದ ಕ್ಷೇತ್ರ ಇದು. ಬೆಂಗಳೂರಿನ ಲಿಂಗರಾಜಪುರದಲ್ಲಿರುವಂತಹ ಸುಕ್ಷೇತ್ರ. ಸಂತಾನ ವೇಣುಗೋಪಾಲ ಸ್ವಾಮಿಯ ದರ್ಶನವನ್ನ ಮಾಡಿ ಖಂಡಿತ ಅಲ್ಲಿ ಬಹಳಷ್ಟು ಜನರಿಗೆ ಹೋಗಿ ಭಗವಂತನಲ್ಲಿ ಮೊರೆ ಇಟ್ಟವರಿಗೆ ಸಂತಾನವಾಗಿದೆ ಅಂತ ಕೂಡ ನಾವು ಕೇಳ್ಪಟ್ಟಿದ್ದೇವೆ. 700 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಹೌದು, 700 ವರ್ಷಗಳ ಇತಿಹಾಸ ಅಂದ್ರೆ ಯೋಚನೆ ಮಾಡಿ ಆ ಕ್ಷೇತ್ರಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂತ. ಯಾಕೆಂದ್ರೆ ಒಬ್ಬೊಬ್ಬರು ಪೂಜೆ ಮಾಡಿದಾಗ ಒಬ್ಬ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ನಿಮಗೆ ಗೊತ್ತಿಲ್ಲ, ನಿಮ್ಮಲ್ಲೊಂದು ಶಕ್ತಿ ಇದೆ. ಭಗವಂತನ ಸಾನ್ನಿಧ್ಯದಲ್ಲಿ ಶಕ್ತಿ ಬರಬೇಕಾದ್ರೂ ಸಹಿತ ನಿಮ್ಮಂತೆ ಸಾಕಷ್ಟು ಜನ ತಪಸ್ಸು ಮಾಡ್ತಕ್ಕಂಥವ್ರು, ಜಪ ಮಾಡ್ತಕ್ಕಂಥವ್ರು, ಅನುಷ್ಠಾನ ಮಾಡ್ತಕ್ಕಂಥವ್ರು, ಶ್ರದ್ಧೆಯಿಂದ ಭಗವಂತನ ಆರಾಧನೆ ಮಾಡ್ತಕ್ಕಂಥವ್ರು, ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲರೂ ಸಹಿತ ಒಂದೊಂದು ಕ್ಷೇತ್ರಕ್ಕೆ ಹೊರಟ್ರೆ ಆ ಕ್ಷೇತ್ರಕ್ಕೆ ಒಂದು ಶಕ್ತಿ ಬರುತ್ತೆ. ಅಂಥದ್ದು 700 ವರ್ಷಗಳ ಇತಿಹಾಸ ಅಂದರೆ ಎಂತೆಂಥ ಮಹನೀಯರು ಓಡಾಡಿರ್ತಕ್ಕಂಥ ಸ್ಥಳ ಆಗುತ್ತೆ. ಎಂತೆಂಥ ವಿಶೇಷವಾಗಿರ್ತಕ್ಕಂಥ ಸಾಕಷ್ಟು ಜನ ಗಣ್ಯರು ಮತ್ತು ಒಳ್ಳೆ ವೇದ ಅಭ್ಯಾಸ ಮಾಡಿರ್ತಕ್ಕಂಥವ್ರು ಮತ್ತು ಜ್ಯೋತಿಷರು, ಜ್ಞಾನಿಗಳು ಮತ್ತು ಋಷಿಮುನಿಗಳು ಇಷ್ಟು ಜನ ಎಲ್ಲರೂ ಸಹಿತ ಓಡಾಡಿರ್ತಕ್ಕಂಥ ಕ್ಷೇತ್ರ. ಆ ವಿಗ್ರಹವನ್ನು ಮುಟ್ಟಿ ಆ ವಿಗ್ರಹಕ್ಕೆ ಒಂದಿಷ್ಟು ಅಭಿಷೇಕ ಮಾಡಿರ್ತಾರೆ. ಆ ಅಭಿಷೇಕ ಮಾಡಿದಂತಹದ್ದು, ಆ ವಿಗ್ರಹದಲ್ಲಿರ್ತಕ್ಕಂಥ ಸಾಲಿಗ್ರಾಮ ಶಿಲಾಮೂರ್ತಿ ಅವೆಲ್ಲವನ್ನು ನೋಡಿದಾಗ ಖಂಡಿತ ಯಾರಿಗೆ ಸಂತಾನವಿಲ್ಲ ಆ ಸಂತಾನವಾಗಬೇಕಾದ್ರೆ ಆ ಕ್ಷೇತ್ರಕ್ಕೆ ಬರಬೇಕು, ಸ್ವಾಮಿನ ದರ್ಶನ ಮಾಡಬೇಕು. ತುಂಬಾ ಸಂತೋಷ. ಜೊತೆಗೆ ಗುರೂಜಿಯವರು ಕೂಡ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಇತ್ತೀಚೆಗೆ ಅಲ್ಲಿ ಪುನರ್ ನಿರ್ಮಾಣ ಕಾರ್ಯಕ್ರಮ ನಡೀತಾ ಇತ್ತು ದೇವಸ್ಥಾನದ್ದು. ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಅದೆಲ್ಲದರ ದೃಶ್ಯಾವಳಿನ ತಾವು ನೋಡಬಹುದು, ಅದರ ವಿಶೇಷತೆಯ ಕುರಿತಾಗಿ ತಿಳ್ಕೊಳ್ಬಹುದು. ಹಾಗೆ ಗುರೂಜಿ, ನಿಮ್ಗೆ ಬಹಳಷ್ಟು ಬೇಜಾರಾಗಿರ್ಬೋದು, ನಿಮ್ಗಷ್ಟೇ ಅಲ್ಲ ಇಡೀ ಸಮಸ್ತ ನಮ್ಮ ವೀಕ್ಷಕರಿಗೂ ಕೂಡ ಬೇಜಾರಾಗಿರ್ಬೋದು. ಅಯ್ಯೋ, ಇಷ್ಟು ಚೆನ್ನಾಗಿರುವಂತಹ ಒಂದು ಪುರಾತನವಾದ ಕಥೆಯನ್ನ ತಿಳಿಸ್ತಿದ್ರು, ಅದರ ಹಿನ್ನೆಲೆ ಏನು, ಕ್ಷೇತ್ರದ ಮಹಿಮೆ ಎಂತಹದ್ದು ಅಂತ. ಭಾನುರವರ ಒಂದು ಕರೆ ಕಟ್ಟಾಗೋಯ್ತು ಪುರೋಹಿತರದ್ದು ಅಂತ. ಆದ್ರೆ ಖಂಡಿತ ಅವರು ಮತ್ತೆ ನಿಮ್ಮ ಕರೆಗೆ ಹೋಗೊಟ್ಟು ಮತ್ತೆ ಕರೆ ಮಾಡಿದ್ದಾರೆ ಗುರುಜಿ. ನಿಜಕ್ಕೂ ಸುಕೃತ. ಬಹುಶಃ ಬೇರೆ ವೀಕ್ಷಕರೆಲ್ಲರೂ ಅವ್ರಿಗೆ ಕರೆ ಸಿಗ್ಲಿ ಅಂತ ಕರೆ ಟ್ರೈ ಮಾಡಿಲ್ಲ ಅಂತ ಅನ್ಕೊಳ್ತೀನಿ. ನಮಸ್ತೆ ಭಾನುವರೇ, ಮತ್ತೊಮ್ಮೆ ನಮಸ್ಕಾರ. ಗುರುಜಿ ಇದ್ದಾರೆ, ಮಾತು ಮುಂದುವರಿಸಿ. ಭಾನುಕುಮಾರ್ ಅವರೇ ನಮಸ್ತೆ. ಭಾನುಕುಮಾರ್ ಅವರೇ, ಲೈನ್ ಡಿಸ್ಕನೆಕ್ಟ್ ಆಗಿದೆ. ನಾನು ಹಿಂದೆ ಒಂದ್ಸತಿ ಗಯಾ ಕ್ಷೇತ್ರಕ್ಕೆ ಬಂದಿದ್ದೆ. ಬಂದು ನಮ್ಮ ತಂದೆಯವರ ಒಂದು ಕಾರ್ಯವನ್ನು ಮಾಡಬೇಕಾದಾಗಿಯೂ ಸಹಿತ ಆ ಒಂದು ಮನಸ್ಸಂಕಲ್ಪದಿಂದ ಅಲ್ಲಿ ಬಂದೆ ನಾನು. ಆಗ ನಿಮ್ಮ ದರ್ಶನ ನನಗಾಗ್ಲಿಲ್ಲ, ನಿಮ್ಮ ಜೊತೆ ನಾನು ಮಾತಾಡಲಿಲ್ಲ. ಆದರೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲಿಟ್ಟು ಇವತ್ತು ನೀವು ನನಗೆ ಕರೆ ಮಾಡಿದ್ದೀರಿ. ಬಹಳ ಸಂತೋಷ ಪಟ್ಟಿದ್ದೇನೆ. ಹಾಗೆ ಒಳ್ಳೆ ಮಾಹಿತಿ ಕೊಡ್ತಿದ್ದೀರಿ. ಇದು ನನ್ನ ರಾಜ್ಯ ಜನತೆಗೆ. ಜೊತೆಗೆ ಅದರಲ್ಲಿ ವಿಶೇಷ ಹೇಳಬೇಕಂದ್ರೆ, ತಾವು ಗಯಲ್ಲಿದ್ದರೂ ಸಹಿತ ಇಷ್ಟು ಸ್ಪಷ್ಟತೆಯಿಂದ ಕನ್ನಡ ಮಾತಾಡ್ತಿದ್ರಿ. ಮೊದಲು ನಿಮ್ಮನ್ನ ನಾವು ಬಹಳಷ್ಟು ಹೊಗಳಬೇಕಾಗಿದೆ, ಯಾಕೆಂದ್ರೆ ನಿಮ್ಮ ಬಗ್ಗೆ ನಾನು ಮಾತಾಡಬೇಕಾಗಿದೆ.
ಕನ್ನಡ ಎಷ್ಟು ಸ್ಪಷ್ಟತೆಯಿಂದ ಇದೆ ಅಂದ್ರೆ ನೀವು ಮೊದಲಿಂದ ಕನ್ನಡಿಗರಲ್ಲಿ ವಾಸ ಮಾಡ್ತಿದ್ದೀರಾ? ಹೌದು, ನಮ್ಮ ಫ್ಯಾಮಿಲಿ ಇಲ್ಲಿತ್ತು. ಆಮೇಲೆ ನಾವು ಊರಿಗೆ ಬರ್ತಾ ಇರ್ತೀವಿ ಗುರುಜಿ. ಬೆಂಗಳೂರಿನಲ್ಲೂ ಮನೆ ಇದೆ ಗುರುಜಿ. ಓ, ಬೆಂಗಳೂರಲ್ಲಿ ಮನೆ ಇದೆಯಾ? ಹಾ ಹಾ. ಹೌದು ಗುರುಜಿ. ಅಂದ್ರೆ ನೀವು ಒಂದು ವರ್ಷಕ್ಕೆ ಇಲ್ಲಿ ಒಂದಿಷ್ಟು ತಿಂಗಳು ಇದ್ದು ಹೋಗೋದು ಆ ತರ ಏನಾರ ಪದ್ಧತಿನಾ? ಹೌದು 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 ಗುರುಜಿ. ಹೌದು ಗುರುಜಿ. ಅಲ್ಲಿ ನಿಮ್ಮ ಅನುಷ್ಠಾನ, ನಿಮ್ಮ ಪೂಜೆ ಅನುಷ್ಠಾನಗಳು ನಿಮಗೇನು ಪರ್ಯಾಯ ಇದೆಯಾ? ಅಂದ್ರೆ ಒಂದು 3 ತಿಂಗಳು ನಿಮ್ ತರ, 3 ತಿಂಗಳು ಬೇರೆಯವರಿಗೆ, ಆ ತರ ಏನಾದ್ರು ಇದೆಯಾ? ಇಲ್ಲ, ಆತರ ಇಲ್ಲ ಗುರುಜಿ. ನಮ್ಗೆಲ್ಲ ಸ್ವಂತ ಇದೆ. ನಮ್ ಕನ್ನಡ ಪದ್ಧತಿ, ನಮ್ ಕನ್ನಡದ ಎಲ್ಲ ನಾವು ಸ್ವಂತ ಎಲ್ಲ ಮಾಡ್ಕೊಂಡಿದೀವಿ. ನಮ್ಮ ಮಂದೆಯವರು ಕುಕ್ಕೆ ಸುಬ್ರಹ್ಮಣ್ಯ ಹೆಸರಲ್ಲಿ ನಮ್ದೇ ಚಿತ್ರ ಇದೆ, ಕುಮಾರ ಕೃಪಾ ಅಂತ. ಓಹೋ, ತುಂಬಾ ಸಂತೋಷ. ಅದೇ ನಡೆಸ್ತಿರೋದು. ಅಂದ್ರೆ ಕನ್ನಡ ಅಂದ್ರೆ ಕನ್ನಡ ನಾಡುದು ಇಲ್ಲಿ ಒಂದು ವ್ಯವಸ್ಥೆ ಇದೆ, ಎಲ್ಲ ಫುಲ್ ಕರ್ನಾಟಕದ. ಹಾ ಹಾ. ಹಾಗಾದ್ರೆ ಯಾರೇ ನಮ್ಮ ಕನ್ನಡಿಗರು ಬಂದ್ರು ಅವ್ರಿಗೆ ಹೆಚ್ಚಿನ ಆದ್ಯತೆ ತಾವು ಕೊಡ್ತೀರಿ? ಖಂಡಿತ ಖಂಡಿತ ಗುರುಜಿ, ಕೊಡ್ಲೇಬೇಕು. ಯಾಕೆಂದ್ರೆ ಮಹಾವಿಷ್ಣುವಿನ ಸೇವೆ, ಆ ವಿಷ್ಣು ಪಾದನ ಮುಟ್ಟುವಂತಹ ಒಂದು ಭಾಗ್ಯ, ಪ್ರತಿ ದಿವಸ ಆ ಪಾದನ ಮುಟ್ಟಿ ಪಾದನ ತೊಳೆಯುವಂತಹ ಒಂದು ಆ ಭಾಗ್ಯ ನಿಮಗೆ ಸಿಕ್ಕಿದೆಯಲ್ಲ. ನಿಮ್ಮನ್ನ ನಾವು ಇವತ್ತು ಮಾತಾಡ್ತಿದ್ದೀವಿ, ನಿಮ್ಮ ಸ್ವರತರಂಗಳಿಂದ ನಾವು ಕೇಳ್ತಿದ್ದೀವಿ. ನಿಜಕ್ಕೂ ಇವತ್ತಿನ ದಿವಸ, ಅದರಲ್ಲಿ ಬೇರೆ ದಿವಸ ನಿಮ್ಮ ಕರೆ ಸಿಕ್ಕಿ ಮಾತಾಡಿದ್ರೆ ಖಂಡಿತ ನಾನು ನಿಮ್ಮ ಬಗ್ಗೆ ಇಷ್ಟು ಹೇಳ್ತಿರ್ಲಿಲ್ಲ. ಇವತ್ತು ಅವಶ್ಯಕತೆ ಇದೆ. ಇವತ್ತು ಬರೀ ಆ ಕ್ಷೇತ್ರದಿಂದ ನೀವು ಮಾತಾಡ್ತಿದ್ದೀರಿ ಅಂದ್ರೆ, ಆ ಕ್ಷೇತ್ರದಲ್ಲಿ ನಿಂತು ನೀವು ಮಾತಾಡ್ತಿದ್ರೇನೆ ನಿಮ್ಮ ಆ ಸ್ವರತರಂಗಗಳಿಗೆ ಸಾಕಷ್ಟು ಶಕ್ತಿ ಇದೆ. ಬಹಳ ಒಳ್ಳೇದಾಗಿ. ಮಹಾವಿಷ್ಣು ಆಶೀರ್ವಾದ ಗುರುಜಿ. ಖಂಡಿತ ಖಂಡಿತ. ಆ ಭಾಗ್ಯ ಅದು ನಿಮ್ಮ 7 ಜನ್ಮದ ಪುಣ್ಯ ನಿಮಗೆ ಸಿಕ್ಕಿರ್ತಕ್ಕಂಥದ್ದು. ನಿಮ್ಮ ತಂದೆ ತಾಯಿ ಆಶೀರ್ವಾದ, ನಿಮಗೆ ಆ ಜಾಗದಲ್ಲಿ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಒಳ್ಳೇದಾಗ್ಲಿ. ಆ ಚರಿತ್ರೆ ಹೇಳ್ತಿದ್ರಿ ತಾವು, ಅದನ್ನ ಮುಂದುವರಿಸಿ. ಹೌದು, ಅದೇ ಅವನು ಮಲಗಿರೋ ಜಾಗ ಏನಂದ್ರೆ ಪಂಚಕ್ರೋಶಿಂ ಗಯಾ ಕ್ಷೇತ್ರಂ ಕ್ರೋಶಿಮೇಕಂ ಗಯಾ ಸಿಂಹ ಯತ್ ಯತ್ ಸ್ಮರಣಿತಂ ಪಿತ್ರಾಂ ದಕ್ಷಯಂ. 5 ಮೈಲಿ 1 ಮೈಲಿ ತಲೆ, 6 ಮೈಲಿ 18 ಕಿಲೋಮೀಟರ್ ಈ ಕ್ಷೇತ್ರ ಗಯಾ ಅಂತ ಊರು ಬಂತು. ಈ ಕ್ಷೇತ್ರದಲ್ಲಿ ಎಲ್ಲೂ ನೀವು ನಿಂತ್ಕೊಂಡು ದಕ್ಷಿಣಾಭಿಮುಖ ಆಗಿ ಪಿತೃದೇವತೆಯ ಧ್ಯಾನ ಮಾಡಿದ್ರೆ ಅವ್ರಿಗೆ ಅಕ್ಷಯ ಸಿಗತ್ತೆ, ಯಮಯಾತ್ನೆಯಿಂದ ಮುಕ್ತಿ ಪಡೆಯುತ್ತೆ. ಶ್ರಾದ್ದನೆ ಮಾಡ್ಬೇಕು ಅಂತಾನು ಬರೋದಿಲ್ಲ. 18 ಮಹಾಪುರಾಣದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿರೋದು ಭಾಗವತ. ಶ್ರೀಮದ್ ಭಾಗವತದಲ್ಲೂ ಗಯದ ಬಗ್ಗೆ ಮಾಹಿತಿ ಬರೆದಿದೆ. ಪದ್ಮ ಪುರಾಣ, ವಾಯು ಪುರಾಣ, ಅಗ್ನಿ ಪುರಾಣ ಎಲ್ಲದಲ್ಲಿ ಗಯ ಶ್ರಾದ್ದದ ಬಗ್ಗೆ ಮಾಹಿತಿ ಕೊಟ್ಟಿದೆ. ನಾವು ಮನೆಯಲ್ಲಿ ಮಾಡಿದ್ರೆ ಪಿಂಡ ದೊಡ್ಡದು, ಕೈಯಷ್ಟು ಪ್ರಮಾಣವಾಗಿದೆ, ಕೈಯಷ್ಟು ದೊಡ್ಡದೇ ಪಿಂಡ ಮಾಡಬೇಕು ಅಂತ ಗಯಾದಲ್ಲಿ ಬರ್ದಿದೆ. ಶಮೀಪತ್ರ ಪ್ರಮಾಣೇಣ ಪಿಂಡ ದದ್ಯಾತ್ ಗಯಾಶಿರೆ ಉದ್ದರೆ ಸಪ್ತಗೋತ್ರಾಣಿ ಕುಲಮೇ ಕೋತ್ತರಂ ಶತಂ. 7 ಗೋತ್ರ ಇಲ್ಲಿ ತಂಕು ಅಂದ್ರೆ ಮನೆಯಲ್ಲಿ ಒಂದ್ ಪೆಟ್ಟು ಸಾಕಿರ್ತೀವಿ ನಾವು, ಅದ್ರದ್ದು ನಮ್ಮ ಮೇಲೆ ಋಣ ಇರುತ್ತೆ. ಅದೆಲ್ಲ ತೀರಿಸ್ಕೊಡೋ ಜಾಗ ಗಯಾನೆ. ಅಂದ್ರೆ ಯಾವುದೇ ಒಂದು ನಮ್ಮಿಂದ ಆದಂತ ಅನಾಹುತಗಳಿಗೆ ಸೂಕ್ತ ಪರಿಹಾರ ಸಿಗತಕ್ಕಂತ ಏಕೈಕ ಕ್ಷೇತ್ರ ಅಂದ್ರೆ ಅದು ಗಯಾ ಕ್ಷೇತ್ರ. ಗಯಾ ಮಿತ್ರಾಣಿ ಸರ್ವೇ ಪಶ್ವಚ್ಚ ವೃಕ್ಷ ಸ್ಪೃಷ್ಟಾಸ ದೃಷ್ಟ ಕೃತೋಪಕಾರ ಜನ್ಮಾಂತರೇಯೇ. ನಾವ್ ಯಾವಾಗ ಮನುಷ್ಯತನದಲ್ಲಿ ಹುಟ್ತೀವಿ ಆವಾಗ ತಾನೇ ಈ ಕರ್ಮಗಳು ಮಾಡಕ್ಕೆ ಅವಕಾಶ ಸಿಗತ್ತೆ. ಯಾವ ಜನ್ಮದಲ್ಲೂ ನಾವು ಇದ್ರೆ, ಯಾವ ನಮ್ ಫ್ರೆಂಡ್ ಇರ್ತಾರೆ, ಇಲ್ಲಾಂದ್ರೆ ಯಾರಿಗೂ ನೋಡಿದ್ರೆ ನಮ್ಗೆ ಭಾವ ಸಿಕ್ಕಿರುತ್ತೆ, ಸ್ಪರ್ಶ ಮಾಡಿದ್ರೆ ಭಾವ ಇರುತ್ತೆ. ಆ ಸಂಬಂಧ ಆಗಿದ್ರು ಕೂಡ, ಉಪಕಾರ ಮಾಡಿರೋರು ಕೂಡ ಹೆಸರದಲ್ಲೂ ಗಯಾದಲ್ಲಿ ನಾವು ಪಿಂಡ ಇಡಬಹುದು. ಅವ್ರಿಗೂ ಸದ್ಗತಿ ಸಿಗತ್ತೆ. ಭಾನುರವರೇ, ಸಾಕಷ್ಟು ಮಹತ್ತರವಾದ ಮಾಹಿತಿಯನ್ನ ಖಂಡಿತ ತಾವು ನೀಡ್ತಾ ಇದ್ದೀರಾ. ಇನ್ನಷ್ಟು ಮಾಹಿತಿಯನ್ನ ನಿಮ್ಮಿಂದ ಅಪೇಕ್ಷಿಸ್ತೇವೆ. ದಯವಿಟ್ಟು ಹಾಗೆ ಲೈನ್ ನಲ್ಲಿರಿ ವೀಕ್ಷಕರೇ. ನೀವು ಕೇಳಿಸ್ಕೊಳ್ತಾ ಇದ್ದೀರಾ, ಭಾನುರವರು ಗಯಾ ಕ್ಷೇತ್ರದಿಂದಲೇ ಕರೆಯನ್ನ ಮಾಡಿದ್ದಾರೆ. ನೇರವಾಗಿ ಗಯಾದಿಂದ ಕರೆಯನ್ನ ಮಾಡಿ ಕಾಯ್ತಿದ್ದಾರೆ ಮಾತಾಡೋದಕ್ಕೆ, ಮಾತನ್ನ ಮುಂದುವರಿಸೋದಕ್ಕೆ. ಭಾನುಕುಮಾರ್ ಅವರೇ, ಸಾಕಷ್ಟು ಒಂದು ವಿಶೇಷವಾದ ಸಂಗತಿಯನ್ನ ನೀವು ತಿಳಿಸ್ಕೊಟ್ರಿ. ನಾವ್ ಇಲ್ಲಿವರೆಗೂ ಇದೀರಾ ಅಲ್ವಾ ಲೈನ್ ಅಲ್ಲಿ? ಕೇಳಿಸ್ತಿದ್ಯಾ ನನ್ನ ಮಾತು? ನೀವು ಒಂದು ಮಾತನ್ನ ತಿಳಿಸಿದಾಗ ನನ್ಗೆ ಆಕ್ಚುಲಿ ತುಂಬಾ ಅಚ್ಚರಿ ಕೂಡ ಆಯ್ತು. ಏನಪ್ಪಾ ಅಂದ್ರೆ, ಬರೀ ನಮ್ಮ ಪಿತೃಗಳಿಗಷ್ಟೇ ಅಲ್ಲಿ ನಾವು ಪಿಂಡ ಪ್ರದಾನವನ್ನ ಮಾಡೋದಿಲ್ಲ, ಬದಲಾಗಿ ನಮ್ಮ ಮನೆಯಲ್ಲಿ ಸಾಕಿರುವಂತಹ ಪ್ರಾಣಿಗಳಾಗಿರ್ಬೋದು, ಅದಕ್ಕೂ ನಮಗೂ ಕೂಡ ಏನೋ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಅಷ್ಟೇ ಇಲ್ಲ, ನಮ್ಮ ಸ್ನೇಹಿತರಿಗೂ ಕೂಡ ಯಾರಿಂದ ನಾವು ಒಂದ್ ರೀತಿಯ ಒಂದು ಒಳ್ಳೆಯ ಭಾವ ಮೂಡಿರುತ್ತೋ ಅವ್ರಿಗೂ ಕೂಡ ನಾವು ಅಲ್ಲಿ ಗಯಾಗೆ ಬಂದು ಶ್ರಾದ್ದವನ್ನ ಮಾಡಬಹುದು ಅಂತ ತಿಳಿಸಿದ್ರಿ ಅಲ್ವೇ? ಹೌದು, ಮಾತನ್ನ ಮುಂದುವರಿಸಿ. ಇದು ಇಲ್ಲಿ ಗಯಾದಲ್ಲಿ ಪ್ರತ್ಯಕ್ಷವಾಗಿ ಬ್ರಹ್ಮ ಅವರೇ ಈ ಊರನ್ನ ಕಟ್ಟಿರೋದ್ರಿಂದ ಇಲ್ಲಿ ಶ್ರಾದ್ದದ್ದು ದೋಷ ಕೂಡ ಬರಲ್ಲ. ಇಲ್ಲಿ ಸ್ಪರ್ಶ ದೋಷ ಆಗ್ಲಿ ಯಾವ ದೋಷವೂ ಬರಲ್ಲ. ಹೆಂಗೆ ಮನೆಯಲ್ಲಿ ದೇವ್ರ ಪೂಜೆ ದಂಪತಿ ಸಮೇತವಾಗಿ ಮಾಡ್ತಾರೆ, ಹಂಗೆ ಗಯಾ ಶ್ರಾದ್ದ ಮಾಡಬೇಕಾದ್ರೆ ದಂಪತಿ ಸಮೇತವಾಗಿನ ಸಂಕಲ್ಪ ಮಾಡಿ ಮಾಡಬೇಕು. ಇಲ್ಲಿ ಪ್ರತ್ಯಕ್ಷವಾಗಿ ಪಿತೃದೇವತೆಯನ್ನ ಆವಾಹನ ಮಾಡಿಸ್ಬಿಟ್ಟು ಬ್ರಹ್ಮ ಅವರು ಕೂಡ್ಸಿರೋದ್ರಿಂದ ಇಲ್ಲಿ ಆವಾಹನಂ ಆಸನಂಚ ದ್ವಿಜಂಗುಷ್ ವಿವರ್ಜಿತ. ಇದು ಅವ್ರದೇ ಮನೆ, ಅವ್ರದೇ ಜಾಗ. ನಾವು ಅವ್ರ ಮನೆಗೆ ಬಂದ್ಬಿಟ್ಟು ಪಿತೃ ಕಾರ್ಯ ಮಾಡೋದ್ರಿಂದ ಕಲಿಯುಗದ ಮುಂಚೆ ಪ್ರಮಾಣಕವಾಗಿದೆ ಅಂದ್ರೆ ಕಾಮ ಕ್ರೋಧ ಲೋಭಮು ಈ 4ನ ಬಿಟ್ಟು ಕಾರ್ಯ ಮಾಡ್ತಿದ್ರು.
ಪಿತೃದೇವರು ಬಂದ್ಬಿಟ್ಟು ಕೈನಲ್ಲಿ ಪಿಂಡ ಎತ್ಕೊಂಡು ಹೋಗ್ತಿದ್ರು. ಅದೇ ಪ್ರಮಾಣವಾಗಿ ಆನಂದ ರಾಮಾಯಣದಲ್ಲಿ ದಶರಥ ಅವ್ರದ್ದು ಕಥೆ ಇದೆ. ವನವಾಸ ಕಳೆದ ಮೇಲೆ ಶ್ರೀರಾಮ ಅವರು ಮಗ ಆಗಿರೋದ್ರಿಂದ ಭಾನುಕುಮಾರ್ ಅವರೇ ಒಂದು ಸ್ಮಾಲ್ ಇಲ್ಲಿ ಒಂದು ಸಂಶಯ ಏನಪ್ಪಾ ಅಂದ್ರೆ, ಅಲ್ಲಿ ಆ ಕ್ಷೇತ್ರ ಅದು ನೀವು ಹೇಳಿರ್ತಕ್ಕಂಥ ಗಯಾ ಕ್ಷೇತ್ರ ಅಂದ್ರೆ ಪಿತೃಗಳಿರ್ತಕ್ಕಂಥದ್ದೇ. ಅಂದ್ರೆ ಪಿತೃಗಳು ಯಾರೊಬ್ರು ಈ ದೇಹವನ್ನು ಇದಾದ ತಕ್ಷಣ ಅಂದ್ರೆ ಆತ್ಮ ಹೋದ ನಂತರ ಆತ್ಮ ಬಂದು ಸೇರ್ತಕ್ಕಂಥದ್ದು ಪಿತೃಗಳು ವಾಸಸ್ಥಳ ಅಂತಾನೆ ಆಗಿದೆ ಅಂತದ್ದು. ಹೌದು, ಪಿತೃಗಳ ವಾಸಸ್ಥಳ ಅಂದ್ರೆ ಗಯಾ ಅಂತಾನೆ. ಹೌದು. ಅದರಿಂದ ಅಲ್ಲಿ ಹಿಂದೆ ಇದ್ದಂತಹವರು ಕಾಮ ಕ್ರೋಧ ಮದ ಮತ್ಸರಿ ಅಂದ್ರೆ ಇದನ್ನ ಬಿಟ್ಟು ಅಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ಅಲ್ಲಿ ವಿಶೇಷವಾದಂತ ರೀತಿ ನಾವು ಶ್ರಾದ್ದ ಮಾಡಿದಾಗ ಯಾರು ಪಿತೃಗಳು ಹೋಗಿರ್ತಾರೆ ಆ ಪಿತೃಗಳನ್ನ ಅವರೇ ಬಂದು ಸ್ವತಃ ಒಂದು ಪಿಂಡವನ್ನು ತೆಗೆದುಕೊಂಡು ಹೋಗ್ತಿದ್ರು ಅಂತಕ್ಕಂಥದ್ದು ಹಿಂದೆ ಆಧಾರ ಹಿಂದೆ. ಆದರೆ ಇತ್ತೀಚಿನದಲ್ಲಿ ಮಾಡುವಂತಹ ಸಂಕಲ್ಪದಲ್ಲೇ ಹಲವಾರು ತರ ಬೇರೆ ಬೇರೆ ಆಲೋಚನೆಗಳಿರುತ್ತೆ. ಹೀಗಿದ್ಮೇಲೆ ಇನ್ನ ಶ್ರದ್ಧೆ ಎಲ್ಲಿಂದ ಬರಬೇಕು? ಆದ್ರೆ ಕ್ಷೇತ್ರದಲ್ಲಂತೂ ಮಹಿಮೆ ಇದೆ. ಖಂಡಿತ. ಶ್ರಾದ್ದದಲ್ಲಿ ಮುಖ್ಯವಾದ ಇರೋದೇನೆ ಶ್ರದ್ಧೆ. ಶ್ರದ್ಧಾ ರೂಪೇಣ ಕೃತಃ ಶ್ರಾದ್ದ. ಅಂದ್ರೆ ಶ್ರದ್ಧೆಯಿಂದ ನಾವು ಮಾಡಬೇಕು. ಪಿತೃಗಳ ಆರಾಧನೆ ಮಾಡಬೇಕಾದ್ರೆ ಪಿತೃಗಳ ಅನುಷ್ಠಾನವನ್ನು ಮಾಡುವಾಗ ಎಷ್ಟು ಶ್ರದ್ಧಾಭಕ್ತಿಯಾಗಿ ನಾವು ಮಾಡ್ತೀವೋ ಅಷ್ಟು ವಿಶೇಷತೆ ಫಲ ಸಿಗುತ್ತೆ. ಹೌದು ಹೌದು ಹೌದು. ಅದೇ ಶ್ರಾದ್ದದ ಬಗ್ಗೆ ಪ್ರಾಮಾಣಿಕವಾಗಿ ಆನಂದ ರಾಮಾಯಣದಲ್ಲಿ ಕಥೆ ಇದೆ. ರಾಮ ಅವರು ಸೀತಾ ಅಮ್ಮನವ್ರ ಜೊತೆಲಿ ಗಯಾ ಬಂದಿದ್ರು. ಈ ಒಂದು ಚರಿತ್ರೆ ನಾನು ತಿಳಿಸ್ಬೇಕು ಅಂತ ನನ್ನ ಜನಕ್ಕೆ ತಿಳಿಸ್ಬೇಕು ಅಂತ ತುಂಬಾ ದಿನ ಅಂದ್ರೆ 15 ದಿನಗಳಿಂದ ನಾನು ನಿಲ್ಲಿಸ್ಕೊಂಡು ಬಂದಿದ್ದೆ. ಯಾಕೆಂದ್ರೆ ಅಲ್ಲಿ ದಶರಥ ಮಹಾರಾಜನ ಒಂದು ಅಲ್ಲಿ ದಶರಥ ಮಹಾರಾಜನಿಗೂ ಸಹಿತ ಪಿಂಡ ಪ್ರಧಾನವಾದಂತ ಸ್ಥಳ ಅಂತ ಅಲ್ಲಿ ಕೆಲವು ಪ್ರತೀತಿ ಹೇಳುತ್ತೆ. ಹೇಳಿ, ಇದನ್ನ ಪೂರ್ಣ ಚರಿತ್ರೆ ನಿಮ್ಮಿಂದಾನೇ ಬರಲಿ. ಯಾಕೆಂದ್ರೆ ಬಹಳ ಸ್ಪಷ್ಟವಾದಂತ ರೀತಿ ಆಧಾರ ಸಮೇತ ಹೇಳ್ತಿದ್ದೀರಿ ತಾವು. ಹೇಳಿಪ್ಪ. ಹೌದು. ಇದೇ ಆವಾಗ ಬಂದಿರೋವಾಗ ರಾಮ ಅವರು ಅಮ್ಮನವ್ರಿಗೆ ಇಲ್ಲಿ ನದಿ ತೀರದಲ್ಲಿ ಕೂರಿಸ್ಕೊಂಡು ಸಾಮಾನು ವ್ಯವಸ್ಥೆಗೋಸ್ಕರ ಹೊರಟ ಮೇಲೆ ಸ್ವಲ್ಪ ಕಾಲ ಕಳೆದ ಮೇಲೆ ಮಧ್ಯಾಹ್ನದಲ್ಲಿ ದಶರಥದವ್ರದ್ದು ಕೈ ಬಂದ್ಬಿಟ್ಟು ಆಕಾಶವಾಣಿ ಆಯ್ತು. ಸೀತಾ ಅಮ್ಮನವರಿಂದ ಅವರು ಪಿಂಡ ಕೇಳಿದ್ರು, ನನ್ ಪಿಂಡ ಕೊಡುವಂತ. ಅಮ್ಮನವ್ರು ಹೇಳಿದ್ರು, ನಾನು ಮುತ್ತೈದೆ, ನಾನು ಶ್ರಾದ್ದ ಮಾಡಕ್ ಅಧಿಕಾರ ಇಲ್ಲ, ನಮ್ ಯಜಮಾನರು ಸಾಮಾನ್ ತರಕ್ ಹೋಗಿದ್ದಾರೆ, ಅವ್ರು ಬಂದ ಮೇಲೆ ನಾವಿಲ್ಲಿ ಶ್ರಾದ್ದ ಮಾಡ್ತೀವಿ ಅಂತ. ಇಲ್ಲ, ನೀನು ಮಹಾಲಕ್ಷ್ಮಿ ಸ್ವರೂಪ, ನೀನಿಂದ ಅಯೋಧ್ಯ ಉದ್ಧಾರ ಆಗಿರೋದು, ನೀ ನನ್ ಪಿಂಡ ಕೊಡು. ಅಮ್ಮನವ್ರು ಹೇಳಿದ್ರು, ಏನು ಇಲ್ಲ, ನಾನು ಏನಿಂದು ಪಿಂಡ ಕೊಡ್ಲಿ. ಅಂದ್ರೆ ಸೊಸೆಗೆ ಎಷ್ಟು ಆದ್ಯತೆ ಅನ್ನೋದು ಇಲ್ಲಿ ತೋರಿಸುತ್ತಲ್ಲ. ಹೌದು, ಇಲ್ಲಿ ಸೊಸೆಗೆ ಬಹಳ ಆದ್ಯತೆ ಇದೆ. ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬರು ಸಹಿತ ಇಲ್ಲಿ ಎಲ್ಲರೂ ತಿಳ್ಕೊಳ್ಳುವಂತಹ ವಿಚಾರ ಇದೆ. ಮನೆಯಲ್ಲಿ ಶ್ರಾದ್ದ ಕರ್ಮಗಳನ್ನ ಮಾಡ್ಬೇಕಾದ್ರೆ ಧರ್ಮಪತ್ನಿ ಯಾರು ಶ್ರಾದ್ದವನ್ನು ಮಾಡ್ತಾರೆ, ಯಾರು ಅವರ ತಂದೆ ತಾಯಿಯ ಶ್ರಾದ್ದವನ್ನು ಮಾಡುವಾಗ ಅವರ ಧರ್ಮಪತ್ನಿಯ ಜವಾಬ್ದಾರಿ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಪ್ರತಿಯೊಬ್ರು ತಿಳ್ಕೊಳ್ಬೇಕಾಗತ್ತೆ. ಮುಂದುವರಿಸಿ. ಆವಾಗ ಆಕಾಶವಾಣಿ ಆಗಿರುವಾಗ ಸೀತಾಮ್ಮನವ್ರು ಹೇಳಿದ್ರು, ನಮ್ಮ ಹತ್ರ ಏನು ಇಲ್ಲ, ನಾನು ಏನದ್ದು ಪಿಂಡ ಕೊಡ್ಲಿ, ಏನ್ ಕೈನಲ್ಲಿದೆ ಅದರದೇ ಪಿಂಡ ಕೊಡು. ನದಿ ತೀರದಲ್ಲಿ ಕೂತಿದ್ರು, ಕೈನಲ್ಲಿ ಮರಳಿತ್ತು, ಮರಳದೆ 3 ಪಿಂಡ ಕೊಟ್ರು. ಅದಕ್ಕೆ ನಾವಿಲ್ಲಿ ಸೀತಾ ಸಿಕ್ತವ್ ದಡಾ ಸೀತಾ, ಸಂಸ್ಕೃತದಲ್ಲಿ ಸಿಕ್ತಾ ಅಂತ ಮರಳಿಗೆ ಹೇಳ್ತೀವಿ. ಅದೇ 3 ಪಿಂಡ ಕೊಟ್ಬಿಟ್ಟು ಪ್ರಮಾಣ ಇಟ್ರು. ಯಾಕಂದ್ರೆ ಯಾರು ನಂಬಲ್ಲ ಅಲ್ವಾ ಮುತ್ತೈದೆ ಶ್ರಾದ್ದ ಮಾಡಿರೋದು. ಇಲ್ಲಿ ನದಿನ ಇಲ್ಲಿ ಫಲ್ಗು ನದಿ ಅಂತ ಶ್ರೇಷ್ಠವಾದ ನದಿ ಹರಿಯುತ್ತೆ. ಮತ್ತೊಮ್ಮೆ ನದಿ ಹೆಸರು ಹೇಳಿ. ಅಲಗು ನದಿ. ಹೌದು. ಆದ್ರೆ ಈಗ ನದಿ ಹರಿತಿಲ್ಲ ಅಲ್ಲ, ಅದು ಮಳೆಗಾಲದಲ್ಲಿ ಮಾತ್ರ 3 ತಿಂಗಳು ನೀರಿರುತ್ತೆ. ಅಮ್ಮನವ್ರದ್ದು ಕೊಟ್ಟೆ ಶಾಪ. ಅಮ್ಮನವ್ರು ಆಗ ಸೀತಾದೇವಿ ಕೊಟ್ಟಂತ ಶಾಪ ಅಂದ್ರೆ ಮಳೆಗಾಲದಲ್ಲಿ ಬರ್ತಕ್ಕಂತ 3 ತಿಂಗಳು ಮಾತ್ರ ಆ ನೀರಲ್ಲಿ ಹರಿತಕ್ಕಂಥದ್ದು. ಹೌದು ಹೌದು. ಆಮೇಲೆ ಹಸುನ ಸಾಕ್ಷಿ ಇಟ್ರು, ಆಲದ ಮರನ ಸಾಕ್ಷಿ ಇಟ್ರು. ರಾಮರವ್ರು ಬಂದ ಮೇಲೆ ಇಲ್ಲ, ನಾನು ಪಿಂಡ ಪ್ರದಾನ ಮಾಡಿದೀನಿ, ಅದಕ್ಕೆ ಪ್ರಮಾಣ ಕೊಟ್ರೆ ನದಿ ಸುಳ್ಳು ಹೇಳಿದ್ದು. ಏನಂದ್ರೆ ಯಾರು ನಾವು ಕ್ಷೇತ್ರಕ್ಕೆ ಹೋದ್ರೆ ತೀರ್ಥಕ್ಕೆ ಹೋದ್ರೆ ನದಿ ಸ್ನಾನ ಮಾಡ್ತೀವ, ಪೂಜೆ ಮಾಡ್ತೀವ, ಅದಕ್ಕೆ ರಾಮ ಅವರು ಮಾಡ್ತಾರೆ, ನಂಗೆ ಮರ್ಯಾದೆ ಇನ್ನೂ ಬೆಳೆಯುತ್ತೆ ಅಂತ ಅದಕ್ಕೆ ಸುಳ್ಳು ಹೇಳಿದ್ದು. ಸುಳ್ಳು ಹೇಳಿದಕ್ಕೆ ಅಮ್ಮನವರು ಶಾಪ ಕೊಟ್ರು, ನದಿನಲ್ಲಿ ನೀರಿದ್ರೆ ತಾನೇ ಮರ್ಯಾದೆ, ನೀನ್ ತಪ್ಪು ಹೇಳಿದಕ್ಕೆ ನಿಮ್ಗೆ ಇದೇ ಶಿಕ್ಷೆ, ನಿನ್ನಲ್ಲಿ ನೀರಿರಲ್ಲ, ಪ್ರವಾಹ ಇರಲ್ಲ. ಮಳೆಗಾಲದಲ್ಲೂ ಕೂಡ ಪ್ರವಾಹ ಎಷ್ಟು ಜೋರಾಗು ಬಂದ್ರೆ 3 ದಿನದಿಂದ ಜಾಸ್ತಿ ಇರಲ್ಲ, ತಕ್ಷಣ ಕಮ್ಮಿ ಆಗುತ್ತೆ. ಪ್ರಮಾಣ ಹೇಳಿರೋ ಆಗ ರಾಮದೇವರು ಕೊಟ್ಟಂತ ಶಾಪನ ಅದು, ಇದು ಸೀತಾದೇವಿ ಕೊಟ್ಟಂತ ಶಾಪ. ಹೌದು, ಸೀತಾಮ್ಮನವ್ರು ಕೊಟ್ಟಿದ್ದ ಸೀತಾಮ್ಮನವ್ರು ಕೊಟ್ಟಂತ ಶಾಪ ಆ ಅಲಗು ನದಿಗೆ. ಫಲ್ಗು ನದಿಗೆ. ಫಲ್ಗು ನದಿ. ಹೌದು, ಫಲ್ಗು ನದಿ. ಆಮೇಲೆ ಹಸುಗೆ ಕೇಳಿದ್ರೆ ಹಸುನು ಸುಳ್ಳು ಹೇಳ್ತು, ಶ್ರಾದ್ದ ಮಾಡಿದ್ರೆ ನಾವು ಗೌದಾನ ಮಾಡ್ತೀವಿ, ಗೌ ಪೂಜೆ ಮಾಡ್ತೀವಿ, ಗೌಗ್ರಾಸ ತೆಗಿತೀವಿ, ಅದಕ್ಕೆ ಅದೂನು ಸುಳ್ಳು ಹೇಳ್ತು.
ಅದಕ್ಕೆ ಶಾಪ ಕೊಟ್ರು, ಈ ಕ್ಷೇತ್ರದಲ್ಲಿ ನಿನ್ನ 33 ಕೋಟಿ ದೇವರು ವಾಸ ಮಾಡಿದ್ರು ಕೂಡ ನೀನು ಬಾಯಿ ಅಶುದ್ಧವಾಗಿರುತ್ತೆ ಅಂತ. ಆಮೇಲೆ ಆಲದ ಮರನ ಕೇಳಿದ್ರು. ಆಲದ ಮರ ಪ್ರಮಾಣವಾಗಿ ಹೇಳ್ತು, ಇಲ್ಲ ನಾನ್ ಸಾಕ್ಷಿ ಇದ್ದೀನಿ, ಈ ತರ ಆಯ್ತು, ದಶರಥ ಅವ್ರು ಬಂದಿದ್ರು, ಅವ್ರು ಅಮ್ಮನವ್ರು ಹೇಳಿದ್ರು, ಆದ್ರೂ ಅವ್ರು ಹೇಳಿದ್ರು ಇಲ್ಲ ನೀನ್ ಸೊಸೆ ಇದೆಯಾ, ಮಹಾಲಕ್ಷ್ಮಿ ಸ್ವರೂಪ, ನೀ ನಂಗೆ ಪಿಂಡ ಕೊಡುವಂತ ಅಮ್ಮನವರು ಪಿಂಡ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಪ್ರಮಾಣ ಇದ್ದೀನಿ. ಅದಕ್ಕೆ ಅಮ್ಮನವ್ರು ಅದಕ್ಕೆ ಆಶೀರ್ವಾದ ಕೊಟ್ರು, ನೀನ್ ಅಕ್ಷಯ ಇರ್ತೀಯ, ನೀನ್ ಕ್ಷಯ ಆಗಲ್ಲ ಆಲದ ಮರನ. ಅಕ್ಷಯ ವಟವೃಕ್ಷ ಅಂತ ಅದಕ್ಕೆ ಹೆಸರು ಬಂತು. ಹೌದು, ಇಲ್ಲಿ ಅದೇ ಸಾಕ್ಷಿ ಆಶೀರ್ವಾದ ಮಾಡಿದ್ರು ನಿನ್ ಕ್ಷಯ ಆಗಲ್ಲ. ಯಾರ ಗಯಾ ಬಂದ್ಬಿಟ್ಟು ಗಯಾದಲ್ಲಿ ಶ್ರಾದ್ದ ಮಾಡ್ತಾರೆ, ಅವ್ರು ಬಂದು ನಿಂಗ್ ನಮಸ್ಕಾರ ಮಾಡ್ಲಿಲ್ಲ, ನಿಂಗ್ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಅವ್ರದ್ದು ಗಯಾ ಯಾತ್ರೆ, ಗಯಾ ಶ್ರಾದ್ದ ಪೂರ್ತಿ ಆಗಲ್ಲ ಅಂತ. ಓಹೋ, ಅಂದ್ರೆ ಗಯಾನಲ್ಲಿ ವಿಷ್ಣುಪಾದ ದರ್ಶನ ಮಾಡಿದ್ರು ಆ ವಟವೃಕ್ಷದ ತಲೆಗೆ ಪುನಃ ಅಲ್ಲಿ ನಿಂತು ದರ್ಶನ ಮಾಡಿ ಅಲ್ಲಿ ಹೋಗಿ ನಾವು ಸಂಕಲ್ಪವನ್ನು ಮಾಡ್ಬೇಕು, ಅಂದ್ರೆ ಅಲ್ಲಿ ಭಗವಂತ ಆ ವೃಕ್ಷನ ಮುಟ್ಟಿ ನಮಸ್ಕರಿಸಬೇಕು. ಇಲ್ಲಿ ಗಯಾದಲ್ಲಿ 3 ಕಡೆ ಅಗ್ರ ಮಧ್ಯ ಮೂಲ 3 ಕಡೆ ಶ್ರಾದ್ದ ಮಾಡಬೇಕು. ಶಾಸ್ತ್ರ ಸಮ್ಮತವಾಗಿ ಒಂದ್ ದಿವಸದಲ್ಲಿ 3 ಶ್ರಾದ್ದ ಆಗಬಾರ್ದು. ಆದ್ರೆ ಬ್ರಹ್ಮ ಅವರು ಮಾಡಿರೋದ್ರಿಂದ ಇದು ಬ್ರಹ್ಮ ಕರ್ಮದಲ್ಲಿ ಬರುತ್ತೆ, ಶ್ರಾದ್ದ ಕರ್ಮದಲ್ಲಿ ಬರಲ್ಲ. ಅದಕ್ಕೋಸ್ಕರ ಇಲ್ಲಿ ಗಯಾದಲ್ಲಿ 3 ಕಡೆ ಶ್ರಾದ್ದ ಮಾಡ್ತಾರೆ. ನದಿ ತೀರದಲ್ಲಿ ತೀರ್ಥ ಶ್ರಾದ್ದ, ಮುಕ್ತಿ ಪಡಿಸೋರು ಮಹಾವಿಷ್ಣು ಇಲ್ಲಿ ಪ್ರತ್ಯಕ್ಷವಾಗಿ ನಿಂತಿರೋದ್ರಿಂದ ಅವ್ರ ಪಾದಕ್ಕೆ ಪಿಂಡ ಇರೋದು 2ನೇ ಜಾಗ. ಸಾಕ್ಷಿ ವೃಕ್ಷ ಅಕ್ಷಯ ವಟದ ಕೆರೆಗೆ. ಅಂದ್ರೆ ಒಂದೇ ದಿನ 3 ಕಡೆ ಶ್ರಾದ್ದ ಮಾಡ್ತಕ್ಕಂಥದ್ದು. ಹೌದು ಹೌದು, ಇಲ್ಲಿ ಮಾಡಬಹುದು. ಇಲ್ಲಿ ಧರ್ಮಶಾಸ್ತ್ರ ರೀತಿ ಒಂದು ದಿವಸಕ್ಕೆ ಒಂದೇ ಶ್ರಾದ್ದ ಅಂತ ಹೇಳುತ್ತೆ. ಹೌದು ಹೌದು ಹೌದು, ಆದ್ರೆ ಅದು ಬ್ರಹ್ಮಕ್ಷೇತ್ರವಾದ್ರಿಂದ ಅಲ್ಲಿ ನಡಿಬಹುದಾ ಅಂತ, ಅಂದ್ರೆ ಬ್ರಹ್ಮ ಅಲ್ಲಿ. ಹೌದು, ಇದು ಯಜ್ಞದ ಸಮಾನ. 100 ಅಶ್ವಮೇಧ ಯಜ್ಞ ಮಾಡಿದ್ರೆ ಮನುಷ್ಯಂಗೆ ಏನು ಫಲ ಸಿಗತ್ತೆ, ಏನು ಪುಣ್ಯ ಸಿಗತ್ತೆ, ಅದು ಗಯಾದಲ್ಲಿ ಒಂದು ಶ್ರಾದ್ದ ಮಾಡಿದ್ರೆ ಅಷ್ಟು ಪುಣ್ಯ ಅಷ್ಟು ಫಲ ಪಡೆಯುತ್ತೆ. ಎಷ್ಟು ವಿಶೇಷವಾದ ಮಾಹಿತಿ ಇದೆ, ಬಹಳ ಅರ್ಥ. ಅದಕ್ಕೋಸ್ಕರ ಯಾರು ಗಯಾ ಶ್ರಾದ್ದ ಮಾಡ್ತಾರೆ ಅವ್ರಿಗೆ ಆಲದ ಎಲೆನ ಎಂಜಿಲ್ ಮಾಡೋ ಹಂಗಿಲ್ಲ. ಯಾರು ಗಯಾನಲ್ಲಿ ಶ್ರಾದ್ದ ಮಾಡ್ತಾರೆ ಅವರು ಆಲದ ಎಲೆನಲ್ಲಿ ಊಟ ಮಾಡಬಾರ್ದು, ಊಟ ಮಾಡಬಾರ್ದು, ಎಂಜಿಲ್ ಮಾಡೋ ಹಂಗಿಲ್ಲ. ಆಮೇಲೆ ಕಲಿಯುಗದ ಮುಂಚೆ ಕಾಮ ಕ್ರೋಧ ಲೋಭಮೋ ಈ 4ನ ಬಿಟ್ಟು ಕಾರ್ಯ ಮಾಡ್ತಿದ್ರು. ಕಲಿಯುಗ ಬಂದ ಮೇಲೆ ಅದ್ ಸಾಧ್ಯತೆ ಇಲ್ಲ. ಅದು ಪರಿಹಾರಕ್ಕೋಸ್ಕರ ಒಂದ್ ಹಣ್ಣು ಒಂದ್ ತರಕಾರಿ ಬಿಡ್ಬೇಕು. ಇವತ್ತಿಗೂ ಗಯಾನಲ್ಲಿ ಬಂದಂತಹವರು ಏನಾದ್ರೂ ಒಂದು ಪದಾರ್ಥಗಳನ್ನ ಬಿಡಬೇಕು ಅನ್ನೋದು ಒಂದು ಪ್ರತೀತಿ ಇದೆ. ಖಂಡಿತ, ಆ ಪ್ರತೀತಿ ಯಾತಕ್ಕೆ ಅನ್ನೋ ವಿಚಾರ ಇದೆ. ಕಾಮಕ್ರೋಧ ಲೋಭಮನ್ನ ಬಿಟ್ಟು ಮಾಡ್ಬೇಕು. ಹಾಗಾಗಿ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಪದಾರ್ಥನ ಅಲ್ಲಿ ಬಿಟ್ಟು ಬರಬೇಕು, ಬಿಡಬೇಕು. ಇನ್ನು ಕಾಲ ಚೇಂಜ್ ಆಗಿರೋದ್ರಿಂದ ಇದು ಸಾಕ್ಷಿ. ನಾನು ಸಹಿತ ನನಗೆ ಇಷ್ಟವಾದಂತ ಪದಾರ್ಥಗಳನ್ನ ಅಲ್ಲಿ ಬಿಟ್ಟು ಬಂದಿದ್ದೇನೆ ನಮ್ಮ ತಂದೆಯವರಿಗೋಸ್ಕರ. ಅವರ ಒಂದು ಈಗ ತಾವು ಹೇಳಿದ ಮೇಲೆ ಬಹಳ ಸಂತೋಷ ಆಯ್ತು. ಖಂಡಿತ ಗುರುಜಿ, ಒಟ್ಟು ಪೂರ್ಣ ಮಾಹಿತಿ ಕೊಟ್ರಿ. ಗಯಾದಲ್ಲಿ ಶ್ರಾದ್ದದ್ದು ಯಾವ ತರದ್ದು ದೋಷ ಬರಲ್ಲ. ಇದು ಯಜ್ಞ ಮಾಡಿದ್ರೆ ಎಷ್ಟು ಪುಣ್ಯ ಅಷ್ಟೇ ಯಜ್ಞ ಮಾಡಿಸೋರ್ಗೂ ಪುಣ್ಯ ಇರುತ್ತೆ. ಇವತ್ತು ನನಗೂ ಪುಣ್ಯನೇ, ಯಾಕಂದ್ರೆ ಇಡೀ ರಾಜ್ಯ ಜನತೆಗೆ ಒಳ್ಳೆ ಮಾಹಿತಿ ಹೋಗ್ತದೆ ಇದು. ಇಡೀ ಪ್ರಪಂಚದಲ್ಲಿ ಎಲ್ಲೂ ಪಿಂಡ ಇಡುವಾಗ ಗಯಾನಾಮ್ ದತ್ತಂ ದತ್ತಮಸ್ತು ಅಂತ ಇಡಿಸ್ತಾರೆ. ಗಯಾದಲ್ಲೇ ಕೊಡ್ತಿದ್ದೀನಿ. ಹೌದು ಹೌದು, ಗಯಾದಲ್ಲಿ ನಾವು ಹೇಳ್ತೀವಲ್ವಾ, ಈಶಾನ್ಯ ದಿಕ್ಕಕ್ ನಡೀರಿ ಅಂತ. ಈಶಾನ್ಯ ವಿಷ್ಣು ಕಮಲಾಸನ ಕಾರ್ತಿಕೇಯ ವಂದಿತ್ರಯ ಅರ್ಕರಜನೀಶ್ ಗಣೇಶ್ವರಾಣಂ ಸಭ್ಯಾಸ್ತವ್ಯ ದದಿ ಕಣ್ವ ಮತಂಗ ಜಾಣ ಕ್ರೌಂಚ ಅಮರೇಂದ್ರ ಕಾಶ್ಯಪಾಣಂ ಕಳಶೋದ್ಭವ ಪಾದಾಂ. ಇಲ್ಲಿ ಉದ್ಭವ್ ಮಹಾವಿಷ್ಣುದು ಪಾದ ಇದೆ, ಮೇಲ್ಗಡೆ ಚಿನ್ನದ ಬಾವುಟ ಕಳಶ ಇದೆ. ಇದೆಲ್ಲ ಋಷಿಗಳು ಹೆಸರು, ಯಜ್ಞ ಮಾಡಿರೋ ಋಷಿಗಳು ಇಲ್ಲಿ ಪ್ರತ್ಯಕ್ಷವಾಗಿ ಇರ್ತಾರೆ. ಪಿತೃಮುಕ್ತಿಗೋಸ್ಕರ ಕಳಶೋದ್ಭವ ಪಾದಾಂ ನಮಾಮಿ ಸತ್ತಂ ಪಿತೃಮುಕ್ತಿ ಹೇತೋಹೋ. ಪಿತೃಮುಕ್ತಿಗೋಸ್ಕರ ಇದ್ರನ್ನೇ ಧ್ಯಾನ ಮಾಡಬೇಕು. ಆಮೇಲೆ ಇದೆ ಗಯಾ ಶ್ರಾದ್ದಂ ಗಯಾ ಶ್ರಾದ್ದಂ ಗಯಾ ಶ್ರಾದ್ದಂ. ಗಯಾದಲ್ಲಿ ಮಾಡಿದ್ರೆ ಗಯಾನಾಮ್ ಸ್ಥಿತ್ವ, ಮಿಕ್ಕಿದ ಕಡೆ ಏನಂದ್ರೆ ಗಯಾನಾಮ್ ಧ್ಯಾತ್ವ. ಹೌದು, ಧ್ಯಾತ್ವ ದೇವಂ ಜನಾರ್ದನಂ. ಗಯಾದಲ್ಲಿ ಮಾಡಿದ್ರೆ ಗಯಾನಾಮ್ ಸ್ಥಿತ್ವ. ಮಧ್ಯದಲ್ಲಿ ಹೇಳ್ತಾರೆ ಎಲ್ಲ ಶ್ರಾದ್ದ ಆದ್ಮೇಲೆ ಗಯಾ ಶ್ರಾದ್ದ ಫಲ ಸಿದ್ಧಿರಷ್ಟು, ಗಯಾದಲ್ಲಿ ಮಾಡಿದಷ್ಟು ನಮ್ಗೆ ಫಲ ಸಿಕ್ಲಿ ಅಂತ ಹೇಳ್ತಾರೆ. ಅಂದ್ರೆ ಮನೆಗಳಲ್ಲಿ ಮಾಡಿದಾಗ ಗಯಾಲಿ ಮಾಡಿದಷ್ಟು ಫಲ ಸಿಗಲಿ ಅಂತ ಮನೇಲಿ ಹೇಳ್ತೀವಿ. ಗಯಾಲೇ ಶ್ರಾದ್ದ ಮಾಡಿದ್ರೆ ನಿಜಕ್ಕೂ ಅವ್ರಿಗೆ ಮುಕ್ತಿ ಸಿಗ್ದಂಗ ಆಗತ್ತೆ, ನಮ್ಗೆ ಸಂಪೂರ್ಣವಾದಂತಹ ಫಲ ಆಗತ್ತೆ. ಖಂಡಿತ ಗುರುಜಿ, ತುಂಬಾ ಸಂತೋಷ. ಭಾನುಕುಮಾರ್ ಅವರೇ, ಗರುಡ ಪುರಾಣದಲ್ಲೂ ಕೂಡ ಮಾಹಿತಿ ಕೊಟ್ಟಿದೆ. ಈ ಗಯಾದಲ್ಲಿ ಖಂಡಿತ 3 ಮಗಂದು 3 ಕರ್ತವ್ಯದಲ್ಲಿ ಗಯಾ ಶ್ರಾದ್ದ ಇರೋದು. ಏನಂದ್ರೆ ಜೀವತೆ ವಾಕ್ಯ ಪಾಲಂತೆ, ಯಾವತ್ತಂಕೂ ತಂದೆ ತಾಯಿ ಇದ್ದಾರೆ, ಅವ್ರು ಹೇಳಿದ ಮಾತನ್ನ ನಾವು ಕೇಳ್ಕೊಂಡು ಇರ್ಬೇಕು.
ತೀರ್ಕೊಂಡ ಮೇಲೆ ಮೊದಲನೇ ದಿವಸದಿಂದ ವೈಕುಂಠ ತನಕ ಕಾರ್ಯ ಮಾಡಬೇಕು. ಮೂರನೇದು, ಕನಿಷ್ಠ ಪಕ್ಷ ಗಯಾದಲ್ಲಿ ಎಷ್ಟು ಸಲಿ ಬೇಕಾದ್ರೂ ಶ್ರಾದ್ದ ಮಾಡಬಹುದು. ಕನಿಷ್ಠ ಪಕ್ಷ ಜೀವನದಲ್ಲಿ ಒಂದು ಸಲಿ ಬಂದ್ಬಿಟ್ಟು ಗಯಾದಲ್ಲಿ ಗಯಾ ಶ್ರಾದ್ದ ಮಾಡ್ಲೇಬೇಕು. ಆವಾಗ್ಲೇ ಮಗ ಹೇಳಿಸ್ಕೊಡೋ ಅಧಿಕಾರ ಇರುತ್ತೆ. ಯಾಕಂದ್ರೆ 21 ನರಕದಲ್ಲಿ ಪೂ ಅಂತ ಭಯಂಕರವಾಗಿ ನರಕ ಇದೆ. ಆ ಪೂ ಅಂತ ನರಕದಿಂದ ತೆಗಿಯಕ್ಕೆ ಏನಂದ್ರೆ ಗಯಾ ಶ್ರಾದ್ದ ಮಾಡಿದ್ರೇನೆ ಅಲ್ಲಿಂದ ಮಗ ತೆಗಿಬಹುದು. ಅಂದ್ರೆ ಆ ಹಿರಿಯರು ಯಾರು ನಮ್ಮನ್ನ ಅಗಲಿರ್ತಾರೆ, ತಂದೆ ತಾಯಿ, ಅವ್ರನ್ನ ನರಕದಿಂದ ಹೊರಗಡೆ ತರಬೇಕಾದ್ರೆ ಮಗನೇ ದಾರಿಯಲ್ಲಿ, ಮಗನೇ ದಾರಿ. ಅದಕ್ಕೋಸ್ಕರನೇ ಪೂ ತಾರಣಾಯ ಇತಿ ಶಬ್ದ ಪುತ್ರ ಉತ್ಪತ್ತಿ ಇರೋದು ಇದಕ್ಕೋಸ್ಕರನೇ. ಪುತ್ರ ನೋಡಿ, ಮಗ ಏನಕ್ಕೋಸ್ಕರ ಬೇಕು ಇಲ್ಲಿ ಎಲ್ಲರೂ ಚಿಂತನೆ ಮಾಡುವಂತಹ ವಿಚಾರ ಇದೆ. ಯಾತಕ್ಕಾಗಿ ಗಂಡು ಮಗ ಬೇಕು? ನಾವು ಮಾಡಿರ್ತಕ್ಕಂಥ ಆಸ್ತಿನ ಅರ್ಗಿಸ್ಕೊಂಡು ತಿನ್ಲಿಕ್ಕಲ್ಲ, ಅಥವಾ ಇನ್ನೇನೋ ಒಂದು ದಾರಿ ಹೋಗ್ಲಿಕ್ಕಲ್ಲ. ಮಗ ಬೇಕಾಗಿರ್ತ, ಗಂಡು ಸಂತಾನ ಅಂತ ಬೇಕಾಗಿರೋದು ಇದೊಂದು ವಿಚಾರಕ್ಕೋಸ್ಕರ ಮಾತ್ರನೇ. ಇದು ಧರ್ಮಶಾಸ್ತ್ರ ರೀತಿ ಇರ್ತಕ್ಕಂಥದ್ದು. ಅಂದ್ರೆ ಈ ಪಿತೃಗಳನ್ನ, ಹಿರಿಯರ, ಅವ್ರ ನರಕದಿಂದ ಅವ್ರನ್ನ ಹೊರಗಡೆ ತಂದು ಒಂದು ಸನ್ಮಾರ್ಗದತ್ತ ಆ ವೈಕುಂಠಕ್ಕೆ ಸೇರಿಸಬೇಕಾದ್ರೆ, ಶ್ರೀಮನ್ ನಾರಾಯಣನ ಪಾದದಡಿ ಸೇರಿಸಬೇಕಾದ್ರೆ ಮಗ ಇಲ್ಲಿ ಬಹಳ ಆದ್ಯತೆ ಇದೆ. ಆದ್ರೆ ಅಂತಹ ಒಂದು ಸಂಸ್ಕಾರವನ್ನ ಮಾಡಿದ್ರೆ ಈತನಿಗೂ ಅಷ್ಟೇ ಫಲ ಇರುತ್ತೆ. ತಂದೆ ತಾಯಿಗೆ ಒಂದು ಸದ್ಗತಿ ಕೊಡಬೇಕಾದ್ರೆ ಮಗನ ಪಾತ್ರ ಬಹಳ ದೊಡ್ಡದು. ಇಲ್ಲಿ ಯಜ್ಞಾಧೀಶರು ಪ್ರತ್ಯಕ್ಷವಾಗಿ ಮಹಾವಿಷ್ಣು ಇಲ್ಲಿ ನಿಂತಿದ್ದಾರೆ. ಅದಕ್ಕೋಸ್ಕರನೇ ಇದು ಯಜ್ಞದ ಇದ್ರಲ್ಲಿ ಬರುತ್ತೆ. ಬ್ರಹ್ಮ ಅವರೇ ಮಾಡಿರೋದು. ಪ್ರತ್ಯಕ್ಷವಾಗಿ ಮಹಾವಿಷ್ಣು ಇಬ್ರು ಕ್ಷೇತ್ರದಲ್ಲಿ ಪ್ರತ್ಯಕ್ಷವಾಗಿ ಇರೋದ್ರಿಂದ ಈ ಕ್ಷೇತ್ರನ ಎಲ್ಲಾ ತೀರ್ಥಕ್ಕೆ ಪ್ರಾಣ ಅಂತ ನಾವು ಹೇಳ್ತೀವಿ. ನಾವು ಇಡೀ ಪ್ರಪಂಚದಲ್ಲಿ ಯಾವ ತರ ಭಾರತ ವರ್ಷದ ಮುಖ ಅಂತ ಅನ್ಕೋತೀವಿ, ಆ ಪ್ರಕಾರವಾಗಿ ಎಲ್ಲಾ ತೀರ್ಥಕ್ಕೆ ಪ್ರಾಣ ಇರೋದು. ಎಲ್ಲಾ ತೀರ್ಥ ಒಂಥರ ಮೈ ಇದೆ, ಗಯಾ ಇರೋದು ಅದಕ್ಕೆ ಪ್ರಾಣ. ಗಯಾದಲ್ಲಿ ಏನಂದ್ರೆ ನಮ್ ತೀರ್ಕೊಂಡಿರೋ ತಂದೆ ತಾಯಿನ ತೀರ್ಕೊಂಡ ಮೇಲೇನು ಆ ಸಂಬಂಧನ ಬೆಳೆಸ್ಕೊಂಡು ಹೋಗ್ತಿರೋ ಜಾಗ ಇರೋದು ಗಯಾ. ಅವ್ರ ಶರೀರವಾಗಿ ನಮ್ ಜೊತೆಲಿ ಇಲ್ದೇ ಇದ್ರು ಕೂಡ ನಮ್ ಜೊತೆಲಿ ನಮ್ ಶ್ರದ್ಧೆನಲ್ಲಿ ಅವ್ರು ಖಂಡಿತ ಇದ್ದೇ ಇರ್ತಾರೆ. ಆಶೀರ್ವಾದ ಖಂಡಿತ ನಮ್ಗೆ ದೊರಕತ್ತೆ ಅಂತ. ಖಂಡಿತಮ್ಮ. ಯಾಕೆಂದ್ರೆ ನಮ್ಮನ್ನ ಪಿತೃಗಳಾಗ್ಲಿದ ನಂತರ ಅವ್ರ ಮಾತಿಲ್ಲ, ಅವ್ರ ನಮ್ಮ ಮಂದಿಗೆ ಓಡಾಟ ಇಲ್ಲ, ಅವ್ರ ಒಡನಾಡಿಗಳಿರಲ್ಲ. ಆದ್ರೆ ಗಯಾ ಕ್ಷೇತ್ರದಲ್ಲಿ ಅವರ ಆತ್ಮ ಇರುತ್ತೆ. ಗಯಾನಲ್ಲಿ ಇದ್ದಾರೆ, ಪಿತೃಸ್ಥಾನ ಅದು. ಅದರಿಂದ ಅಲ್ಲಿ ಒಮ್ಮೆ ದರ್ಶನಕ್ಕೆ ಹೋಗಿ ಬಂದು ಅಲ್ಲಿ ಶ್ರಾದ್ದ ಕರ್ಮಗಳು ಮಾಡಿದ್ರೆ ನಮ್ಮ ಜೊತೆಯಲ್ಲಿದ್ದಾರೆ, ಅವರ ಆಶೀರ್ವಾದ ನಮಗಿದೆ, ಅವ್ರ ಜೊತೆಯಲ್ಲಿ ಇರ್ತಾರೆ ಅನ್ನೋದಕ್ಕೆ ಮೂಲ ಆಧಾರಗಳಿದೆ. ಅದಕ್ಕೆ ಶ್ರಾದ್ದ ಮಾಡುವಾಗ ಆ ಮಂತ್ರದಲ್ಲಿ ಖಂಡಿತ ಬರುತ್ತೆ. ಅವ್ರು ಹೇಳಿದ ಅಕ್ಷರಾಕ್ಷರ ಸತ್ಯ. ಗಯಾ ಅಂತ ಬರ್ತಕ್ಕಂಥದ್ದು ಅದಕ್ಕೆ ಎಷ್ಟು ವಿಶೇಷವಾಗಿ ನೋಡಿ. ಗಯಾಸುರ ರಾಕ್ಷಸ ಆದ್ರೂ ಸಹಿತ ಎಂಥ ಒಂದು ವಿಚಾರವನ್ನ ಆತ ತಂದುಕೊಂಡಿದ್ದಾನೆ. ಎಂಥ ಒಂದು ಗುಣ ಉಳ್ಳಂತ ಗುರುಜಿ. ಅಸುರರಿದ್ರು, ರಾಕ್ಷಸರಿದ್ರು, ಆ ತಾಳ್ಮೆ, ಆ ಮನಸ್ಸು, ಜೊತೆಗೆ ಇದು ಪ್ರಪಂಚಕ್ಕೆ ಎಷ್ಟು ಒಂದು ಅನುಕೂಲತೆ ಇರುವಂತಹದ್ದು. ನಾವು ಹೇಳ್ತೀವಿ, ಸಾಕಷ್ಟು ಪುರಾಣಗಳಿದೆ, ಕಥೆಗಳಿದೆ, ಅದರಲ್ಲೆಲ್ಲ ಎಷ್ಟು ಮೂಲಾರ್ಥ ಇದೆ. ಭಾನುಕುಮಾರ್ ಅವರೇ, ಬಹಳ ಸಂತೋಷ ಆಯ್ತು ಇವತ್ತು ನೀವು ನಮಗೆ ಸಿಕ್ಕಿ. ಇವತ್ತಿನ ದಿವಸ ನಾನು ಇದ್ರ ಚರಿತ್ರೆ ನಾನೇ ಹೇಳಿದ್ರು ಸಹಿತ ಇಷ್ಟು ಅರ್ಥಗರ್ಭಿತವಾಗಿ ಹೇಳಿಕ್ಕಾಗಲ್ಲ. ಯಾಕೆಂದ್ರೆ ನೀವು ಅದೇ ಕ್ಷೇತ್ರದಲ್ಲಿ ಇರೋದ್ರಿಂದ ಆ ಕ್ಷೇತ್ರದ ಇಂಚಿಂಚು ಅದರ ಚರಿತ್ರೆ ಪೂರ್ವಾಪರ ಎಲ್ಲ ಪ್ರತಿಯೊಂದು ತಿಳ್ಕೊಂಡಿದ್ದೀರಿ ತಾವು. ಖಂಡಿತ ಗುರುಜಿ. ಇದು ಗದಾಧರ ಕ್ಷೇತ್ರ, ಇದು ಗಯಾ ಗದಾಧರ ಕ್ಷೇತ್ರ ಅಂತ ನಾವು ಕರಿತೀವಿ. ಮಹಾವಿಷ್ಣು ಗದಾಧರ ಕ್ಷೇತ್ರಕ್ಕೆ ಬಂದಿರೋದು ಅಂತ ಇದೆ. ರಾಮಕೃಷ್ಣ ಪರಮಹಂಸರು ತಂದೆ ತಾಯಿ ಇಲ್ಲಿ ಬಂದ್ಬಿಟ್ಟು 60 ವರ್ಷ ವಯಸ್ಸದಲ್ಲಿ ಹರಕೆ ಕಟ್ಕೊಂಡ್ರು. ನಂಗ್ ಮಗ ಆದ್ರೆ ಅವ್ರ ಮಗ ಹೆಸರು ಗದಾಧರ ಅಂತ ಇಡ್ತೀವಿ. ಅದಕ್ಕೋಸ್ಕರನೇ ರಾಮಕೃಷ್ಣ ಪರಮಹಂಸ ಅವ್ರದ್ದು ಚಿಕ್ಕ ವಯಸ್ಸಿಂದು ಹೆಸರು ಗದಾಧರ ಅಂತ ಇದೆ. ಯಾರಿಗೆ ಪಿತೃದೋಷ ಪಿತೃಶಾಪ ಇರುತ್ತೆ ಎಲ್ಲ ಪರಿಹಾರ ಆಗೋದು ಗಯಾದಲ್ಲಿ ಶ್ರಾದ್ದ ಮಾಡಿದ್ರೇನೆ. ಯಾರಿಗೆ ವಂಶಾಭಿವೃದ್ಧಿ ನಿಂತೋಗತ್ತೆ ಅದೆಲ್ಲ ಗಯಾದಲ್ಲಿ ಮಾಡಿದ್ರೆ. ಪುತ್ರ ಕಾಮೇಷ್ಟಿ ಯಜ್ಞ ಮಾಡ್ತಿದ್ದಲ್ಲ ಅದು ಗಯಾ ಶ್ರಾದ್ದ ಒಳಗೇನೆ ಸೇರಿದೆ. ಯಾಕಂದ್ರೆ ನಮ್ ವಂಶದಲ್ಲಿ ನಮ್ ಹಿರಿಯವರೇ ಹುಟ್ಟುತ್ತಾರೆ ಅಂತ ಶಾಸ್ತ್ರದಲ್ಲಿ ಪ್ರಮಾಣ. ಅದಕ್ಕೆ ಹೇಳ್ತಾರೆ ನಿಮ್ ತಾತ ಬಿಡುಗಡೆ ಆದ್ರೆ ನಮ್ ವಂಶದಲ್ಲಿ ಬಂದ್ಬಿಡ್ತಾರೆ. ಅಂದ್ರೆ ಯಮಯಾತನೆಯಿಂದ ಬಿಡುಗಡೆ ಆದ್ಮೇಲೆ ವಂಶದಲ್ಲಿ ಬರ್ತಕ್ಕಂಥದ್ದು. ಆ ಯಮಯಾತನೆಯಿಂದ ಬಿಡಿಸಬೇಕಾದ್ರೆ ಗಯಾಲಿ ಶ್ರಾದ್ದ ಆಗಬೇಕು, ಮಾಡ್ಲೇಬೇಕು. ಎಷ್ಟು ನೋಡಿ, ಒಂದಕ್ಕೊಂದು ಲಿಂಕ್. ಬರೀ ಇಲ್ಲಷ್ಟೇ ಅಲ್ಲ, ಮೇಲೂ ಲಿಂಕ್ ಇದೆ. ಮೇಲೂ ಸಹಿತ ಒಂದಕ್ಕೊಂದು ಸಂಬಂಧಗಳಿದೆ, ಬಹಳ ಅರ್ಥಗರ್ಭಿತವಾಗಿದೆ. ಯಾಕೆಂದ್ರೆ ನಮ್ಮ ವಂಶದಲ್ಲಿರ್ತಕ್ಕಂಥವ್ರು ತಂದೆನೋ ತಾತನೋ ಪುನಃ ಸಾಕಷ್ಟು ಜನ ಬಾಯಲ್ಲಿ ಕೇಳ್ತಿರ್ತೇವೆ, ಇವ್ರು ನಮ್ಮ ತಂದೆ ತರ ಆ ನಡೆಯೋದು, ಮಾತಾಡ್ತಕ್ಕಂಥದ್ದು, ಅವ್ರು ಕೂತ್ಕೊಳ್ತಕ್ಕಂಥದ್ದು, ಅವ್ರ ದೇಹದ ಮೇಲೆ ಹಿಂದೆ ಎಲ್ಲೋ ನಮ್ಮ ಇವ್ರ ತಾತನ ಎದೆ ಮೇಲೋ ತಾತನ ಮೈ ಮೇಲೋ ಒಂದು ಮಚ್ಚೆ ಇದೆ ಅಂದ್ರೆ ಅದು ಮೊಮ್ಮಗನ ಮೇಲೂ ಇರುತ್ತೆ. ಈ ತರ ಎಲ್ಲ ಕೆಲವು ಆಧಾರಗಳಿದೆ. ಮತ್ತೆ ತಾತನಂತೆ ನಡೀತಕ್ಕಂಥದ್ದು, ತಾತನಂತೆ ಮಾತನ್ನು ತುಂಬಾ ಶಾರ್ಪ್ ಆಗಿರುವಂಥದ್ದು,
ತಾತ ಹೇಗೆ ಗರ್ಜಿಸ್ತಿದ್ರು ಅದೇ ತರ ಮೊಮ್ಮಗ ಇವನು ಹಾಗೆ ಇದ್ದಾನಪ್ಪ, ಎಲ್ಲ ನಮ್ಮ ಅಪ್ಪನ ತರ ಅಥವಾ ನಮ್ಮ ಮುತ್ತಾತನ ತರ ಈ ತರ ಮಾತಾಡೋದನ್ನ ಕೇಳಿದ್ವಿ. ಆದ್ರೆ ಇದು ಸತ್ಯಾಸತ್ಯತೆಗಳನ್ನ ಇವತ್ತು ನಿಮ್ಮಿಂದ ತಿಳ್ಕೊಳ್ತಾ ಇದ್ದೀವಿ ನಾವು. ಬಹಳ ಸಂತೋಷ ಆಯ್ತು. ಭಾನುಕುಮಾರ್ ಅವರೇ, ಇಷ್ಟು ಹೊತ್ತು ಬಹಳ ಸುದೀರ್ಘವಾಗಿ ಸವಿಸ್ತಾರವಾಗಿ ಮಾಹಿತಿಯನ್ನ ನಮ್ಗೆ ನೀಡಿದ್ದೀರಾ. ಗಯಾದಿಂದಲೇ ಕರೆಯನ್ನ ಮಾಡಿದ್ದೀರಾ. ಆದ್ರೂ ನೀವು ಬಹಳ ವಿಶೇಷವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಸಮಸ್ತ ವೀಕ್ಷಕರ ಪರವಾಗಿ. ವೀಕ್ಷಕರೇ, ಪುಟ್ಟ ವಿರಾಮದ ನಂತರ ಮತ್ತೆ ಸಿಗೋಣ. ಗುರುಜಿ ಬಹಳಷ್ಟು ವಿಶೇಷವಾದ ಮಾಹಿತಿಯನ್ನ ನಮ್ಮ ಮುಂದೆ ಇಟ್ಟರು ಗುರುಜಿ ಭಾನುಕುಮಾರ್ ಅವರು. ತುಂಬಾ ಖುಷಿ ಅನ್ನಿಸ್ತು. ಜೊತೆಗೆ ನಾವು ಕೂಡ ಆದಷ್ಟು ಬೇಗ ಹೋಗಿ ನಮ್ಮ ಹಿರಿಯರಿಗೆ, ನಮ್ಮನ್ನ ಅಗಲಿದಂತಹವರಿಗೆ ಯಾವಾಗ ಶ್ರಾದ್ದವನ್ನ ಮಾಡ್ತೀವೋ ಗಯಾಗೆ ಹೋಗಿ ಅನ್ನೋ ಮಟ್ಟಿಗೆ ಒಂದು ರೀತಿಯ ಕ್ಯೂರಿಯಾಸಿಟಿ ಕೂಡ ನಮ್ಗೆ ಹೆಚ್ಚಾಯ್ತು. ಆ ಕ್ಷೇತ್ರ ನೋಡ್ಲೇಬೇಕು, ಇಷ್ಟು ವಿಶೇಷವಾಗಿರೋ ಕ್ಷೇತ್ರ ಅಂತ ಗುರುಜಿ. ಖಂಡಿತಮ್ಮ, ಅಲ್ಲಿ ತಿಳ್ಕೊಳ್ತಕ್ಕಂತಹ ವಿಚಾರಗಳಿಷ್ಟಿದೆ. ದರ್ಶನ ಮಾಡಿದ್ರೆ ಮತ್ತಷ್ಟು ಅನುಕೂಲ ಇದೆ. ಜೊತೆಗೆ ಅಂದು ಸೀತಾಮ್ಮನವರು ಒಂದು ವಿಶೇಷವಾದಂತಹ ರೀತಿ ಶಾಪ ಕೊಟ್ಟಿರ್ತಕ್ಕಂಥದ್ದನ್ನು ನೋಡಬಹುದು. ಹಾಗೆ ಶಾಪ ಕೊಟ್ಟಂತಹ ನದಿ, ಆ ಫಲ್ಗು ನದಿ ಇವತ್ತಿಗೂ ಸಹಿತ ನದಿ ಮೇಲೆ ಹರಿಯೋದಿಲ್ಲ. ನೋಡಿದ್ರೆ ಬರೀ ಮರಳೇ ಕಾಣುವಂಥದ್ದು. ಆ ಮರಳಿನಿಂದ ಪಿಂಡವನ್ನು ಕೊಟ್ಟರು ಸಹಿತ ದಶರಥ ಮಹಾರಾಜರು ಅದನ್ನು ತೃಪ್ತಿಕೊಂಡು ಅಲ್ಲಿ ತೃಪ್ತಿಪಟ್ಟರು ಅನ್ನೋದಕ್ಕೆ ಸಾಕಷ್ಟು ಆಧಾರಗಳಿದೆ. ಇನ್ನು ಅದಾದ ನಂತರ ಇವತ್ತಿಗೂ ಸಹಿತ ಆಲದ ವೃಕ್ಷ ಇದೆ. ಅಂದು ಸೀತಾದೇವಿ ಒಂದು ಶಾಪವನ್ನು ಕೊಟ್ಟಿದ್ದರಿಂದ ಅಲ್ಲಿ ನೀರಿಲ್ದಂತಾಯಿತು. ಹಾಗೆ ಅನುಗ್ರಹದಿಂದ ಆ ವೃಕ್ಷ ಇವತ್ತಿಗೂ ಸಹಿತ ಹಾಗೇ ಇದೆ. ಆ ಇವತ್ತಿಗೂ ಸಹಿತ ಹಾಗೇ ಇರ್ತಕ್ಕಂಥ ಆಲದ ವೃಕ್ಷನ ಅಲ್ಲಿ ನೋಡಬಹುದು. ಇನ್ನು ಆ ಬಂಗಾರದ ಕಳಶ ಜೊತೆಗೆ ಆ ವಿಷ್ಣುಪಾದ, ಅವೆಲ್ಲವನ್ನು ನೋಡಿದ್ರೆ ಎಷ್ಟು ತೃಪ್ತಿ. ನಾನು ಈ ಕ್ಷೇತ್ರವನ್ನು ನಿಮಗೆ ತೋರಿಸ್ಬೇಕು ಅಂತಾನೆ ಸತತವಾಗಿ 15 ದಿವಸ ನಾನು ಹೋರಾಟ ಆಯಿತು. ಏನಾದರೂ ಒಂದ್ಸತಿ ಹೋಗಿ ಬಂದ್ಬಿಡೋಣ, ಡೈರೆಕ್ಟಾಗಿ ಅಲ್ಲಿ ಶೂಟಿಂಗ್ ಮಾಡ್ಕೊಂಬರೋಣ, ಆ ಕ್ಷೇತ್ರವನ್ನು ನಿಮಗೆ ತೋರಿಸೋಣ ಅನ್ನೋ ಒಂದು ಆಸೆ ನಂದಿತ್ತು. ಕಾರ್ಯದ ಒತ್ತಡ, ಕೆಲಸದ ಒತ್ತಡ. ಆದರೂ ಇದು ಬರೀ ಪಕ್ಷಮಾಸದಲ್ಲಿ ಮಾತ್ರ ತಿಳ್ಕೊಳ್ಬೇಕು ಅಂತೇನಲ್ಲ. ಇವತ್ತಲ್ಲ ನಾಳೆ ಸಾಧ್ಯವಾದಷ್ಟು ಬೇಗ ಗಯಾ ಕ್ಷೇತ್ರಕ್ಕೆ ಹೊರಡ್ತೀವಿ. ಗಯಾ ಕ್ಷೇತ್ರದಲ್ಲಿ ಒಂದು ಚಿತ್ರೀಕರಣ ಮಾಡ್ತೀವಿ. ಅಲ್ಲಿರ್ತಕ್ಕಂತಹ ಮೂಲ ಸಾನ್ನಿಧ್ಯ ಮತ್ತು ಸುತ್ತಮುತ್ತ ಇರತಕ್ಕಂತಹ ಒಂದು ಪ್ರಾಂತ್ಯ 18 ಮೈಲಿಗಳು, 18 ಕಿಲೋಮೀಟರ್ ಅಲ್ಲಮ್ಮ ಅವ್ರು ಹೇಳಿದ್ದು, 18 ಕಿಲೋಮೀಟರ್ ಏನಿದೆ ಗಯಾ ಕ್ಷೇತ್ರದ ಒಂದು ಸಂಪೂರ್ಣ ಮಾಹಿತಿನ ನಿಮ್ಮ ಮುಂದೆ ತಂದಿರುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಹಾಗೆ ಇಷ್ಟೊತ್ತು ಭಾನುಕುಮಾರ್ ಅವರು ಬಹಳ ಶ್ರದ್ಧೆಯಿಂದ ಅಲ್ಲೇ ಸ್ವಾಮಿನ ದಿನ ಬೆಳಗಾದ್ರೆ ಆ ವಿಷ್ಣುಪಾದವನ್ನು ಮುಟ್ಟಿ ಸೇವೆ ಮಾಡುವಂತಹ ಭಾಗ್ಯವುಳ್ಳಂತವರು ಅವರು ನಮ್ಮೊಂದಿಗೆ ಮಾತಾಡಿದ್ದಾರೆ. ಅವರಿಗೂ ಅವರ ಪರಿವಾರಕ್ಕೂ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಹಾಗೂ ಕುಮಾರ ಕೃಪಾ ಅಂತ ಹೇಳಿ ಛತ್ರ ಇದೆ ಅಂತ ಹೇಳಿದ್ರು ದೇವಸ್ಥಾನದ ಪಕ್ಕದಲ್ಲೇ. ನಾವು ಏನಾದರೂ ಹೊರಟ್ರೆ, ನಮ್ಮ ಕನ್ನಡಿಗರು ಯಾರೇ ಹೊರಟರು ಸಹಿತ ಕುಮಾರ ಕೃಪಾ ಆ ಛತ್ರಕ್ಕೆ ಹೋಗಿ ಇಳ್ಕೊಳ್ಳೋಣ. ಅಲ್ಲೇ ನಾವು ಇಳ್ಕೊಂಡು ನಾವು ಆ ಸೇವೆಯನ್ನು ಮಾಡೋಣ. ಯಾರೇ ಹೋದ್ರೂ ಸಹಿತ ನಿಸ್ವಾರ್ಥತಾ ಮನೋಭಾವದಿಂದ ಪಿತೃಗಳಿಗೆ ಸದ್ಗತಿಯನ್ನು ತೋರಿಸ್ತಾ ಪಿತೃಗಳ ಆಶೀರ್ವಾದ ತೆಗೆದುಕೊಳ್ಳೋದಕ್ಕಾಗಿ ಹೊರಡಬೇಕಾದಂಥ ಏಕೈಕ ಕ್ಷೇತ್ರ ಅಂದರೆ ಅದು ಗಯಾ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಹೊರಡೋಣ. ಕ್ಷೇತ್ರದಲ್ಲಿರ್ತಕ್ಕಂಥ ಅಧಿದೇವರು ಆ ವಿಷ್ಣು ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡೋಣ. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃಗಳಿಗೆ ಒಂದು ಮುಕ್ತಿ ಕಾಣಿಸೋಣ, ಸದ್ಗತಿ ಸಿಗ್ತಕ್ಕಂಥದ್ದು, ಮುಕ್ತಿ ಕಾಣಿಸ್ತಕ್ಕಂಥದ್ದು. ಯಾಕೆಂದ್ರೆ ಅವರಿಗೆ ಅಲ್ಲಿಂದ ಮುಕ್ತಿ ಆದ್ರೆ ವಿಷ್ಣು ಪಾದವನ್ನು ಸೇರ್ತಾರೆ. ವಿಷ್ಣುವಿನ ಮಾರ್ಗ ಅಂದ್ರೆ ನಮ್ಮ ಪಿತೃಗಳನ್ನ ನಾವು ನೋಡ್ಬೇಕು, ಅವ್ರ ಆಶೀರ್ವಾದ ತಗೋಬೇಕು ಅಂದ್ರೆ ಅಲ್ಲಿಗೆ ಹೋಗ್ಬೇಕು. ನೋಡೋದಂದ್ರೆ ಪ್ರತ್ಯಕ್ಷ ಕಾಣದಂತಲ್ಲ, ಆ ಪರಿಸರದಲ್ಲಿ ಇದ್ದಾರೆ. ಯಾಕೆಂದ್ರೆ ಪಿತೃಗಳು ವಾಸಸ್ಥಳವೇ ಗಯಾ ಕ್ಷೇತ್ರ. ಎಷ್ಟು ವಿಶೇಷವಾಗಿ, ತುಂಬಾ ವಿಶೇಷ. ಅದು ಮಹಾಲಯ ಅಮಾವಾಸ್ಯೆ ಬೇರೆ ಬಹಳ ಅರ್ಥಪೂರ್ಣವಾದ ವಿಚಾರ. ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಹಾಗಾಗಿ ಭಾನುಕುಮಾರ್ ಅವರು ಕರೆ ಅಂತೂ ಕಟ್ಟಾಯ್ತು. ಪಾಪ ಸಾಕಷ್ಟು ಹೊತ್ತು ಮಾತಾಡಿದ್ರು, ಇಷ್ಟೊತ್ತು ಮಾತಾಡಿದ್ದಾರೆ. ಅವ್ರಿಗೂ ಅವರ ಪರಿವಾರಕ್ಕೂ ನಮ್ಮ ರಾಜ್ಯದ ಜನತೆಯ ಪರವಾಗಿ ನಿಮ್ಮೆಲ್ಲರಿಗೂ ಸಹಿತ ನಿಮಗೆ ಸಂಪೂರ್ಣವಾದಂತಹ ತಾಯಿ ಆಶೀರ್ವಾದ ಇರಲಿ. ಇದೇ ತರ ತಾಯಿ ಆ ಒಂದು ವಿಷ್ಣುಪಾದವನ್ನು ಮುಟ್ಟಿ ಸೇವೆ ಮಾಡುವಂಥ ಭಾಗ್ಯ ಚಿರವಾಗಿ ನಿಮ್ಮ ಪರಿವಾರ ಇನ್ನು ಮುಂದಿನ 7 ತಲೆಮಾರುಗಳವರೆಗೂ ನಿಮಗೆ ಹಾಗೇ ಇರಲಿ. ಒಳ್ಳೆದಾಗಿ ನಿಮ್ಮ ಆಶೀರ್ವಾದ ಕೂಡ ಸಿಕ್ತು. ಹಾಗಿದ್ರೆ ಭಾನು ಅವ್ರಿಗೆ ಬಹಳ ಖುಷಿ ಆಗಿರಬಹುದು ಅವರು ಟಿವಿ ನೋಡ್ತಾ ಇದ್ರೆ. ಗುರುಜಿ, ಪಂಚಾಂಗ ಶ್ರವಣ ಮಾಡ್ಬಿಡೋಣವಾ? ಇವತ್ತು ನಮ್ಮ ಕರ್ತವ್ಯದಲ್ಲಿ ಸಾಕಷ್ಟು ಲೋಪ ನಾವು ತಂದ್ಕೊಂಡಂಗಾಯ್ತು. ಯಾಕೆಂದ್ರೆ ಈ ವಿಷಯ ಆಗಿತ್ತು. ಈಗ ಪಂಚಾಂಗ ಶ್ರವಣ ಮಾಡೋಣ, ಬೇಗ ರಾಶಿಫಲನು ಮುಂದುವರಿಸೋಣ. ಇವತ್ತೇನೆಲ್ಲ ರಜಾ ಇದೆಯಲ್ಲಮ್ಮ, ನೆಮ್ಮದಿಯಾಗಿ ಮನೇಲಿ ಇರ್ತಾರೆ. ನಿಧಾನಕ್ಕೆ ಕೇಳಿಸ್ಕೊಳ್ಳಿ. ಆತ್ರ ಬೀಳುವಂಥದ್ದಿಲ್ಲ, ಎಲ್ಲೂ ಪ್ರಯಾಣ ಬೆಳೆಸುವಂಥದ್ದಿಲ್ಲ. ಯಾಕೆಂದ್ರೆ ನಾನು ಮೊದಲೇ ಹೇಳಿದ್ದೀನಿ, ಅಮಾವಾಸ್ಯೆ ಹಿಂದೆ ಮುಂದೆ ಪ್ರಯಾಣ ಬೆಳೆಸಬಾರ್ದು ಅಂತ. ನನ್ನ ಅಭಿಮಾನಿ ದೇವರಿಗೆ ಇವತ್ತು ರಾಶಿಫಲ ತಡ ಇರಬಹುದು, ಆದ್ರೆ ಇವತ್ತು ಸಿಕ್ಕಂತ ವಿಷಯ ಇದೆಯಲ್ಲ, ಇವತ್ತು ನಾವು ಕೊಟ್ಟಂತ ಮಾಹಿತಿ, ಇದನ್ನ ಪ್ರತಿಯೊಬ್ಬರು ತಲೆಯಲ್ಲಿ ಇಟ್ಕೊಳ್ಳೇಬೇಕು. ಎಷ್ಟೋ ಜನ ನೀವು ರೆಕಾರ್ಡ್ ಮಾಡ್ಕೊಂಡಿರ್ತೀರಿ ಅಂತಲೂ ನನಗೆ ಗೊತ್ತು, ಈ ವಿಚಾರಗಳನ್ನ ಬರೆದಿಟ್ಕೊಂಡಿರ್ತೀರಿ ಅಂತಲೂ ಗೊತ್ತು. ಯಾಕೆಂದ್ರೆ ನಿಮ್ಮ ಮುಂದಿನ ತಲೆಮಾರಿಗೆ, ಮುಂದಿರ್ತಕ್ಕಂಥ ಮೊಮ್ಮಕ್ಕಳಿಗೆ ಈ ಒಂದು ವಿಷಯ ಬಹಳ ಬೇಕಾಗತ್ತೆ. ಕೆಲವು ವಿಷಯಗಳು ಆ ಮುಹೂರ್ತದಲ್ಲಿ ಯಾವ ಕಾಲದಲ್ಲಿ ಯಾವ ವಿಷಯ ಬರುತ್ತೋ ಬಂದಂತಹ ವಿಷಯಗಳನ್ನ ನೀವು ಬರೆದಿಡಬೇಕು ಅಥವಾ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ನಾಳೆ ಬಾ ಅಂದ್ರೆ ತಿರುಗಿ ಬರುವಂತದಲ್ಲ, ಆದ್ರೆ ಇವತ್ತು ಸಂಜೆ ಪುನಃ ಮಹರ್ಷಿ ಮುಸ್ಸಂಜೆಯಲ್ಲಿ ಬರುತ್ತೆ. ಇವತ್ತು ಕೂಡ ಸಂಜೆ 6 ಗಂಟೆಗೆ. ಹಾಗಾಗಿ ಅದನ್ನ ಮತ್ತೆ ಪುನರ್ ಪ್ರಸಾರ ಮಾಡಲಾಗತ್ತೆ, ಖಂಡಿತ ನೋಡಬಹುದು. ಸದ್ಯೋಜಾತಂ ಪ್ರಬಧ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ.
ಭವೇ ಭವೇನಾತಿ ಭವೇ ಭವಸ್ತ್ವಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಹಾಗೆ ಭಾನುಕುಮಾರ್ ಅವರಿಗೆ ಇನ್ನೊಂದು ವಿಷಯ ಜ್ಞಾಪಕ ಬಂತು ನನಗೆ. ಯಾರೇ ನಮ್ಮ ಕನ್ನಡಿಗರು ಬಂದರು, ಯಾರೇ ನಮ್ಮವರು ತಮ್ಮವರು ಅಂತ ಒಂದು ಆ ಪ್ರೀತಿ ವಿಶ್ವಾಸದಿಂದ ನಾವು ಜೀ ಕನ್ನಡದಲ್ಲಿ ನಿಮ್ಮ ಕಾರ್ಯಕ್ರಮ ನೋಡಿದ್ವಿ, ನಿಮ್ಮ ಸ್ವರತರಂಗದಲ್ಲಿ ನಾವು ಕೇಳಿಸ್ಕೊಂಡ್ವಿ ಅಂತ ಹೇಳಿದ್ರೆ ಅವರಿಗೆ ಅಲ್ಲಿ ಬಂದಾಗ ಒಂದು ವ್ಯವಸ್ಥೆ ಮಾಡಿಕೊಡಿ. ಸಾಧ್ಯವಾದರೆ ಅವರ ಪಿತೃಗಳಿಗೆ ಗತಿ ಕಾಣಿಸೋದಕ್ಕೆ, ಅವರ ಪಿತೃಗಳಿಗೆ ಒಂದು ಮೋಕ್ಷ ಕೊಡಿಸ್ಲಿಕ್ಕಾಗಿ ಬಂದಾಗ ಅವರಿಗೆ ನಿಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡಿ. ಅನ್ನಪ್ರಸಾದ, ಯಾಕೆಂದರೆ ಆ ಪ್ರಾಂತ್ಯದಲ್ಲಿ ಸರಿಯಾದ ಊಟ ಸಿಕ್ಕೋದಿಲ್ಲ, ಆದ್ದರಿಂದ ಅನ್ನಪ್ರಸಾದ. ಎರಡನೇದು ಮಾಡಬೇಕಾದಂತಹ ಆ ಒಂದು ಶ್ರಾದ್ದ ಕರ್ಮಕ್ಕೆ ನಿಮ್ಮ ಪಾತ್ರ, ನೀವು ಸ್ವಲ್ಪ ಜೊತೆಯಲ್ಲಿದ್ದು ಮಾಡಿಸ್ಕೊಡಿ. ನಾನು ನಿಮಗೆ ಒಂದು ಪರ್ಸ್ನಲ್ ಆಗಿ ತಿಳಿಸುವಂಥದ್ದು. ಯಾಕೆಂದರೆ ನಮ್ಮೂರನ್ನೋರೊಬ್ಬರಿದ್ದರೆ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದು ಹೆಚ್ಚಿನ ಒಂದು ಆಸಕ್ತಿ ಇರುತ್ತೆ, ಒಂದು ತೃಪ್ತಿ ಇರುತ್ತೆ. ಆ ತೃಪ್ತಿಗೋಸ್ಕರ ಭಾನುಕುಮಾರ್ ಅವರಿಗೆ ಮತ್ತೊಮ್ಮೆ ತಿಳಿಸಿದ್ದೇನೆ. ಈಗ ಪಂಚಾಂಗ ಶ್ರವಣ ನೋಡೋಣ, ಮುನ್ನ ಬ್ರೇಕ್ ತಗೊಳ್ಳೋಣ. ಖಂಡಿತ ನಿಜಕ್ಕೂ ಈ ಮುಂಚೆ ಬರುವಂತಹ ಪ್ರೋಮೋ ಕೇಳ್ತಾ ಇದ್ರೆ ನಾವು ಎಲ್ಲೋ ಕಳೆದೋದಂತ ಅನ್ಸತ್ತಲ್ವಾ. ಆ ಹಾಡು ಎಷ್ಟು ಸೊಗಸಾಗಿದೆಯೋ ಆ ಕ್ಷೇತ್ರ ಕೂಡ ಅಷ್ಟೇ ವಿಶೇಷವಾಗಿದೆ. ಖಂಡಿತ ಇದೇ ಶನಿವಾರ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ತಪ್ಪದೆ ನೋಡಿ ಅಂತ ತಿಳಿಸ್ತಾ, ಗುರುಜೀಗ ಪಂಚಾಂಗ ಶ್ರವಣ ಇನ್ನೇನ್ ಕೈಗಿಟ್ಕೊಂಡಿದ್ರಿ, ಮಾಡ್ಬೇಕಿತ್ತಷ್ಟೇ. ಹೌದಮ್ಮ. ಶ್ರೀ ಜಯನಾಮ ಸಂವತ್ಸರೇ ದಕ್ಷಿಣಾಯನೇ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ. ಇವತ್ತಿಗೆ ಕೃಷ್ಣ ಪಕ್ಷ ಮುಗಿತು. ಇನ್ನೇನು ಬೆಳಗ್ಗೆದ್ರೆ ನವರಾತ್ರಿ ಉತ್ಸವಗಳು, ಶುಕ್ಲ ಪಕ್ಷ ಪ್ರಾರಂಭ ಆಗುತ್ತೆ. ಈಗ ಕೃಷ್ಣ ಪಕ್ಷ 24/9/2014 ಬುಧವಾರ ಅಮಾವಾಸ್ಯೆ ಬೆಳಗ್ಗೆ 10 ಗಂಟೆ 28 ನಿಮಿಷದವರೆಗೂ ಮಾತ್ರ. ಅದಾದ ನಂತರವೇ ಶುಕ್ಲ ಪಕ್ಷ ಕಾಲಿಟ್ಟಂಗಾಗತ್ತೆ. ಆದರೂ ನಾಳಿನ ಸೂರ್ಯೋದಯ, ನಮಗೆ ಸೂರ್ಯೋದಯ ಬಹಳ ಮುಖ್ಯ. ಬೆಳಗಿನ ಸೂರ್ಯೋದಯಕ್ಕೆ ಯಾವ ತಿಥಿವಾರ ನಕ್ಷತ್ರ ಇರುತ್ತೋ ಅದೇ ವಿಶೇಷ ಅಂತ ನಮ್ಮಲ್ಲಿ ಧರ್ಮಶಾಸ್ತ್ರ ಹೇಳುತ್ತೆ. ಇನ್ನು ಇವತ್ತು ಉತ್ತರ ನಕ್ಷತ್ರ, ಕನ್ಯಾ ರಾಶಿಯವರ ಫಲ ಹೇಗಿದೆ ಅದನ್ನು ರಾಶಿ ಫಲದಲ್ಲೇ ತಿಳ್ಕೊಳ್ಳೋಣ. ಆದರೆ ಇವತ್ತಿನ ದಿವಸ ಮಾತ್ರ ಬಹಳ ವಿಶೇಷವಾದಂಥ ದಿನ. ಯಾರ್ಯಾರು ಪಿತೃಗಳಿಗೆ ಇನ್ನೂ ಸಮಯ ಇದೆ, ಇನ್ನೂ ಅಮಾವಾಸ್ಯೆಯ ಸಮಯ ಇದೆ, ಯಾರ್ಯಾರು ಈ ಒಂದು ಮಾಸದಲ್ಲಿ 15 ದಿನಗಳ ಕಾಲ ಯಾರು ಪಿತೃಗಳಿಗೆ ಒಂದು ಪಿತೃಪಕ್ಷವನ್ನು ಆಚರಣೆ ಮಾಡಲಿಲ್ಲ, ಯಾರು ತಿಲತರ್ಪಣವನ್ನು ಕೊಟ್ಟಿಲ್ಲ, ಅಂಥವ್ರು ಈಗಲೂ ಕಾಲ ಮಿಂಚಿಲ್ಲ. ಇನ್ನಾದರೂ ಬುದ್ಧಿ ಕಲ್ತ್ಕೊಳ್ಳಿ, ಇನ್ನಾದರೂ ಒಂದು ಒಳ್ಳೆ ಮನಸ್ಥಿತಿ ತಂದುಕೊಳ್ಳಿ. ತಂದೆ ತಾಯಿಗೆ, ನಾವು ಯಾರು ತಂದೆ ತಾಯಿನ ಕಳ್ಕೊಂಡಿದ್ದೀವಿ ಅಂತಹವರು ಪಿತೃಗಳಿಗೆ ಒಂದು ತಿಲತರ್ಪಣವನ್ನು ಕೊಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಅವರ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ನೀವು 100,000 ಗಟ್ಟಲೆ, ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ಹೋಮ ಹವನ ಯಜ್ಞ ಯಾಗಾದಿಗಳನ್ನು ಮಾಡಿದ್ರು ಸಹಿತ ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃಗಳಿಗೆ, ಅಂದರೆ ಯಾರು ಪಿತೃಗಳನ್ನು ತಂದೆ ತಾಯಿನ ಕಳ್ಕೊಂಡಿರ್ತೀವಿ, ತಂದೆ ತಾಯಿ ಇಲ್ದಿರಿರ್ತಾರೆ, ಅಂತಹವರಿಗೆ ಇವತ್ತಿನ ದಿವಸ ಒಂದಿಷ್ಟು ತಿಲತರ್ಪಣವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ತೆಗೆದುಕೊಂಡ್ರೆ ಅದು ನೀವು ಒಂದು ಅಶ್ವಮೇಧ ಯಾಗ ಮಾಡಿದ್ರೆ ಏನು ಫಲನೋ ಅಷ್ಟು ಫಲ ಖಂಡಿತ ಸಿಗುತ್ತೆ. ಅದು ಒಳ್ಳೆಯದಾಗುತ್ತೆ. ಅದರಿಂದ ಪಿತೃಗಳಿಗೆ ನಮಸ್ಕಾರ ಮಾಡಲಿಕ್ಕೆ, ಪಿತೃಗಳ ಆಶೀರ್ವಾದ ತೆಗೆದುಕೊಳ್ಳೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಮಹಾಲಯ ಅಮಾವಾಸ್ಯೆ. ಅದರಲ್ಲೂ ಇವತ್ತು ಅಮಾವಾಸ್ಯೆ 10 ಗಂಟೆ 28 ನಿಮಿಷದವರೆಗೂ ಮಾತ್ರ ಇದೆ. ಅಷ್ಟರೊಳಗೆ ಈ ಕೆಲಸಗಳನ್ನು ಮುಗಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ದರ್ಪಣಾಂಜನ ದರ್ಶನ ಮಾಡೋಣ, ರಾಶಿ ಫಲದತ್ತ ಹೊರಡೋಣ. ಓಂ ಅಂಬಾ ಮಹಾಲಕ್ಷ್ಮಿ ರಾಜರಾಜೇಶ್ವರಿ ಶ್ರೀಚಕ್ರ ಸಂಚಾರಿಣೀ ನಮಃ, ಶ್ರೀ ಸಾಮ್ರಾಜ್ಯದಾಯಿನೀ ನಮಃ, ಲಲಿತಕಲಾಯ ನಮಃ, ಅಂಬಾಂ ಜಗದಂಬಿಕಾಯ ನಮಃ, ಲಲಿತಾಂ ಫಲಾ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಭಗವತಿ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಪವರ್ಧನಂ ಪರ್ವಾರಗುಂದರಾ ಮೃತ್ಯೋನ್ ವೃಕ್ಷೇಮಾಮೃತಾತ್. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ರಾಶಿ ಫಲಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ಇವತ್ತಿನ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿತನ ಇದೆ. ಹಾಗೆ ನಿಮ್ಮ ಹುಚ್ಚ ಮನಸ್ಸು ಭಾಳ ದೂರ ಬಾರ ಪ್ರಯಾಣ ಮಾಡಬೇಕು, ಎಲ್ಲೋ ಒಂದು ಕ್ಷೇತ್ರಕ್ಕೆ ಕೊಡಬೇಕು, ಅಥವಾ ನೀವು ವೆಹಿಕಲ್ ಡ್ರೈವ್ ಮಾಡಬೇಕಾದ್ರೂ ಸಹಿತ ಮಿತಿ ಇಲ್ಲದಷ್ಟು ಸ್ಪೀಡಾಗಿ ಬಹಳ ವೇಗವಾಗಿ ಓಡುವಂಥದ್ದು. ಕೆಲವರಿಗೆ ಹುಚ್ಚು ಅಭ್ಯಾಸ, ಡ್ರೈವಿಂಗ್ ಮಾಡುವಾಗ ಭಾಳ ಹುಚ್ಚುಚ್ಚಾಗಿ ಗಾಡಿ ಓಡಿಸ್ತಾ ಇರ್ತೀರಿ. ಅದರಲ್ಲಿ ಇವತ್ತಿನ ದಿವಸ ನಿಮ್ಮ ತಲೆ ಇರತಕ್ಕಂಥದ್ದು ಹಾಗೆ ಆಗಿದೆ. ಮೇಷರಾಶಿಯವರು ಸ್ವಲ್ಪ ಯೋಚನೆ ಮಾಡಿ, ಸಮಾಧಾನದಿಂದ ನೆಮ್ಮದಿಯುತವಾಗಿ ಅರ್ಥಗರ್ಭಿತವಾಗಿ ಜೀವನನ್ನ ಹೇಗೆ ಸಾಗಿಸಬೇಕು ಅನ್ನೋದನ್ನು ಯೋಚನೆ ಮಾಡಿ ಹೋಗಬೇಕು. ಹುಚ್ಚುತನವಾಗಿ ತೀರ್ಮಾನ ತೆಗೆದುಕೊಂಡು ಏನೋ ಒಂದು ಕೋಪದಲ್ಲೋ ಅಥವಾ ಯಾವುದೋ ಒಂದು ಸನ್ನಿವೇಶ, ಏನೋ ಒಂದು ಅಸಮಾಧಾನ ಇದೆ ಅಂತ ಹೇಳಿ ನಿಮ್ಮ ಮನಸ್ಸಿನ ಉದ್ವೇಗ ತಂದುಕೊಂಡು ಬೇರೆ ಥರ ಆಲೋಚನೆ ಮಾಡೋದು ಬೇಡ.
ಯಾಕೆಂದ್ರೆ ಇವತ್ತು ಮೇಷರಾಶಿಯವರ ಮನಸ್ಸು ತುಂಬ ಚಂಚಲತೆಯೂ ಇದೆ, ಅಸಮಾಧಾನವಾಗಿದೆ, ಸಮಾಧಾನ ಇಲ್ಲದಂಥ ರೀತಿಯಲ್ಲಿದೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣಕಾಸಿನ ಮುಗ್ಗಟ್ಟಿದೆ. ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಮುಖ ಸಪ್ಪಗೆ ಮಾಡ್ಕೊಂಡು ಮಾತಾಡ್ತೀರಿ. ನೀವು ಸಮಾಧಾನವಾಗಿ ನಗನಗ್ತಾ ಇರಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಒಳಗಡೆ ನಿಮ್ಮದೇ ಆದಂತಹ ಒಂದು ನೋವಿದೆ. ಆ ನೋವನ್ನ ಮರೆಮಾಚಿಕೊಂಡು ಹೇಗಿರಬೇಕು, ಅದನ್ನು ಹೇಗಿದ್ದರೆ ಸಮಂಜಸ. ಯಾಕೆಂದ್ರೆ ಮೊದಲೇ ನೋವಿದೆ ಅಂದಾಗ ಅದಕ್ಕೆ ಮತ್ತಷ್ಟು ನೋವು ತಂದುಕೊಳ್ಳೋದು ಬೇಡ. ಹಾಗಾಗಿ ಮೇಷರಾಶಿಯವರು ತಪ್ಪದಿರ ಇವತ್ತಿನ ದಿವಸ ಪ್ರಸನ್ನ ಆಂಜನೇಯ ಸ್ವಾಮಿನ ದರ್ಶನ ಮಾಡೋದು ಅಥವಾ ಮಾರುತಿಯ ಮಂತ್ರವನ್ನು ಹೇಳ್ಕೊಳ್ಳೋದು, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತಕ್ಕಂತಹ ರಾಮಮಂತ್ರವನ್ನು ಪಠನೆ ಮಾಡುವಂಥದ್ದು, ಈ ಪ್ರಕಾರ ಮಾಡೋದ್ರಿಂದ ಮೇಷರಾಶಿಯವರಿಗೆ ಸ್ವಲ್ಪ ನೆಮ್ಮದಿ ಅಂತ ಹೇಳ್ಬೋದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಅನುಗ್ರಹವೂ ಇದೆ, ಶುಕ್ರನ ಅನುಗ್ರಹವೂ ಇದೆ, ಮುಖದ ವರ್ಚಸ್ಸು ಚೆನ್ನಾಗಿದೆ, ಹಾಗೆ ಕೆಲಸ ಕಾರ್ಯಗಳಲ್ಲಿ ಜಯನೂ ಬಾಧಿಸ್ತೀರಿ. ಹಾಗೆ ಸಾಕಷ್ಟು ಲಾಭವನ್ನು ತಂದುಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ದಿನ ಇದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಇದೆ, ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲೂ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಇವತ್ತು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ವೃಷಭ ರಾಶಿಯವರು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ವಿಷ್ಣು ಆಲಯಕ್ಕೆ ಹೋಗಿ ತುಳಸಿಯಿಂದ ಅರ್ಚನೆ ಮಾಡಿಸೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗತ್ತೆ, ಒಳ್ಳೆ ಫಲ ಸಿಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ಮಿಥುನ ರಾಶಿ ಮಿಥುನ ಲಗ್ನ, ಈ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ದೇವಿಯ ದರ್ಶನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ದೇವಿಯ ದರ್ಶನ ಮಾಡಿ ಇಷ್ಟಾರ್ಥ ಸಿದ್ಧಿಗೋಸ್ಕರ ಗಣಪತಿನೂ ಆರಾಧನೆ ಮಾಡಿ. ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಈ ಪ್ರಕಾರವಾಗಿ ಗಣಪತಿಯ ಮಂತ್ರವನ್ನು ನೀವು ಪಠನೆ ಮಾಡಿದ್ದೆ ಆದರೆ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಯಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಹಾಗಾಗಿ ಶೀತ ಸ್ವಭಾವವನ್ನು ನಿಮಗಿದೆ. ಭಾಳ ಕೋಲ್ಡ್ ಎಫೆಕ್ಟ್ ಆಗುವಂಥದ್ದು, ನರನಾಡಿಗಳಲ್ಲಿ ಸ್ವಲ್ಪ ತೊಂದರೆ ಆಗುವಂಥದ್ದು, ಮೀನು ಮಾಂಸಖಂಡಗಳು ನೋವು ಬರುವಂಥದ್ದು ಮತ್ತು ಹಿಂದ್ಗಡೆ ಬೆನ್ನು ಮೂಳೆ ಸಾಕಷ್ಟು ನೋವಿನಿಂದ ಒದ್ದಾಡುವಂಥದ್ದಾಗಲಿ ಅಥವಾ ನೆಗಡಿ ಜಾಸ್ತಿನೋ, ತಲೆನೋವು, ಅರ್ಧ ತಲೆನೋವು, ಈ ಥರ ಸೈನಸ್ ಪ್ರಾಬ್ಲಮ್ಮು ಇಂಥವೆಲ್ಲ ಇವತ್ತು ಪ್ರಾರಂಭ ಆಗುತ್ತೆ, ಹಾಗೆ ಬೇಗ ಮುಗಿದೋಗುತ್ತೆ. ಯಾಕೆಂದರೆ ಸಮಸ್ಯೆ ಅನಾರೋಗ್ಯಗಳಾದರೆ ಆರೋಗ್ಯವಂತವನ್ನ ಸಹಿತ ಅನಾರೋಗ್ಯದ ಬಗ್ಗೆ ಚಿಂತನೆ ಅಥವಾ ನಡೀತಿದ್ದರೆ ಅದಕ್ಕೊಂದು ಬೇಗ ಮುಕ್ತಿ ಇದ್ದೇ ಇರುತ್ತೆ. ಅದು ಗ್ರಹಗತಿಗಳಿಂದ ಆದರೆ, ದೇಹ ಪ್ರಕೃತಿ ಮೇಲೆ ಆಗುವಂಥದ್ದು ಆದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಹಾಗೆ ಕರ್ಕಾಟಕ ರಾಶಿಯವರಿಗೆ ಮಧ್ಯಾಹ್ನ 12 ಗಂಟೆವರೆಗೂ ಒಂದು ಭಾಗ ಇದ್ದರೆ 12 ಗಂಟೆ ದಾಟಿದ್ರೆ ಮತ್ತೊಂದು ಥರ ಎಫೆಕ್ಟ್ ಇರುತ್ತೆ. ಅದರಿಂದ ಭಯ ಬೀಳೋ ಅವಶ್ಯಕತೆ ಇಲ್ಲ, ನೆಮ್ಮದಿಯುತವಾದಂಥ ಕಾಲನೇ ಇರುತ್ತೆ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಬಹಳ ಆಲೋಚನೆ ಮಾಡಿ ನಿಧಾನಕ್ಕೆ, ಯಾವುದೇ ವಿಚಾರ ಆದರೂ ನೀವು ಸ್ವಂತ ತೀರ್ಮಾನ ತೆಗೆದುಕೊಳ್ಳೂಬಾರದು. ಇವತ್ತಿನ ದಿವಸ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮತ್ತೊಬ್ಬರೊಂದಿಗೆ ಮಾತಾಡಿ, ಇದು ಸಮಂಜಸನ, ಈ ಕೆಲಸ ನಾನು ಮಾಡಬೇಕು ಅಂದ್ಕೊಂಡಿದ್ದೇನೆ, ಇದು ಮಾಡಿದ್ರೆ ಲಾಭನ ನಷ್ಟನ, ಇಂಥ ವಿಚಾರಗಳನ್ನು ನಿಮ್ಮ ಆತ್ಮೀಯರಾಗಲಿ, ಸಂಬಂಧಿಕರಾಗಲಿ, ಮನೇಲಿರ್ತಕ್ಕಂಥವ್ರಾಗಲಿ ಅಥವಾ ನಿಮ್ಮ ಧರ್ಮಪತ್ನಿ ಆಗಲಿ ಅಥವಾ ನಿಮ್ಮ ತಂದೆ ತಾಯಿ ಆಗಲಿ, ಅಂತಹವ್ರ ಮಧ್ಯದಲ್ಲಿ ಈ ವಿಚಾರವನ್ನಿಟ್ಟು ಮಾಡೋದು ಸರಿನಾ ತಪ್ಪ ಅವರ ಒಂದು ಸಲಹೆನೂ ತೆಗೆದುಕೊಂಡ್ರೆ ಮತ್ತಷ್ಟು ಅನುಕೂಲ ಆಗುತ್ತೆ. ನನ್ನಿಂದ ನಾನು ಮಾಡಿದ್ದೇ ಸರಿ, ನಾನು ಬಿಟ್ಟರೆ ಇಲ್ಲ, ಅಥವಾ ನಾನು ಹೇಳ್ದಂಗೆ ಆಗಬೇಕು, ಅಥವಾ ನಾನು ತೆಗೆದುಕೊಳ್ಳೋ ತೀರ್ಮಾನ ಬಂತು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ ಅಂದರೆ ದಡ್ಡರಾಗ್ತೀರಿ. ಇವತ್ತು ಸಿಂಹರಾಶಿಯವರಿಗೆ ಇರ್ತಕ್ಕಂಥ ಫಲ ಅದು. ಜೊತೆಗೆ ಇವತ್ತು ಸಂಜೆ 4ರಿಂದ 6 ಗಂಟೆ ತನಕ, 4ರಿಂದ 6 ಗಂಟೆ ತನಕ, 6 ಗಂಟೆ ಒಳಭಾಗದಲ್ಲಿ ಯಾರಾದರೂ ಸಣ್ಣ ಪುಟ್ಟ ಮಕ್ಕಳಿಗೆ ಒಂಚೂರು ತಿನ್ನಲಿಕ್ಕೆ ಏನಾದ್ರು ಸ್ವೀಟ್ ಕೊಡಿ, ಮತ್ತಷ್ಟು ಕಾರ್ಯಸಿದ್ಧಿಯನ್ನು ಪಡಿತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ನಿಮ್ಮ ರಾಶಿಗೆ ಒಂದು ವಿಶೇಷವಾದಂಥ ಸ್ಥಾನಮಾನ ಇದೆ. ಇವತ್ತಿನ ದಿವಸ ನೀವು ಅಂದುಕೊಂಡಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಆದರೆ ಸ್ವಲ್ಪ ನಿಷ್ಠುರ ಹೊಂದಿಕೊಳ್ತೀರಿ. ಏನೇ ಆದರೂ ಸಹಿತ ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನನೇ ನಿಲ್ಲುವಂಥದ್ದು, ನೀವು ಮಾಡ್ತಕ್ಕಂಥ ಕೆಲಸನೇ ಅನುಕೂಲ ಆಗುವಂಥದ್ದು. ನೀವು ಯಾವ ತೀರ್ಮಾನ ತೆಗೆದುಕೊಂಡ್ರೂ 100% ಗೆಲ್ತೀರಿ. ಆದರೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳೋದಕ್ಕೂ ಮುನ್ನ ಒಮ್ಮೆ ಆಲೋಚನೆ ಮಾಡಿ. ಯಾಕೆಂದರೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಒಂದು ದಿವಸಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಸಾಕಷ್ಟು ಸಮಸ್ಯೆಗಳನ್ನು ತಂದೊಡ್ಡುತ್ತೆ, ಅದರಿಂದ ಲಾಭನೂ ಅಷ್ಟೇ ಇರುತ್ತೆ. ಆದರೆ ಒಳ್ಳೆಯದನ್ನೇ ಮಾಡ್ತೀರಿ, ಒಳ್ಳೆಯದ್ರ ಬಗ್ಗೆ ಚಿಂತನೆ ಇದೆ, ಅದನ್ನು ಮತ್ತಷ್ಟು ತೀವ್ರವಾಗಿ ಆಲೋಚನೆ ಮಾಡಿದ್ರೆ ಇನ್ನಷ್ಟು ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಆದರೂ ದುರ್ಗಾರಾಧನೆ ಮಾಡಿ, ದುರ್ಗಾದೇವಿಗೆ ದೇವಸ್ಥಾನಕ್ಕೆ ಹೋಗುವಂಥದ್ದು, ದುರ್ಗಾದೇವಿ ಹತ್ರ ದೀಪ ಅಂಟಿಸಿ ನಮಸ್ಕಾರ ಮಾಡುವಂಥದ್ದು ಮಾಡೋದ್ರಿಂದ ಕನ್ಯಾ ರಾಶಿಯವರ ಫಲ ಮತ್ತಷ್ಟು ವಿಶೇಷವಾಗಿರುತ್ತೆ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಪ್ಪದಿರ ನೀವು ಮಾಡಬೇಕಾದ್ದು ಶನೇಶ್ಚರ ಪ್ರಾರ್ಥನೆ. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ವೇದೇಂ ಶಯೋ ರವಿಷ್ಠವಂತನಃ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ.
ಓಂ ಶಂ ಶನೇಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನೇಶ್ಚರ ಮಂತ್ರವನ್ನು ಪಠನೆ ಮಾಡಿದ್ದೆ ಆದರೆ ಇಷ್ಟಾರ್ಥ ಸಿದ್ಧಿ. ಜೊತೆಗೆ ನಿಮ್ಮ ಮನಸ್ಸನ್ನು ಶಾಂತಿಯಿಂದ ನೆಮ್ಮದಿಯಿಂದ ಮಾಡಬೇಕಾದ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರೆ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಇವತ್ತಿನ ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡೋಕ್ಕೂ ಮುನ್ನ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಬಿಳಿ ಎಕ್ಕದ ಹೂ, ಇಲ್ಲಿ ಚೆನ್ನಾಗಿ ಜ್ಞಾಪಕ ಮಾಡ್ಕೊಳ್ಳಿ, ಚೆನ್ನಾಗಿ ತಿಳ್ಕೊಳ್ಳಿ ನಾನು ಹೇಳ್ತಕ್ಕಂಥ ವಿಚಾರಗಳನ್ನು. ಬಿಳಿ ಎಕ್ಕದ ಹೂ 9 ಅಥವಾ 5 ಅಥವಾ 4, 9, 5, 4 ಈ ಪ್ರಕಾರವಾಗಿ ಬಿಳಿ ಎಕ್ಕದ ಹೂವನ್ನು ತಂದು ಮನೆಯಲ್ಲಿರ್ತಕ್ಕಂಥ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧಕ್ಕೆ ಹೂವನ್ನು ಲೇಪನ ಮಾಡಿ, ಅಂದರೆ ಹೂವಿಗೆ ಗಂಧವನ್ನು ಲೇಪನ ಮಾಡಿ ಅದನ್ನು ನಿಮ್ಮ ಮನೆದೇವರಿಗೆ ಅರ್ಪಣೆ ಮಾಡಿ. ಇದಿಷ್ಟು ನೀವು ಮಾಡಿದ್ದೇ ಆದರೆ ಶತ್ರುಗಳು ದೂರ ಆಗ್ತಾರೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಆಗ್ತೀರಿ, ನಿಮ್ಮ ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ. ಪ್ರತಿ ಕಾಲ ನಿಷ್ಠೂರ ಹೊತ್ಕೊಳ್ತಕ್ಕಂಥದ್ದು, ಸಣ್ಣ ಪುಟ್ಟ ಮಾತುಗಳು ಕೇಳೋದು, ಕಣ್ಣ ನೀರು ಹಾಕೋದು ನಿಮ್ಮ ಕೆಲಸ. ಆದರೆ ಇವತ್ತಿನ ದಿವಸ ಈ ಅನುಷ್ಠಾನ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಚಿಂತನೆ ಬೇಕು. ಇಲ್ಲಿ ನಾನು ಅಂತಕ್ಕಂಥದ್ದು ಸ್ವಲ್ಪ ತುಂಬಿ ತುಳುಕುತ್ತೆ. ಯಾವುದೇ ಒಂದು ವಿಚಾರ ಆದ್ರೂ ಸಮಂಜಸವಾಗಿ ಇಲ್ಲದಂಥ ರೀತಿ ಇರುತ್ತೆ. ನೀವೇನೇ ಕೆಲಸ ಮಾಡೋದಕ್ಕೆ ಹೋದ್ರೂ ಸ್ವಲ್ಪ ಮಟ್ಟಿಗೆ ತಲೆಬೊಗ್ಸಿ ನಡೆಯೋದ್ರಿಂದ ಸಾಕಷ್ಟು ಲಾಭ ಇದೆ. ಜೊತೆಗೆ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಕೊಡಬೇಕು. ಏನೇ ಕೆಲಸ ಮಾಡೋದಕ್ಕೆ ಹೋದ್ರೂ ಸ್ವಲ್ಪ ಮಟ್ಟಿಗೆ ಅಸಮಾಧಾನವೇ ಜಾಸ್ತಿ ಇರುತ್ತೆ. ಇವತ್ತಿನ ದಿವಸ ತೃಪ್ತಿಕರವಾದಂತಹ ಬದುಕನ್ನು ತಾವು ನೋಡಬೇಕಾದ್ರೆ ನೀವು ಮಾಡಬೇಕಾದ್ದಾದ್ರೂ ಏನು, ನಿಮ್ಮ ಇಷ್ಟದೇವರನ್ನ ಪ್ರಾರ್ಥನೆ ಮಾಡುವಂಥದ್ದು, ಸ್ವಲ್ಪ ಏನಾದರೂ ಸಿಹಿ ಮಾಡಿ ಒಂದು 4 ಜನಕ್ಕೆ ಹಂಚುವಂಥದ್ದು, ಒಳ್ಳೆ ಮಾತನಾಡ್ತಕ್ಕಂಥದ್ದು, ಆದಷ್ಟು ಕೋಪಕ್ಕೆ ಕಡಿವಾಣ ಹಾಕಿ ನಗುಮುಖನ ತೋರಿಸ್ತಕ್ಕಂಥದ್ದು. ನೀವು ನಗನಗ್ತಾ ಇದ್ದರೆ ಪರಿವಾರ ಚೆನ್ನಾಗಿರುತ್ತೆ. ನಿಮ್ಮಲ್ಲಿ ಅಸಮಾಧಾನ ಇದ್ದರೆ ನಿಮ್ಮ ಮುಖದಲ್ಲಿ, ನಿಮ್ಮ ಕಣ್ಗಳಲ್ಲಿ ನೋಡಿಸುವಂತಹ ದೃಷ್ಟಿಕೋನಗಳು ಸಮಂಜಸವಾಗಿಲ್ಲ ಅಂದರೆ ಆ ಪರಿಸರ ಒಂದು ಕಲುಷಿತವಾಗುತ್ತೆ. ಇನ್ನು ಧನುರಾಶಿ. ಹೌದು, ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ, ಮನಸ್ಸಿಗೆ ಶಾಂತಿ, ನೆಮ್ಮದಿ, ಏನೋ ಒಂದು ಸಾಧನೆ ಮಾಡ್ತಿದ್ದೀನಿ, ಸಾಧಿಸಿದ್ದೀನಿ, ಸಾಧನೆ ಮಾಡಿರ್ತಕ್ಕಂಥ ರೀತಿ ನೀತಿ ಸರಿ ಇದೆ, ಅಥವಾ ನನ್ನ ಬಿಟ್ಟರೆ ಇಲ್ಲ, ನಾನು ಹೇಳಿದ್ದೇ ನಡಿಬೇಕು, ಅಥವಾ ನಾನು ಮಾಡ್ತಾ ಇರ್ತಕ್ಕಂಥ ಸರಿ ಇದೆ, ಯಾರಿಗೂ ತಲೆ ಬೋಗಿಸೋ ಅವಶ್ಯಕತೆ ಇಲ್ಲ ಅಂತ ಒಳಗಡೆ ನಿಮಗೆ ಗೊತ್ತಿಲ್ಲದಂಥ ರೀತಿ ನಿಮ್ಮಲ್ಲೊಂದು ಕಮೆಂಡಿಂಗ್ ಆರ್ಡರ್ ಆಗ್ತಾ ಇರುತ್ತೆ. ಆದರೆ ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲೋ ಒಂದು ಕಡೆ ತಪ್ಪು ಹೆಜ್ಜೆ ಹಾಕ್ತಿರೇನೋ, ಬೇರೆ ಮಾಡಬಾರ್ದು ತಪ್ಪನ್ನು ಮಾಡಿಬಿಡ್ತೀರೇನೋ ಅಂತಕ್ಕಂಥ ಮನಸ್ಥಿತಿನೂ ನಿಮ್ಮಲ್ಲಿರುತ್ತೆ. ಯೋಚನೆ ಮಾಡಿ, ಶಿವಧ್ಯಾನ ಮಾಡಿ. ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಬಿಡದಿರ 21 ಸರ್ತಿ ಹೇಳ್ಕೊಳ್ಳಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆ ಶಿವಮಂತ್ರವನ್ನು 21 ಅಥವಾ 108 ಸರ್ತಿ ನೀವು ಪಠನೆ ಮಾಡಿದ್ದೆ ಆದರೆ ಖಂಡಿತ ಲಾಭ ಆಗುತ್ತೆ, ಯಶಸ್ಸಾಗುತ್ತೆ. ಹಾಗೆ ಇವತ್ತಿನ ದಿವಸ ಸಾಧು ಸಂತರಿಗೆ, ಸಾಧುಗಳಾಗಲಿ, ಕಾವಿ ಬಟ್ಟೆ ಹಾಕ್ಕೊಂಡಿರ್ತಕ್ಕಂಥವ್ರಾಗಲಿ, ಸನ್ಯಾಸಿಗಳಾಗಲಿ, ಅಥವಾ ಯಾರಾದರೂ ನಿರ್ಗತಿಕರಾಗಲಿ ಅಂಥವ್ರಿಗೆ ಏನಾದ್ರು ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥಗಳನ್ನು ದಾನ ಧರ್ಮ ಮಾಡಿ. ಹಣ್ಣು ಹಂಪಲನ್ನು ದಾನ ಮಾಡಿ. ನಿಮಗೆ ಶಕ್ತಿ ಇದ್ದರೆ ಮಾಡಿ, ಸಾಲ ಮಾಡಿ ಮಾಡಬೇಡಿ. ನಿಮಗೆ ಶಕ್ತಿ ಇದ್ದು ನೀವು ತಿಂತಕ್ಕಂಥ ಪದಾರ್ಥದಲ್ಲಿ 1% ನೀವೇನು ಆಹಾರ, ನೀವು ಒಂದು ತುತ್ತು ಅನ್ನ ನಿಮ್ಮ ಕೈಲಿದ್ರೆ ಅದರಲ್ಲೊಂದು ಸ್ವಲ್ಪ ಅನ್ನ ದಾನ ಮಾಡಿ, ಅದರಿಂದ ಲಾಭ ಪಡಿತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ, ಭಯ ಬೀಳೋ ಅವಶ್ಯಕತೆ ನಿಮಗಿಲ್ಲ. ಧೈರ್ಯದಿಂದ ಏನನ್ನು ಬೇಕಾದ್ರೂ ಸಾಧನೆ ಮಾಡಬಹುದು. ಅಂತಹ ಧೈರ್ಯನ ಉಳಿಸ್ಕೊಳ್ಳಿ. ಲಕ್ಷ್ಮೀನಾರಾಯಣ ಧ್ಯಾನ ಮಾಡಿ. ಲಕ್ಷ್ಮೀನಾರಾಯಣನ ಧ್ಯಾನ ಮಾಡ್ತಾ ತುಳಸಿಯಿಂದ ವಿಷ್ಣು ಪಾದದ ಮೇಲೆ 2 ತುಳಸಿ ದಳ ಇಟ್ಟು ಪ್ರಾರ್ಥನೆ ಮಾಡಿ. ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ನೀವು ಯಾವ ಕೆಲಸಗಳನ್ನು ಮಾಡಿದ್ರೂ ಶೀಘ್ರವಾಗಿ ಕೈಗೆತ್ಕೊಳ್ತೀರಿ. ಇವತ್ತಿನ ದಿವಸ ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ ಈ ಪ್ರಕಾರವಾಗಿ ದುರ್ಗಾ ಮಂತ್ರವನ್ನು ಮಕರ ರಾಶಿಯವರು ಪಠನೆ ಮಾಡಿದ್ದೆ ಆದರೆ ಮತ್ತಷ್ಟು ಕಾರ್ಯಸಿದ್ಧಿ. ಹಾಗೆ ನಿಮ್ಮ ಗುರುಗಳನ್ನು, ನಿಮ್ಮ ದಾರಿ ತೋರಿಸ್ತಕ್ಕಂಥವ್ರನ್ನ, ನಿಮ್ಮ ಮಾರ್ಗದರ್ಶಕರು, ನಿಮ್ಮನ್ನು ಅಗಲಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅಂತಹ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಅವರ ಹೆಸರಲ್ಲಿ ಯಾರಿಗಾದ್ರೂ ಒಂದಿಷ್ಟು ಅನ್ನದಾನ ಮಾಡಿ. ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಮನಸ್ಸು ಶಾಂತಿ ಇದೆ, ಮತ್ತು ಯಾವುದೇ ಒಂದು ತೀರ್ಮಾನ ತೆಗೆದುಕೊಂಡ್ರೂ ಅದರಿಂದ ಸಾಕಷ್ಟು ಲಾಭವನ್ನು ನೋಡ್ತೀರಿ. ಮತ್ತು ಇವತ್ತು ಯಥೇಚ್ಛವಾಗಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರಕ್ಕೋ, ಒಂದು ತೀರ್ಥಕ್ಷೇತ್ರಕ್ಕೋ, ಅಥವಾ ಒಂದು ಮನರಂಜನಾ ಸ್ಥಳಕ್ಕೋ ಹೋಗಿ ಒಂದು ನೆಮ್ಮದಿ ತಂದುಕೊಳ್ತಕ್ಕಂಥದ್ದು, ಸಾಕಷ್ಟು ಸುಖ ಸಂತೋಷದಿಂದ ನೆಮ್ಮದಿಯಾಗಿರ್ತಕ್ಕಂಥದ್ದು, ಒಳ್ಳೆಯ ಒಂದು ತಾಣಗಳಿಗೆ ಹೋಗಿ ಅಲ್ಲಿ ನಿಮ್ಮದೇ ಆದಂತಹ ಒಂದು ಮನಸ್ಥಿತಿಯನ್ನು ಶಾಂತಿ ತಂದುಕೊಳ್ಳುವಂತಹ ಒಂದು ವಿಶೇಷವಾದ ಕಾಯಕವನ್ನು ತಾವು ಮಾಡ್ತೀರಿ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಅಶ್ವತ್ಥ ವೃಕ್ಷದ ಹತ್ರ ಅಥವಾ ಆಲದ ವೃಕ್ಷದ ಹತ್ರ, ಆಲದ ವೃಕ್ಷ ಅಂದರೆ ಮತ್ತೊಮ್ಮೆ ನೋಡಿ, ಆಗಲೇ ಹೇಳಿದ್ರು ಭಾನುಕುಮಾರ್ ಅವರು, ಆಲದ ವೃಕ್ಷ ಯಾರು ಗಯಾನಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ, ಗಯಾಲ್ಲಿ ಶ್ರಾದ್ದ ಮಾಡಿದ್ದಾರೆ, ಅವರು ಆಲದ ಎಲೆಗಳನ್ನು ತಿನ್ನಬಾರ್ದು. ಅಂದರೆ ಆಲದ ಮರ, ಆ ವಟವೃಕ್ಷನ ಅದರ ಎಲೆಗಳನ್ನು ಊಟ ಮಾಡಬಾರ್ದು, ಅದು ಎಂಜಿಲ್ ಮಾಡಬಾರ್ದು ಅಂತ ಶಾಸ್ತ್ರ ಇದೆ.
ಅಶ್ವತ್ಥ ಬೇರೆ, ಆಲ ಬೇರೆ. ಅದರಿಂದ ಆಲದ ವೃಕ್ಷದ ಅಷ್ಟು ವಿಶೇಷತೆ ಇದೆ. ಅಂತಹ ಅಶ್ವತ್ಥ ಅಥವಾ ಆಲಕ್ಕೆ ಇವತ್ತು ನೀವು ನಮಸ್ಕಾರ ಮಾಡಿದ್ದೆ ಆದರೆ ಕುಂಭರಾಶಿಯವರಿಗೆ ಮತ್ತಷ್ಟು ಫಲ ಇದೆ, ಒಳ್ಳೆಯದಾಗತ್ತೆ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಶಾಂತಿ ಇದೆ, ನೆಮ್ಮದಿ ಇದೆ. ಇವತ್ತಿನ ದಿವಸ ತುಂಬ ಆಯಾಸಗೊಂಡಿದ್ದೀರಿ, ತುಂಬ ಆಯಾಸ ಇದೆ, ಮೈಕೈ ನೋವಾಗಲಿ, ಸುಸ್ತಾಗಲಿ, ಅಥವಾ ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದಾಗಲಿ, ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಸಾಕಪ್ಪ. ರಜಾನೂ ಇದೆ, ಬೆಡ್ಶೀಟು ಇದೆ, ಬೆಡ್ಶೀಟ್ ಓದಕ್ಕೂ ಮಲ್ಕೊಂಡ್ರೆ ಸಾಕು, ಏನೋ ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಸಾಕು, ಮೈಕೈ ಎಲ್ಲ ಹಿಂಸೆ ಆಗ್ತಾ ಇದೆ, ಅಥವಾ ಯಾವುದಾದ್ರು ಒಂದು ಮನೋರಂಜನಾ ಕ್ಷೇತ್ರಕ್ಕೆ ಕೊಡಬೇಕು, ಅಥವಾ ಆತ್ಮೀಯರೊಂದಿಗೆ ಎಲ್ಲರೂ ದೂರಭಾರ ಪ್ರಯಾಣ ಬೆಳೆಸಬೇಕು ಅನ್ನೋ ಒಂದು ಮನಸ್ಸು ನಿಮ್ಮ ರಾಶಿಯಲ್ಲೂ ಇದೆ. ಆದರೆ ಹಣಕಾಸಿನ ಅಭಾವ ನಿಮಗಿದೆ. ಇವತ್ತು ನೀವು ಅಂದುಕೊಂಡಂತಹ ಕೆಲಸಗಳು ತೀರ್ಮಾನ ಆಗುವುದಿಲ್ಲ, ಆದರೆ ಜೊತೆಲಿರ್ತಕ್ಕಂಥವ್ರ ನಿಂದನೆ ಮಾತುಗಳನ್ನ ನೀವು ಕೇಳಲಿಕ್ಕಾಗುವುದಿಲ್ಲ. ಹಾಗಾಗಿ ಯಾರು ಬೇಡ, ಒಂಟಿಯಾಗಿದ್ದರೆ ಸಾಕು, ಎಲ್ಲರೂ ಸ್ವತಂತ್ರವಾಗಿ ನೆಮ್ಮದಿಯಾಗಿರ್ತಕ್ಕಂಥ ಸ್ಥಳದಲ್ಲಿ ನಾನು ನನ್ನ ಪರಿವಾರ ಇದ್ದರೆ ಸಾಕು, ಬೇರೆ ಯಾರು ಬೇಡಪ್ಪ, ಯಾರು ತಂಟೆಗೆ ಹೋಗೋದು ಬೇಡಪ್ಪ ಅನ್ನೋ ಥರ ಮನಸ್ಸು ನಿಮ್ಮ ರಾಶಿ ಮೇಲಿದೆ. ಇವತ್ತಿನ ದಿವಸ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿನಾನೂ ಹೌದು, ಅದರಿಂದ ಸಮಸ್ಯೆನೂ ಹೌದು. ಸಮಸ್ಯೆನ ದೂರ ಮಾಡ್ಕೋಬೇಕಾದ್ರೆ ಒಂದು ದೇವಿ ಪ್ರಾರ್ಥನೆ ಬೇಕೇ ಬೇಕು. ಅಂತಹದ್ದು ಯಾವುದಾದ್ರು ಒಂದು ಶಕ್ತಿ ಕ್ಷೇತ್ರಕ್ಕೆ ದೇವಿಯ ದರ್ಶನ ಮಾಡಿ ಮತ್ತಷ್ಟು ಫಲ ತಗೊಳ್ಳಿ, ಒಳ್ಳೆಯದಾಗಲಿ. ಗುರುಜಿ, ಇನ್ನೇನು ದಸರಾ ಸಮೀಪಿಸ್ತಾ ಇದೆ, ಆದ್ರೆ ಅದಕ್ಕೂ ಮುನ್ನವೇ ನಮ್ಗೆ ಹ್ಯಾಪಿ ದಸರಾ ಅಂತ ಬಹಳ ವಿಶೇಷವಾಗಿ ನಿಮ್ಮ ಫೋಟೋ ನಮ್ಮ ಜಿ ಕನ್ನಡ ವಾಹಿನಿಯ ಕುರಿತಾಗಿ ಕೂಡ ಬಹಳ ಚೆನ್ನಾಗಿ ಡಿಸೈನ್ ಮಾಡಿ ಕಳಿಸಿದ್ದಾರೆ. ಅವರೇ ದೊಡ್ಡಬಳ್ಳಾಪುರದಿಂದ ಅರುಂಧತಿ ಅವರು ಸಾಕಷ್ಟು ಒಂದು ಪ್ರಶ್ನೆಗಳನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಗುರುಜಿ, ನೀವು ಮೊದಲು ನನಗೊಂದು ಅನುಷ್ಠಾನವನ್ನ ತಿಳಿಸಿದ್ರಿ, ನಾನು ಕರೆ ಮಾಡಿದ್ದೆ, ನನಗೆ ಒಳ್ಳೇದಾಗಿದೆ, ಧನ್ಯವಾದಗಳು ಅಂತ ಹೇಳಿದ್ದಾರೆ. ಜೊತೆಗೆ ಈಗ ಮತ್ತೊಂದು ಸಮಸ್ಯೆ ಏನಂತ ಹೇಳಿದ್ರೆ ಗುರುಜಿ, ನಮ್ಮ ಮನೆ ಮಾರಾಟವಾಗ್ತಾ ಇಲ್ಲ, ಯಾಕಂದ್ರೆ ಮನೆ ಮುಂದೆ ಅರಳಿಕಟ್ಟೆ ಇದೆ, ಅದೇನಾದ್ರೂ ಸಮಸ್ಯೆನಾ, ಅದಕ್ಕಾಗಿ ಏನಾದ್ರೂ ಮಾರಾಟವಾಗ್ತಿಲ್ವಾ ಅಂತ ಕೂಡ ಕೇಳ್ತಾ ಇದ್ದಾರೆ. ಮೊದಲನ ಪ್ರಶ್ನೆ. ಹಾಗೆ ಮತ್ತೊಂದು ಪ್ರಶ್ನೆ ಇದೆ ಗುರುಜಿ ಅವ್ರದ್ದು. ಈ ಮೊನ್ನೆ ಬಂತಲ್ಲ ಶ್ರಾವಣ, ಆ ಶ್ರಾವಣದ ಕೊನೆಯ ಶುಕ್ರವಾರ ಮುಸ್ಸಂಜೆ ಹೊತ್ತಲ್ಲಿ ನಮ್ಮ ಮನೆಯೊಳಗೆ ಬಾವುಲಿ ಹಾಕಿ ಅದು ಬಂದ್ಬಿಡ್ತು ಗುರುಜಿ. ಹಾಗಾಗಿ ಏನಾದ್ರೂ ತೊಂದರೆ ಆಗತ್ತಾ, ಯಾವ್ದಾದ್ರು ತೊಂದರೆಗಳು ಬರುತ್ತೆ ಅನ್ನೋ ಮುನ್ಸೂಚನೆನಾ ಅದು ಅಂತ ಇಷ್ಟೆಲ್ಲ ಪ್ರಶ್ನೆ ಇಟ್ಕೊಂಡಿದ್ದಾರೆ. ಅವರನ್ನೇ ಮಾತಾಡ್ಸೋಣ. ನಮಸ್ತೆ ಅರುಂಧತಿ ಅವರೇ. ಅರುಂಧತಿ ಅವರೇ, ಕೇಳಿಸ್ತಿದ್ಯಾ ನಮ್ ಧ್ವನಿ? ನಮಸ್ತೆ, ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ಹ್ಯಾಪಿ ದಸರಾ. ಸಂತೋಷ ತಾಯಿ, ನಿಮಗೂ ಮತ್ತು ರಾಜ್ಯದ ಜನತೆಗೂ ಎಲ್ಲರಿಗೂ ಸಹಿತ ದಸರಾ ಹಬ್ಬದ ಶುಭಾಶಯಗಳು. ದಸರಾ ಶುರುವಾಯಿತು, ಇನ್ನೇನು ಬಹಳಷ್ಟು ವಿಜೃಂಭಣೆಯಿಂದ ವಿಶೇಷವಾಗಿ ನಡೆಯುವಂಥ ದಸರಾ ಮುಹೂರ್ತ ಅಂದರೆ ಪ್ರತಿದಿನವೂ ಹಬ್ಬ. ಸಣ್ಣ ಸಣ್ಣ ಮಕ್ಕಳಿಗಂತೂ ಬಹಳ ಖುಷಿ. ಏನು ಆ ಬೊಂಬೆಗಳನ್ನು ಮನೆಯಲ್ಲಿ ಜೋಡಿಸಿ ಅದಕ್ಕೆ ಒಂದು ಪ್ರತ್ಯೇಕವಾದಂತಹ ರೀತಿಯಲ್ಲಿ ಎಲ್ಲ ಥರ ಬೊಂಬೆಗಳ ದಸರಾ ಬೊಂಬೆ ನೋಡಿದ್ರೆ ಗತವೈಭವವನ್ನು ಜ್ಞಾಪಿಸ್ತಕ್ಕಂಥದ್ದು. ಯಾಕೆಂದ್ರೆ ಹಿಂದೆ ಹೇಗಿತ್ತು ಅಮ್ಮ, ಅದಕ್ಕೋಸ್ಕರ ಯಾಕೆಂದ್ರೆ ಹಿಂದೆ ಹೇಗಿತ್ತು, ಹಿಂದೆ ಪ್ರಪಂಚ ಹೇಗಿತ್ತು, ಹಿಂದೆ ಜನ ಹೇಗಿದ್ರು, ಅವರು ಇದ್ದಂಥ ರೀತಿಯನ್ನು, ಅವರ ಉಡುಪುಗಳು ಹೇಗಿತ್ತು, ಉಡುಗೆ ತೊಡುಗೆಗಳು ಹೇಗಿತ್ತು, ಮತ್ತು ರಾಜರ ಪರಂಪರೆ ಏನು, ಇದೆಲ್ಲವನ್ನು ಸಹಿತ ಪುನಃ ಮರುಕಳಿಸಿ ನಮಗೆ ಜ್ಞಾಪಕ ತರಿಸುವಂಥದ್ದೇ ಈ ದಸರಾ. ಯಾಕೆಂದ್ರೆ ಅವನ್ನೆಲ್ಲ ಬೊಂಬೆಗಳನ್ನು ಜೋಡಿಸಿ ಮಕ್ಕಳಿಗೆ ದಾರಿ ತೋರಿಸುವಂಥದ್ದು. ಈಗ ಮಕ್ಕಳು ಹಿಂದೆ ಮರ್ತು ಹೋಗ್ತಿದ್ದಾರೆ. ಇನ್ನೂ ಸಾಕಷ್ಟು ಕಡೆ ದಸರಾ ಹಬ್ಬದಲ್ಲಿ ಹಳೆಯ ಆಟಗಳನ್ನು ಆಡಿಸ್ತಾರೆ. ಅಂದ್ರೆ ಹಿಂದೆ ತಾತ ಮುತ್ತಾತನ ಕಾಲದಲ್ಲಿ ಏನೇನು ಆಟ ಆಡ್ತಿದ್ರು, ಈ ಬುಗುರಿ ಆಗ್ಬೋದು, ಗಿಲ್ಲಿದಾಂಡ್ಲು, ಅದೇನೇನು ಎಲ್ಲ ಇರ್ತವಲ್ಲ, ನಾವು ಮರ್ತೋಗ್ಬಿಟ್ಟಿದ್ದೀನಿ. ಯಾಕೆಂದ್ರೆ ಈ ಬಿಸಿ ಶೆಡ್ಯೂಲ್ ಅಲ್ಲಿ ನಾನು ಇವಾಗ ಎಲ್ಲ ಹೋಗ್ಬೇಕು ಒಂದ್ ಸ್ವಲ್ಪ ದಿವಸ. ದಸರಾ ಇದ್ದಾಗ 9 ದಿವಸ ಹಳೆ ಆಟಗಳು ಚೆನ್ನಾಗಿರುತ್ತವೆಲ್ಲ ಆಡಕ್ಕೆ. ಲೈನ್ ಅಲ್ಲಿ ಇದ್ದೀರಾ ಅರುಂಧತಿ ಅವರೇ? ಗುರುಜಿ, ಅವರ ಪ್ರಮುಖವಾದ ಪ್ರಶ್ನೆ ಏನಂದ್ರೆ ಮನೆ ಮಾರಾಟವಾಗ್ತಾ ಇಲ್ಲ, ಯಾಕೆ ಗುರುಜಿ? ಮನೆಯ ಮುಂದೆ ಇರುವಂತಹ ಅರಳಿಕಟ್ಟೆಯಿಂದ ಏನಾದ್ರೂ ತೊಂದ್ರೆನಾ ಅನ್ನೋ ಒಂದು ಮೊದಲೇ ಪ್ರಶ್ನೆಯನ್ನ ಕೇಳಿದ್ದಾರೆ. ಜೊತೆಗೆ ಹಿಂದೊಮ್ಮೆ ಗುರೂಜಿ ಅವ್ರು ಹೇಳಿದ್ರಿಂದ ನಿಮ್ಗೆ ಒಳ್ಳೇದಾಗಿದೆ ಅಂತ ತಿಳಿಸಿದ್ರಿ, ಇಲ್ಲಿ ಬರ್ದಿದ್ದೀರಾ. ಹಾಗಾಗಿ ಏನ್ ಹೇಳಿದ್ರು ಗುರೂಜಿ ಅವರು? ನನ್ನ ಸಂತಾನದ ಸಮಸ್ಯೆ ಕೇಳಿದ್ದೆ, ಅದಕ್ಕೆ ಗುರೂಜಿ ಮಾತಾಡಿದ್ದಾನೆ. ನನಗೆ ಇದು ವೇಣುಗೋಪಾಲ್ ಸ್ವಾಮಿದು ಬೆಣ್ಣೆ ಪ್ರಸಾದ ಸಿಕ್ತು, ಅದೊಂದು ನಂಬಿಕೆ ಬಂತು. ಬಹಳ ಸಂತೋಷ ಗುರುಜಿ. ಈಗ ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಾ ಗುರುಜಿ? ಮನೆ ಮಾರಾಟವಾಗ್ತಿಲ್ಲ, ಅದಕ್ಕೆ ಕಾರಣ ಮನೆ ಮುಂದೆ ಇರುವಂತಹ ಅರಳಿಕಟ್ಟೆಯಾ ಅಂತ ಕೇಳ್ತಾ ಇದ್ದಾರೆ. ಆ ಅರಳಿ ಮರದ ನೆರಳು ನಿಮ್ಮ ಮನೆ ಮೇಲೆ ಬೀಳುತ್ತಮ್ಮ? ಹೌದು ಸರ್, ಹೌದು ಗುರುಜಿ. ಅದ್ರ ದೋಷ ಅಂತ ಏನು ಬರೋದಿಲ್ಲ. ಅಲ್ಲಿ ಅರಳಿ ಮರದ ಪ್ರತಿ ದಿವಸ ಅಶ್ವತ್ಥ ಪ್ರಾರ್ಥನೆ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಎಲ್ಲಿ ದೊಡ್ಡಬಳ್ಳಾಪುರದಲ್ಲ ತಾವಿರೋದು? ಹೌದು. ಒಂದು ಕೆಲಸ ಮಾಡಿ, ನಿಮ್ಮ ದೊಡ್ಡಬಳ್ಳಾಪುರದ ನಗರ ದೇವತೆ ಆ ತಾಯಿ ಅಲ್ಲಿರ್ತಕ್ಕಂತಹ ಮುತ್ಯಾಲಮ್ಮನ ಆಲಯಕ್ಕೆ ಹೋಗಿ ಶ್ರದ್ಧೆಯಾಗಿ ಒಂದು 4 ಮಂಗಳವಾರ ಅಮ್ಮನವರಿಗೆ ಅರಿಶಿನ ಕುಂಕುಮ ಕೊಡಿ. ಅರಿಶಿನ ಕುಂಕುಮ 4 ಮಂಗಳವಾರ ಕೊಡಿ.
ಅಲ್ಲಿ ಬಹಳ ವಿಶೇಷವಾದ ಶಕ್ತಿ ಇದೆ. ಆ ತಾಯಿಯ ಸಾನ್ನಿಧ್ಯದಲ್ಲಿ ನಿಮ್ಮ ಅನುಷ್ಠಾನ ನೀವು ಅಲ್ಲಿ ತಾಯಿ ಮುಂದೆ ಬೇಡಿಕೆ ಇಡಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇನ್ನ ಎರಡನೇದು ಇನ್ನೊಂದು ಪ್ರಶ್ನೆ ಇನ್ನೊಂದು ಹೇಳಿದ್ರಿ, ಶ್ರಾವಣ ಬಾವಲಿ. ಶುಕ್ರವಾರ ಸಂಜೆ ಬಾವುಲಿ ಹಕ್ಕಿ ಬಂದ್ಬಿಟ್ಟಿತ್ತು ಬಾವಲಿ ಮನೆಗೆ. ಹಕ್ಕಿ ನೋಡಿ, ಪಕ್ಕದಲ್ಲೇ ಅರಳಿ ಮರ ಇರೋದ್ರಿಂದ ಅದು ಬಾವಲಿ ಹಕ್ಕಿ ಅಲ್ಲೇ ವಾಸ. ಅದು ಹಾಗಾಗಿ ನಿಮ್ಮ ಪರಿಸರದಲ್ಲಿ ಬಂದಿರಬಹುದು ಅಷ್ಟೇ. ಅದು ದೋಷ ಅಲ್ಲ, ಅದು ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿ ಧೈರ್ಯವಾಗಿರಿ, ಒಳ್ಳೇದಾಗ್ಲಿ. ಧನ್ಯವಾದಗಳು ಅರುಂಧತಿ ಅವರೇ. ಹಾಗೆ ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು ಅಂತ ಕೇಳೋಣ ಬನ್ನಿ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ಅನಿತಾ ಅಂತ, ತುಮಕೂರಿಂದ. ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಮೇಡಮ್. ಪಿತೃಪಕ್ಷ ಮಾಡಿದ್ರಾ? ಮೇಡಮ್ ನಿನ್ನೆ ಮಾಡಿದ್ವಿ. ಬಹಳ ಸಂತೋಷ. ಗುರೂಜಿ ಇದಾರೆ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಗುರೂಜಿ ಇದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಗುರುಜಿ, ನಿಮ್ ಪಾದಗಳಿಗೆ ಭಕ್ತಿ ಪೂರ್ವಕ ಪ್ರಣಾಮಗಳು ಗುರುಜಿ. ಒಳ್ಳೇದು ಮಗು, ಹೇಳಮ್ಮ. ಗುರುಜಿ, ನಾನು ಈಗ ಡಿಗ್ರಿ ಕಂಪ್ಲೀಟ್ ಮಾಡಿದೆ ಗುರುಜಿ. 1-2 ಕಡೆ ಅಪ್ಲಿಕೇಶನ್ ಹಾಕ್ತೆ. ನೀವು ಈ 3 ತಿಂಗಳಲ್ಲಿ ಸಿಗುತ್ತೆ ಅಂತ ಹೇಳಿದ್ರಿ ಕೆಲ್ಸ. ಅದು ಕೋರ್ಟ್ ಪೋಸ್ಟ್ ಮ್ಯಾನ್ ಇಂದ ಕಾರ್ಡ್ ಮಿಸ್ ಆಗೋದು ಗುರುಜಿ. ಅಯ್ಯೋ, ಅಂದ್ರೆ ಹಿಂದೆ ನಾನು ಮಾತಾಡಿದ್ರ ನೀವು? ಗುರುಜಿ, ಒಂದ್ಸಲ ನೀವು ITV ಕನ್ನಡದಲ್ಲಿ ಇದ್ರಲ್ಲ, ಆಗ ಆಫೀಸ್ ಹತ್ರ ಒಂದ್ಸಲ ಬಂದಿದ್ದೆ ಗುರುಜಿ. ಹೇಳಮ್ಮ. ಮತ್ತೆ ಈಗ 2 ಕಡೆ ಹಾಕಿದ್ದೆ ಗುರುಜಿ. ಲಾಸ್ಟ್ ಅಲ್ಲಿ ಎಲ್ಲ ಸೆಲೆಕ್ಟ್ ಆಗಿ ಫುಲ್ ಲಾಸ್ಟ್ ಅಲ್ಲಿ ಕೆಲಸ ಇದಾಗೋಯ್ತು ಗುರುಜಿ. ಮತ್ತೆ ಏನಾದ್ರೂ ಆಗುತ್ತೆ ಗುರುಜಿ? ಅದು ಖಂಡಿತ ಕಾರ್ಯಸಿದ್ಧಿ ಆಗತ್ತೆ, ಯೋಚನೆ ಮಾಡ್ಬಿಡಮ್ಮ, ಒಳ್ಳೇದಾಗತ್ತೆ. ನಿನ್ನ ಸ್ವರತರಂಗದಲ್ಲಿ ಈಗೂ ಗುರುಬಲ ಇದೆ. ಗುರುಜಿ, ಈಗ ನಿನ್ನ ಕೆಲಸವೂ ಅನುಕೂಲ ಆಗತ್ತೆ, ಮನೆಯಲ್ಲಿ ಪ್ರಯತ್ನ ಪಟ್ಟರೆ ಒಂದು ಶುಭ ಕಾರ್ಯಕ್ಕೂ ದಾರಿ ಆಗತ್ತೆ. ಹೌದಾ ಗುರುಜಿ? ಬಹಳ ಅನುಕೂಲವಾಗಿದೆ. ಯಾಕೆಂದ್ರೆ ನಿನ್ನ ಸ್ವರತರಂಗದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ಚಂದ್ರನ ಒಂದು ಆಶೀರ್ವಾದ ನಿನಗಿರೋದ್ರಿಂದ ನಿನ್ನ ಮನಸ್ಸು ಅಷ್ಟೇ ಶಾಂತಿ ಇದೆ. ಹೇಳ್ಬೇಕಂದ್ರೆ ಈ ಕಳೆದ 3 ತಿಂಗಳಿಂದ ಬಹಳ ಹ್ಯಾಪಿ ಆಗಿದ್ಯಾ ನೀನು. ಏನೋ ಒಂಥರ ಹೊಸತನ ನೋಡ್ತಾ ಇದೆಯಾ. ಹಲೋ ಗುರುಜಿ, 2 ಇಂಟರ್ವ್ಯೂ ಮಾಸ್ಟರ್ ವೆರಿಫಿಕೇಶನ್ ತನಕ ಬಂದು ಲಾಸ್ಟ್ ಅಲ್ಲಿ ಮಿಸ್ ಆಗೋಯ್ತು ಗುರುಜಿ. ಚಿಂತೆ ಮಾಡ್ಬೇಡಮ್ಮ, ಬೇಜಾರಾಗೋಯ್ತು. ಏನೇ ಆದ್ರೂ ಒಂದು 3 ತಿಂಗಳಿಂದಂತೂ ಸಮಾಧಾನವಾಗಿದೆಯಾ ನೀನು? ಗುರುಜಿ, ಆ ಸಮಾಧಾನ, ಆ ತೃಪ್ತಿ ಇನ್ನಷ್ಟು ಅನುಕೂಲ ಆಗತ್ತೆ. ಚಿಂತೆ ಮಾಡ್ಬೇಡ, ಒಳ್ಳೇದಾಗ್ಲಿ. ಅನಿತಾ, ಧನ್ಯವಾದಗಳು ಮಾ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು ಕೇಳೋಣವಾ? ಹಲೋ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಹಲೋ, ನಮಸ್ತೆ ಮೇಡಮ್. ನನ್ನ ಹೆಸರು ಮಂಜುನಾಥ್ ಶೆಟ್ಟಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾನು ಮಂಜುನಾಥ್? ಕುಂದಾಪುರದಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಬಹಳ ಸಂತೋಷ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಾನು ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಗುರುಜಿ ಹತ್ರ. ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ಗುರುಜಿ ಇದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಗುರುಜಿ. ನಾನು ಮೂಲತಃ ಕುಂದಾಪುರದವನು. ಬೆಂಗಳೂರಿನಲ್ಲಿ ನನ್ನ ಸ್ವಂತ ಮನೆ ಇತ್ತು. ಅದನ್ನ ಮಾರಿ ನಾನು ನಮ್ಮ ಊರಿನಲ್ಲಿ ತಾಯಿ ಒಬ್ಬರೇ ಇರೋದ್ರಲ್ಲಿ, ನಾವು ಮತ್ತೆ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಇರೋದು. ಅದರಿಂದ ನಾನು ಇಲ್ಲಿ ಮನೆ ಮಾರಿ ನಾನು ಊರಲ್ಲಿ ಒಂದು ಜಾಗ ತಗೊಂಡು ಕಾಂಪ್ಲೆಕ್ಸ್ ಕಟ್ಟಿದ್ದೀನಿ ಗುರುಜಿ. ಸ್ವಲ್ಪ ಸಾಲ ಕೂಡ ಮಾಡಿದೀನಿ. ಇದು ಬಾಡಿಗೆ ಬರುತ್ತಂತ ನೋಡಿ ನಾನು ಸ್ವಲ್ಪ ಸಾಲ ಎಲ್ಲ ಮಾಡಿದೀನಿ. ಆದ್ರೆ ಸರಿಯಾಗಿ ಬಾಡಿಗೆಯವರು ಸರಿಯಾಗಿ ಬಾಡಿಗೆ ಸರಿಯಾಗಿ ಕೊಡ್ತಾ ಇಲ್ಲ. ಮತ್ತದು ಬದುವಲ್ಲದೆ ಬಾಡಿಗೆಯವರು ಸರಿಯಾಗಿ ಸೆಟ್ ಆಗ್ತಾ ಇಲ್ಲ. ಮತ್ತೆ ಹಾಗೆ ಇದು ಇವಾಗ ಅಲ್ಲಿ ಒಂದು ಪೊಸಿಷನ್ ಹೋಟೆಲ್ಗೆ ಅಂತ ಕೊಟ್ಟಿದ್ದೀನಿ. ಅವ್ರು ಬಂದ್ಬಿಟ್ಟು ಇವಾಗ ಅವರು ಸರಿಯಾಗಿ ನಡೆಸದೆ ಅದೇ ಹೋಟೆಲ್ ನಾನ್ ಮಾಡೋದಂತ ತಿಳ್ಕೊಂಡಿದ್ದೀನಿ. ಅದು ಹೋಟೆಲ್ ಆಗುತ್ತಾ ಇಲ್ವಾ ಅಂತೇಳಿ ಒಂದು ಪ್ರಶ್ನೆ. ಮತ್ತೆ ಹಾಗೆ ಆ ಬಿಲ್ಡಿಂಗ್ ನಾನೇ ಇಟ್ಕೊಳ್ಳ ಅಥವಾ ಸೇಲ್ ಮಾಡಿ ಬಿಡ್ಲಾ ಅಂತೇಳಿ ಕೇಳುವಂತ ನಿಮ್ಮನ್ನ ಕೇಳಿ ಅದನ್ನ ಡಿಸೈಡ್ ಮಾಡುವಂತ ಇದ್ದೀನಿ ಗುರುಜಿ. ನಾನು ನೋಡಿ, ಈಗ ತಾವೇನು ಶ್ರಮಪಟ್ಟು ಮಾಡಿಟ್ಕೊಂಡಿರ್ತಕ್ಕಂಥ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಇದೆ ಹೇಳಿ, ಅದು ಮುಂದಿನ ದಿನಗಳಲ್ಲಿ ಅದೇ ನಿಮ್ಮ ಜೀವನಕ್ಕೆ ಆಧಾರವಾಗಿರುವಂತದ್ದು. ಆಯ್ತು ಗುರುಜಿ. ಅದನ್ನ ಯಾವುದೇ ಕಾರಣಕ್ಕೂ ಮಾರಬೇಕು ಅನ್ನೋ ಮನಸ್ಸನ್ನ ತಂದ್ಕೋಬೇಡಿ. ಆಯ್ತು ಗುರುಜಿ. ಹಾಗೆ ಹೋಟ್ಲ್ ನಡೆಸಬೇಕು, ಅದರಿಂದ ಲಾಭ ಇದೆಯಾ ನಷ್ಟ ಇದೆಯಾ ನಿಮ್ಮ ಪ್ರಶ್ನೆ ನನ್ನ ಮುಂದೆ ಇದೆ. ಆ ಹೋಟ್ಲನ್ನು ನಡೆಸಿ, ಖಂಡಿತ ನಿಮ್ಗೆ ಅದರಿಂದ ಲಾಭ ಇದೆ. ಕಾಲಕ್ರಮೇಣ ಅದರಿಂದ ಅಭಿವೃದ್ಧಿ ಆಗುತ್ತೆ. ಏಕಾಏಕಿ ಪ್ರಾರಂಭದಲ್ಲಿ ಸಿಗದಿದ್ರು ಸಹಿತ ನಿಮಗೆ ಮೋಸ ಆಗೋದಿಲ್ಲ, ನಿಮ್ಮ ಜೀವನಕ್ಕೆ ತೊಂದರೆ ಇಲ್ಲ, ಅದು ಅಭಿವೃದ್ಧಿ ಆಗುತ್ತೆ, ಒಳ್ಳೇದಾಗುತ್ತೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಮಂಜುನಾಥ್ ರವರೇ. ಹಾಗೆ ವೀಕ್ಷಕರೇ, ನಾವು ಪದೇ ಪದೇ ಇವತ್ತು ಈ ವಾರ ಪೂರ್ತಿ ತಿಳಿಸ್ತಾ ಇರ್ತೇವೆ ಶನಿವಾರದವರೆಗೂ. ಯಾಕಂದ್ರೆ ಬಹಳಷ್ಟು ಜನ ಬಳಲ್ತಾ ಇದ್ದಾರೆ. ಇತ್ತೀಚೆಗಂತೂ ಕೇಳಿ ಬರುವಂತಹ ಕೂಗು, ಎಲ್ಲರ ಸಮಸ್ಯೆ, ಬಹಳಷ್ಟು ಜನರಿಗೆ ಸಮಸ್ಯೆ ಆಗಿರೋದು ಸಂತಾನವಿಲ್ಲ ಅಂತ. ಮದುವೆ ಆಗಿಲ್ಲ ಅನ್ನೋದು ಒಂದು ಪ್ರಾಬ್ಲಮ್. ಆದರೆ ಮದುವೆ ಆದಮೇಲೆ ಸಂತಾನವಿಲ್ಲ ಅಂತ ಬಹಳಷ್ಟು ಜನ ಕೊರಗ್ತೀರಾ. ದಯಮಾಡಿ ಈ ಶನಿವಾರ ಖಂಡಿತ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ನೋಡಿ. ಯಾಕಂದ್ರೆ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಸಂತಾನ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನದ ಒಂದು ದೃಶ್ಯಾವಳಿಯನ್ನ ನಮಗಾಗಿ ತಂದಿದ್ದಾರೆ. ಯಾಕಂದ್ರೆ ಅಲ್ಲಿ ಪುನರ್ ನಿರ್ಮಾಣ ಕಾರ್ಯಕ್ರಮ ನಡೀತಾ ಇತ್ತು ದೇವಸ್ಥಾನದ್ದು. ಅಲ್ಲಿ ಗುರೂಜಿಯವರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅಂತ ಹೋಗಿದ್ರು. ಖಂಡಿತ ವಿಶೇಷವಾದ ಒಂದು ದೇಗುಲ ಇದು. ಖಂಡಿತ ನೋಡ್ಲೇಬೇಕಾಗಿರುವಂತಹ ಒಂದು ದೇವಸ್ಥಾನ. ತಪ್ಪದೆ ನೋಡಿ ಅಂತ ಮತ್ತೆ ಒತ್ತು ಮಾಡಿ ಹೇಳ್ತಾ ಇದ್ದೇನೆ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು?
ಮೇಡಮ್ ನಾನು ರಾಜೇಂದ್ರ ಕುಮಾರ್ ಅಂತ ಬೆಂಗಳೂರಿಂದ BTM ಲೋಟಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಗುರೂಜಿ ಇದ್ದಾರೆ, ಮಾತಾಡಿಪ್ಪ. ಹಾ ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದೆ ಸರ್. ಹೇಳಿಪ್ಪ. ನಾನು ರಾಜೇಂದ್ರ ಕುಮಾರ್ ಅಂತ BTM ಲೋಟಿಂದ ಮಾತಾಡ್ತಾ ಇದ್ದೀನಿ. ನಮ್ ಸ್ವಲ್ಪ ಒಂದು ಫ್ಯಾಕ್ಟ್ರಿ ಮಾಡಿದ್ವಿ, ತುಂಬಾ ಲಾಸ್ ಆಗ್ತಾ ಇದೆ, ತುಂಬಾನೇ ಕಷ್ಟ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ ಸ್ವಾಮೀಜಿ. ಏನ್ ಫ್ಯಾಕ್ಟ್ರಿ ಮಾಡಿದ್ದೀರಿ ತಾವು? ಗಾರ್ಮೆಂಟ್ಸ್, ಲೆದರ್ ಗಾರ್ಮೆಂಟ್ಸ್ ಮಾಡ್ತಾ ಇದೀವಿ. ಮೊನ್ನೆ ನೀವು ಆಶ್ರಮ ರೋಡ್ ಹತ್ರ ಬಂದಿದ್ರಲ್ಲ ಸ್ವಾಮೀಜಿ, ಎಲ್ಲಿ? ಎಲ್ಚೇನಹಳ್ಳಿ. ಅಲ್ಲಿಂದ ಮತ್ತೆ ಅಲ್ಲಿ ಪಕ್ಕದಲ್ಲೇ ಇದೆ ಸ್ವಾಮೀಜಿ ನಮ್ದು ಫ್ಯಾಕ್ಟ್ರಿ. ಹೌದಾ, ಸಂತೋಷ. ಮಾಡಿ ಅನುಕೂಲ ಆಗತ್ತೆ. ಆದ್ರೆ ನಿಮ್ಮ ಸ್ವರತರಂಗದಲ್ಲಿ ಸಾಧ್ಯವಾದಷ್ಟು ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ನೀವು ತಗೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ನೀವು ಯಾವುದೇ ತೀರ್ಮಾನ ತೆಗೆದುಕೊಳ್ಳೋದಕ್ಕೂ ಮುನ್ನ ನಿಮ್ಮ ಆತ್ಮೀಯರನೋ, ಸ್ನೇಹಿತರನೋ, ಮತ್ತೊಬ್ಬರನ್ನ ಯಾರೊಬ್ಬರು ಸಹಾಯ ತೆಗೆದುಕೊಳ್ತೀರಿ. ಮತ್ತೆ ಯಾವುದೇ ಒಂದು ಕೆಲಸ ಆದ್ರೂ 60% ಮಾತ್ರನೇ ನಿಮ್ ಇಂಟ್ರೆಸ್ಟ್ ಇರುತ್ತೆ. 40% ಏನೋ ಬೇಜವಾಬ್ದಾರಿತನ, ಅಯ್ಯೋ ಆಗ್ಲಿ ಬಿಡು, ನೋಡೋಣ, ಮಾಡೋಣ, ಅಥವಾ ನಾನು ಅವ್ರಿಗೆ ಹೇಳಿದ್ದೇನಲ್ಲ ಮಾಡ್ತಾರೆ ಬಿಡು ಅಂತ ಇನ್ನೊಬ್ಬರಿಗೆ ನಂಬ್ತೀರಿ ನೀವು. ಫಸ್ಟ್ ಅದನ್ನ ಬಿಡ್ಬೇಕು ನೀವು. ನಿಮ್ಮ ಶ್ರಮ ವಹಿಸಿ ನೀವು ಮಾಡ್ತಕ್ಕಂತ 10 ಪೈಸದ ಕೆಲಸ ಆದ್ರೂ 100% ಗೆಲ್ತೀರಿ ನೀವು. ಆದ್ರೆ ನೀವು ಅದಕ್ಕೆ ಮತ್ತೊಬ್ಬರ ಸಹಾಯ ಅಂತ ತೆಗೆದುಕೊಂಡು ಇನ್ನು 10 ಪೈಸೆ ಸೇರಿಸ್ತಿರಲ್ಲ, ಅಂದ್ರೆ ಈ ಪಾರ್ಟ್ನರ್ಶಿಪ್ ಅಂತಕ್ಕಂಥದ್ದು. ಪಾರ್ಟ್ನರ್ಶಿಪ್ ಖಂಡಿತ ನಿಮ್ಗೆ ಆಗಲ್ಲ. ಈ ತರಹ ಈಗಾಗಲೇ ಸುಮಾರು 4 ಸರ್ತಿ ಮಾಡಿ ಕೈ ಸುಟ್ಕೊಂಡಿದ್ದೀರಿ. ಅದಲ್ಲದಿರ ಈಗ ಪುನಃ ನೀವು ಅದ್ರ ಬಗ್ಗೆ ಚಿಂತನೆ ಮಾಡೋದು ತಪ್ಪನ್ಸುತ್ತೆ. ನೀವು ಸ್ವಲ್ಪ ಎಫೆಕ್ಟ್ ಆಗಿ ಕೆಲಸ ಮಾಡಿ, ನೀವೇ ಸ್ವಂತವಾಗಿ ಆಲೋಚನೆ ಮಾಡಿ, ನಿಮ್ಮ ಸ್ವಂತ ಬುದ್ಧಿಯಿಂದ, ಸ್ವಂತ ಜ್ಞಾನದಿಂದ ನೀವು ಮಾಡ್ತಕ್ಕಂಥದ್ದನ್ನ ಒಬ್ಬರೇ ನಿಂತು ಆಲೋಚನೆ ಮಾಡಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಅದರಲ್ಲಿ ಇನ್ನೊಂದು 3 ತಿಂಗಳು ಕಳೆದ್ರೆ ಸಾಕಷ್ಟು ಲಾಭ ಇರ್ತಕ್ಕಂಥ ದಿನಗಳಿದೆ. ಈ 3 ತಿಂಗಳು ಸ್ವಲ್ಪ ಎಚ್ಚರಿಕೆ ಆಗಿರ್ಬೇಕು, ಸಮಂಜಸವಾದ ಕಾಲ ಅಲ್ಲ. ಯಾಕೆಂದ್ರೆ ನಿಮ್ಮ ಸ್ವರತರಂಗ ಪ್ರಕಾರ ಇದೇ ಕಳೆದ 18 ದಿವಸದ ಹಿಂದೆ ಸಹಿತ ಒಂದು ವಾಹನ ಗಂಡಾಂತರದಿಂದ ಪಾರಾಗಿದ್ದೀರಿ ನೀವು. ಅದರಿಂದ ಈಗ ಪ್ರಸ್ತುತ ಸಮಯ ಅಷ್ಟು ಸಮಂಜಸವಾದಲ್ಲ. ಈ 3 ತಿಂಗಳು ಸ್ವಲ್ಪ ಎಚ್ಚರಿಕೆ ಆಗಿರಿ. 3 ತಿಂಗಳು ಕಳೆದ್ರೆ ಸಾಕಷ್ಟು ಅನುಕೂಲ ಆಗತ್ತೆ. ಒಳ್ಳೆದಾಗ್ಲಿ. ಧನ್ಯವಾದಗಳು ನಾಗೇಂದ್ರ ಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಇವತ್ತು ಮಹಾಲಯ ಅಮಾವಾಸ್ಯೆ ಇನ್ನೇನು ಸನ್ನಿಹಿತವಾಗ್ತಿದೆ. ನೀವು ಹೇಳ್ತಿದ್ರಿ 10:38 ಸಮಯದ ಒಳಗೆ ಮಾಡ್ಬಿಡಿ ಅಂತೇನೋ ತಿಳಿಸ್ತಾ ಇದ್ರಿ ಅಲ್ವೇ ಗುರುಜಿ? ಜೊತೆಗೆ ಪ್ರಯಾಣ ಮಾತ್ರ ಇವತ್ತು ಆದಷ್ಟು ಕೈಗೊಳ್ಬೇಡಿ ಅಂತ ಕೂಡ ಕಿವಿ ಮಾತನ್ನ. ಅತಿಯಾದಂತ ವೇಗ ಬೇಡ, ಸ್ಪೀಡ್ ಬೇಡ, ಮತ್ತು ಯಾರೊಬ್ಬರೊಂದಿಗೂ ಕೋಪವಾಗಿ ಮಾತಾಡೋದು ಬೇಡ. ಎಲ್ಲರೊಂದಿಗೂ ಸಮಾಧಾನವಾಗಿರಿ. ಮತ್ತೆ ಇನ್ನು ಬರತಕ್ಕಂತಹ ಮುಂದಿನ ವರ್ಷ ಮಹಾಲಯ ಅಮಾವಾಸ್ಯವರೆಗೂ ಇಂಥ ಅವಕಾಶ ಸಿಗೋದಿಲ್ಲ. ಯಾರ್ಯಾರು ಕೋಪಗೊಂಡು, ಕೆಲವ್ರಿಗೆ ಏನಂದ್ರೆ ತಂದೆ ತಾಯಿ ಮೇಲೆ ಕೋಪ, ಅಜ್ಜಿ ತಾತನ ಮೇಲೆ ಕೋಪ, ಅಥವಾ ಯಾರನ್ನ ಅಗಲಿರ್ತಕ್ಕಂಥವ್ರು ಅವ್ರ ಮೇಲೆ ಕೋಪ, ಅವ್ರು ನನಗೇನ್ ಮಾಡಿದ್ದಾರೆ ಬಿಡು, ನನಗೆ ಆಸ್ತಿ ಸರಿಯಾಗಿ ಹಂಚಿಲ್ಲ, ಅಥವಾ ನನಗೆ ಸರಿಯಾಗಿ ನೋಡ್ಕೊಂಡಿಲ್ಲ, ನಾನು ಬದುಕಿರುವಾಗ ನನಗೆ ಸರಿಯಾಗಿ ನೋಡ್ಕೊಂಡಿದ್ದ ನಮ್ಮಪ್ಪ ಅವನು ನಾನು ಯಾಕೆ ಮಾಡಬೇಕು, ಇಂಥ ಚೇಷ್ಟೆಗಳಿದ್ರೆ, ಇಂಥ ಮನಸ್ಥಿತಿ ಇದ್ರೆ ದಯವಿಟ್ಟು ಅದನ್ನು ದೂರ ಮಾಡಿ. ನೋಡಿ, ಯಾವ ಕಾಲದಲ್ಲಿ ಏನೇನಾಗಬೇಕು, ಯಾರ್ಯಾರಿಂದ ಏನೇನು ನಡೆಸ್ಬೇಕಂತಿರುತ್ತೋ ಅದು ಅವನ ಭಗವಂತನ ಚಿತ್ತ ಇರುತ್ತೆ. ಆದರೆ ನೀವು ಮಾಡಬೇಕಾದ ಜವಾಬ್ದಾರಿನ ಮರಿಬೇಡಿ. ನೀವು ಮಾಡಬೇಕಾಗಿರ್ತಕ್ಕಂಥ ಕಾಯಕವನ್ನ ಅದಕ್ಕೆ ಲೋಪ ಬರದಂತೆ ಮಾಡಿ. ನೀವು ಹಿರಿಯರಿಗೆ, ನೀವು ತಂದೆ ತಾಯಿಗೆ, ನೀವು ನಮ್ಮನ್ನು ಅಗಲಿರ್ತಕ್ಕಂಥವ್ರಿಗೆ, ಪಿತೃಗಳಿಗೆ ಪಿತೃ ಕಾರ್ಯ ಮಾಡ್ತಕ್ಕಂಥದ್ದನ್ನ ಯಾರೊಬ್ಬರು ಅದನ್ನ ನಿರ್ಲಕ್ಷ್ಯತರ ಮಾಡಿದ್ರು ಖಂಡಿತ ಹೇಳ್ತೀನಿ ರವರವ ನರಕಕ್ಕೆ ಹೋಗ್ಬೇಕಾಗತ್ತೆ ವಿನಃ ನಮಗದರಿಂದ ಲಾಭ ಅಲ್ಲ. ಖಂಡಿತ ಗುರುಜಿ, ಅವರು ಹೇಳಿದಂತಹ ಹಿನ್ನೆಲೆಯ ಕುರಿತಾಗಿ, ಪಿತೃಪಕ್ಷದ ಹಿನ್ನೆಲೆ, ಗಯಾ ಹಿನ್ನೆಲೆ ಹೇಳಿದಾಗ ನಮ್ಗನ್ಸ್ತು ಅವ್ರು ಅಲ್ಲಿ ನರಳ್ತಾ ಇದ್ರೆ ಖಂಡಿತ ನಾವಿಲ್ಲಿ ಜೀವನದಲ್ಲಿ ನರಳ್ತಾನೆ ಇರ್ತೀವಿ. ಖಂಡಿತ ವಂಶ ಪಾರಂಪರಿಕವಾಗಿ ಅದು ಸಮಸ್ಯೆ ಅನ್ಸುತ್ತೆ. ಜೊತೆಗೆ ಅಲ್ಲಿ ಅವರಿಗೆ ಮುಕ್ತಿ ಆದ್ರೆ ಅವರ ಆಶೀರ್ವಾದ ಖಂಡಿತ ನಮಗೆ ಸಿಗುತ್ತೆ. ನಮ್ಮ ವಂಶದಲ್ಲಿ, ನಮ್ಮ ಮನೆತನದಲ್ಲಿ ಯಾರಿಗಾದ್ರೂ ನಮ್ಮಲ್ಲಿ ಗರ್ಭವತಿರಾದಾಗ ಅವರ ಒಂದು ಆತ್ಮ ಅಂದ್ರೆ ಅಲ್ಲಿರ್ತಕ್ಕಂತಹ ಅವರ ಆಶೀರ್ವಾದದೊಂದಿಗೆ ಅಂತಹದ್ದೇ ಒಂದು ಗುಣವಂತಹ ಒಂದು ಸುಂದರವಾದಂತಹ ಒಂದು ಪುತ್ರ ರತ್ನವೋ ಪುತ್ರಿಯ ರತ್ನವೋ ಜನನವಾಗಬೇಕಾದ್ರೂ ಅವರಿಗೆ ಅಲ್ಲಿ ಮುಕ್ತಿ ಆಗಬೇಕು, ಅಲ್ಲಿ ಸದ್ಗತಿ ಸಿಗಬೇಕು. ಒಳ್ಳೆಯದಾಗಲಿ. ಮತ್ತೊಮ್ಮೆ ಹೇಳ್ತಿದ್ದೀರಿ, ಪಿತೃಪಕ್ಷ ಅಂತಕ್ಕಂಥದ್ದು ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಮುಗಿಯುತ್ತೆ. ಆ ಮುಗಿಯೋದಕ್ಕೆ ಮುನ್ನ ಅವರಿಗೆ ಸಲ್ಲಿಸಬೇಕಾದಂತಹ ಗೌರವ, ಅವರ ಆಶೀರ್ವಾದ ಖಂಡಿತ ತೆಗೆದುಕೊಳ್ಳಿ. ಒಳ್ಳೆಯ ಯಶಸ್ಸಾಗಲಿ. ಇನ್ನು ನಾಡಿನ ಸಮಸ್ತ ಜನತೆಗೂ ದಸರಾ ಹಬ್ಬದ ಶುಭಾಶಯಗಳು. ಈಗ ದಸರಾ ಇನ್ನೇನು ಸಮೀಪಿಸ್ತಾ ಇದೆ. ಈಗಾಗಲೇ ಎಲ್ಲರ ಪ್ರಯಾಣ ಮೈಸೂರಿನತ್ತ. ಯಾಕೆಂದ್ರೆ ಮೈಸೂರು ದಸರಾ ಅಂದ್ರೆ ನಮ್ಮಲ್ಲಿ ಬಹಳ ವಿಶೇಷ. ಹಾಗೆ ದಸರಾ ಮೈಸೂರಿನಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ, ಮನೆಯಲ್ಲೂ ದಸರಾ ಆಗಬೇಕು. ಮನೆಯಲ್ಲೂ ಹಬ್ಬ ಅಂದ್ರೆ ಎಲ್ಲರೂ ಸಹಿತ ಸೇರಿಸಿ, ಸಣ್ಣ ಸಣ್ಣ ಪುಟ್ಟ ಮಕ್ಕಳಂತೂ ಹಬ್ಬವೇ ಹಬ್ಬ, ಎಲ್ಲರೂ ಸಹಿತ ಬೊಂಬೆಗಳನ್ನು ಜೋಡಿಸೋದು. ಈ ಸತಿ ದಸರಾ ಹಬ್ಬದಲ್ಲಿ ನಮ್ಮ ಪಯಣ ಎಲ್ಲೆಲ್ಲಿಗಿದೆಯೋ, ಯಾರ್ಯಾರ ಮನೆಗಿದೆಯೋ, ಯಾರ್ಯಾರು ವಿಶೇಷವಾಗಿ ಬೊಂಬೆಗಳನ್ನು ಕೂಡಿಸಿರ್ತಕ್ಕಂಥವ್ರೊಂದು ಕಾಗದ ಬರೀರಿ. ನಿಮ್ಮಗಳ ಮನೆಗೆ ಸಾಧ್ಯವಾದಷ್ಟು ನಿಮ್ಮಗಳ ಮನೆಗೆ ನಾನು ಬರೋದಕ್ಕೆ ಪ್ರಯತ್ನಿಸ್ತೇನೆ. ಬಹಳ ಒಂದು ಒಳ್ಳೆಯ ಸಂಗತಿ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಧನ್ಯವಾದಗಳು. ಒಳ್ಳೇದಮ್ಮ. ವೀಕ್ಷಕರೇ, ಹೊರಡೋ ಸಮಯ ಆಗಿದೆ, ಹೋಗಿ ಬರೋದಾ? ನಮಸ್ಕಾರ.